ಸನೆ ಬಾರೋ. ಸ್ವಾಮಿರಾಯನೆ ಬಾರೋ, ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ. ಶೇಷಾಚಲವಾಸನೆ ಬಾರೋ. ಶೇಷಾಚಲವಾಸ ಹರಿ ವೆಂಕಟೇಶ್ವರನ ಸನ್ನಿಧಾನ. ಕಥಾ ಪ್ರಾರಂಭದಲ್ಲಿ ಪುರಂದರದಾಸರ ಅತ್ಯಂತ ಜನಪ್ರಿಯವಾಗಿರತಕ್ಕಂತಹ ಕೀರ್ತನೆ. ಭಗವಂತನಿಗೆ ಕಲಿಯುಗದಲ್ಲಿ ವೆಂಕಟಾಚಲದಲ್ಲಿ ನಿಂತಿದ್ದರಿಂದ ವೆಂಕಟೇಶ್ವರ. ವೇಂ ಅಂದ್ರೆ ಪಾಪ, ಕಠತೆ ಅಂದ್ರೆ ಪರಿಹಾರ ಮಾಡವನು. ನಮ್ಮಲ್ಲಿರುವ ಪಾಪಗಳನ್ನೆಲ್ಲ ದೂರ ಮಾಡಿರುವಂತಹ ಪರಮಾತ್ಮ ವೈಕುಂಠ ನನಗೆ ಬೇಡ ಅಂತ ಹೇಳಿ ಭೂವೈಕುಂಠವಾದ ತಿರುಮಲೆಯಲ್ಲಿ ನಿಂತಿದ್ದಾನೆ ಪರಮಾತ್ಮ. ಹಾಗಾಗಿ ಆ ಭಗವಂತ ಬಕುಳಾದೇವಿಗೆ ಮಗನಾದ, ಯಶೋದೆಗೆ ಮಗನಾದ, ದೇವಕಿಗೆ ಮಗುವಾದ, ಬ್ರಹ್ಮಾಂಡವನ್ನೇ ತನ್ನ ಬಾಯೊಳಗೆ ದೇವಕಿಗೆ ತೋರಿದ, ತಾಯಿಗೆ ಬಾಯೋಳು ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿಯ ಕೃಷ್ಣ. ಕೃಷ್ಣ ನೀ ಬೇಗನೆ ಬಾರೋ ಅಂದಿದ್ದಾರೆ ಪುರಂದರದಾಸ. ಆ ಭಗವಂತ ಅನಂತ ಲೀಲೆಗಳು, ಲೀಲಾ ರೂಪಗಳು ಅಂತ ಹೇಳಿ ಒಂದಷ್ಟಿದ್ರೆ, ದಿವ್ಯ ಮಾನುಷನ ರೂಪದಲ್ಲಿ ತಾನು ಬಂದು ಭಕ್ತರಿಗೆಲ್ಲ ಕೇಳಿದ ವರಗಳನ್ನಿಟ್ಟು ಭಗವಂತ ಸ್ವಾಮಿ ತಾನು ಒಂದು ಕೈಯಲ್ಲಿ ಅಭಯವನ್ನ ಕೊಟ್ಟಿದ್ದಾನೆ, ವೆಂಕಟೇಶ್ವರ ಎಡಗೈಯನ್ನ ಕಟಿಯ ಮೇಲೆ ಇಟ್ಟಿದ್ದಾನೆ. ಇದರ ಅರ್ಥ ಕೆಲವರಂದ್ರು ಇಲ್ರಿ ದಾಸರೇ, ಒಂದು ಕೈಯಲ್ಲಿ ವರ ಕೊಡ್ತಾ ಇದ್ದಾನೆ, ಇನ್ನೊಂದು ಕೈಯಲ್ಲಿ ಕಮಿಷನ್ ಕೇಳ್ತಾ ಇದ್ದಾನೆ, ಹಾಗಿರ್ಬೋದೇನೋ? ಖಂಡಿತ ಆ ಅರ್ಥ ಅಲ್ಲ. ಯಾಕಂದ್ರೆ ಗುರುಪೂಜ್ಯರಾಗಿರ್ತಕ್ಕಂತಹ ಚಾಲಾರಿ ವೆಂಕಟೇಶಾಚಾರ್ಯರ ವೆಂಕಟೇಶ ಮಹಾತ್ಮ್ಯ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸ್ವಾಮಿಯ ಎಡಗೈ ಕಠಿಯ ಮೇಲಿದರೆ, ಇದರ ಅರ್ಥ ನನ್ನನ್ನ ನಂಬಿಕೊಂಡು ಬರುವ ಭಕ್ತರ ಕಷ್ಟ ಸೊಂಟದಿಂದ ಕೆಳಕ್ಕೆ ಇರಲಿ, ಸೊಂಟದ ಮೇಲೆ ಬರೋದು ಬೇಡ. ನಾನಿದ್ದೀನಿ, ನಿಮ್ಮ ಪಾಪ ಏನಿದ್ರು ಕಠಿಯಿಂದ ಕೆಳಗಡೆನೆ, ಅದ್ರ ಮೇಲಕ್ಕೆ ನಾನು ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪ್ರತಿನಿತ್ಯ ಸ್ವಾಮಿಗೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಬಂದು ಸ್ವಾಮಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಲಿಯುಗದಲ್ಲಿ ನಮ್ಮ ಭಾರತ ದೇಶದಲ್ಲಿ, ಅದರಲ್ಲೂ ನಮ್ಮ ಕನ್ನಡಿಗರ ಅಕ್ಕಪಕ್ಕದಲ್ಲಿ ಭಗವಂತ 3 ಬ್ರಹ್ಮರಾಗಿ ನಿಂತಿದ್ದಾನೆ. ಮೊದಲನೆಯವನೇ ವೇದ ಬ್ರಹ್ಮ, ನಾದ ಬ್ರಹ್ಮ, ಅನ್ನ ಬ್ರಹ್ಮ. ವೇದ ಬ್ರಹ್ಮ, ಎರಡನೇವನೇ ನಾದ ಬ್ರಹ್ಮ, ಮೂರನೇವನೇ ಅನ್ನ ಬ್ರಹ್ಮ. ವೇದ ಬ್ರಹ್ಮನೇ ಇವತ್ತಿನ ಕಥಾಪೂರಕನಾದ ಭಗವಂತ, ಎಲ್ಲರೊಳಗಿದ್ದು ಎಲ್ಲರಲ್ಲೂ ತಾನಿದ್ದು ಎಲ್ಲವನ್ನ ಮಾಡಿ ಎಲ್ಲವನ್ನ ನೋಡ್ಲಿಕ್ಕೆ ಎಲ್ಲದಕ್ಕೂ ಸಾಕ್ಷಿರ್ಭೂತನಾದಂಥ ಪರಮಾತ್ಮ, ವೇದ ವೇದಾಂತ್ಯ ಗಮನನಾಗಿರ್ತಕ್ಕಂಥ ಭಾಗವತ ಪ್ರಿಯನಾದಂಥ ತಿರುಮಲೆಯ ವೆಂಕಟೇಶ ವೇದ ಬ್ರಹ್ಮ. ಪ್ರತಿನಿತ್ಯ ಸ್ವಾಮಿಗೆ ವೇದ ಪಾರಾಯಣ ನಡೆಯುತ್ತದೆ, ಪ್ರತಿನಿತ್ಯ ಸ್ವಾಮಿಗೆ ಕಲ್ಯಾಣೋತ್ಸವವಾಗ್ತದೆ. 365 ದಿವಸಕ್ಕೆ, ಒಂದೊಂದು ವರ್ಷಕ್ಕೆ ಸಾವಿರಾರು ಕಲ್ಯಾಣೋತ್ಸವ ಆಗೋಗ್ತದಂತ ನೋಡ್ರಿ. ನಿತ್ಯ ಕಲ್ಯಾಣ ಮೂರ್ತಿ ಅವ. ಹಾಗಾಗಿ
ಭಗವಂತ ಮೊದಲನೆಯದಾಗಿ ವೇದ ಸ್ವರೂಪನಲ್ಲಿ ವೇದ ಬ್ರಹ್ಮನಾಗಿ ತಿರುಮಲೆಯ ಮೇಲೆ ಕೂತಿದ್ದಾನೆ ವೆಂಕಟೇಶ್ವರನಾಗಿ. ಮೊದಲನೆಯವ ವೇದ ಬ್ರಹ್ಮ. ಎರಡನೆಯವನು ಕನ್ನಡ ನಾಡಿಗೆ ಸೇರಿತ್ತು. ಈಗ ಭಾಷಾವಾರು ವಿಂಗಡಣೆಯಾದಾಗ ರಾಜ್ಯ ಅದನ್ನ ಮಹಾರಾಷ್ಟ್ರಕ್ಕೆ ಸೇರಿಕೊಂಡ್ರು. ಹಾಗಾಗಿ ಇವತ್ತಿಗೂ ವಿಠ್ಠಲನಿಗೆ ಕನ್ನಡ ಒಂದೇ ಅಂತ ಬರೋದು. ಅದಕ್ಕೆ ಸಂತ ಜ್ಞಾನೇಶ್ವರರು ಹೇಳ್ತಾರೆ, ಕನ್ನಡಕ್ಕೆ ವಿಠ್ಠಲು ಮನ ಮಂದಿರವು, ಕನ್ನಡಕ್ಕೆ ವಿಠ್ಠಲು ಮನ ಮಂದಿರವು, ಕನ್ನಡಕ್ಕೆ ವಿಠ್ಠಲು ಮನಸೂರೇ ಹೋ, ಕನ್ನಡಕ್ಕೆ ವಿಠ್ಠಲು ಮನಸೂರೇ ಹೋ, ಕನ್ನಡಕ್ಕೆ ವಿಠ್ಠಲು. ಕರ್ನಾಟಕದ ವಿಠ್ಠಲ ಅಂದಿದ್ದಾರೆ ಸಂತ ಜ್ಞಾನೇಶ್ವರ್. ನೋಡಿ, ವಿಠ್ಠಲ ನಿಂತು ಎಷ್ಟೋ ಸಾವಿರ ವರ್ಷಗಳಾಯಿತು, ಇವತ್ತಿಗೂ ವಿಠ್ಠಲ ಮರಾಠಿ ಕಲೀಲೇ ಇಲ್ವಂತೆ. ವಿಠ್ಠಲನಿಗೆ ಇವತ್ತು ಕನ್ನಡವೇ ಬರೋದು. ಅದಕ್ಕೆ ನೀವು ನೋಡ್ರಿ, ವಿಷ್ಣು ಸಹಸ್ರನಾಮ ತೆಗೆದು ನೋಡ್ರಿ, ವಿಠ್ಠಲ ಅನ್ನೋ ಹೆಸರು ಇಲ್ಲ. ಯಾಕಂದ್ರೆ ನೀವೆಲ್ಲ ಮಾತೇರಿ ವಿಷ್ಣು ಸಹಸ್ರನಾಮ ಪ್ರತಿನಿತ್ಯ ಪಾರಾಯಣ ಮಾಡೋರು ಇದ್ರಿ, ಎಕ್ಸ್ಪರ್ಟ್ಗಳಿದ್ದೀರಿ. ಯಾರಾದ್ರೂ ತೆಗೆದು ಬೇಕಾದ್ರೆ ಅವಕಾಶ ಕೊಡ್ತೇವೆ, ಒಂದು 15 ದಿವಸ ನೀಟಾಗಿ ನೋಡಿ ಹೇಳಿ. ವಿಷ್ಣು ಸಹಸ್ರನಾಮದಲ್ಲೂ ವಿಠ್ಠಲ ಅನ್ನೋ ಹೆಸರಿಲ್ಲ. ಅಷ್ಟೇ ಯಾಕೆ, ನೀವು 18 ಪುರಾಣ ತೆಗೆದು ನೋಡಿದ್ರು ವಿಠ್ಠಲನ ಹೆಸರಿಲ್ಲ. ಹಾಗಾದ್ರೆ ಈ ವಿಠ್ಠಲ ಅನ್ನೋ ಹೆಸರು ಹೇಗೆ ಬಂತು? ಕನ್ನಡದ ಪ್ರಾಕೃತ ಭಾಷೆ ವಿಠ್ಠಲ, ಕನ್ನಡದ ಪ್ರಾಕೃತ ಭಾಷೆ. ಪುಂಡರೀಕ ಅನ್ನವನು ತೊಡೆ ಮೇಲ್ಗಡೆ ತಂದೆ ತಾಯಿಗಳನ್ನು ಮಲಗಿಸ್ಕೊಂಡು ತಂದೆ ತಾಯಿ ಸೇವೆ ಮಾಡ್ತಾ ಇದ್ದ. ಅವನ ಭಕ್ತಿಗೆ ಒಲಿದು ತಂದೆ ತಾಯಿಯ ಸೇವೆ ಮಾಡಿದ್ದನ್ನ ಕಂಡು ವೈಕುಂಠದಿಂದ ಲಕ್ಷ್ಮೀದೇವಿಗೂ ಹೇಳದೆ ಓಡಿ ಬಂದ ನನ್ನ ಅಯ್ಯ ಸ್ವಾಮಿ ಪರಮಾತ್ಮ. ಬಂದು ನಿಂತಿದ್ದಾನೆ. ಅಯ್ಯ ಪುಂಡರೀಕ, ಬಾರೋ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ. ಪುಂಡರೀಕ ಎಂಥ ಭಕ್ತಾರಿ. ಸ್ವಲ್ಪ ಹೊತ್ತು ಕಾಯಿ ಪರಮಾತ್ಮ, ಅಪ್ಪ ಅಮ್ಮ ಮಲಗಿದ್ದಾರೆ, ನಾನೀಗ ಎದ್ರೆ ತೊಡೆಯಿಂದ ತಲೆ ಕೆಳಗಡೆ ಬೀಳ್ತದೆ, ನಿದ್ರೆ ಭಂಗ ಆಗ್ತದೆ. ನಿದ್ರೆಯಿಂದ ಎಚ್ಚರವಾದ ಮೇಲೆ ತಂದೆ ತಾಯಿ ಆಶೀರ್ವಾದ ಪಡೆದು ಬರ್ತೀನಿ. ಅಲ್ಲಿ ತನಕ ನಾನು ಎಲ್ಲಿ ನಿಂತಿರ್ಲಿ ಎಂದ ಪರಮಾತ್ಮ. ಪಕ್ಕದಲ್ಲೇ ಅಡಿಗೆ ಮಾಡ್ಲಿಕ್ಕೆ ಇಟ್ಟಿಗೆ ಇಟ್ಟಿದ್ದ, ಇಟ್ಟಿಗೆ ಕಟ್ಟಿ ಒಲೆ ಮಾಡಿ ಅಡಿಗೆ ಮಾಡಿದ್ನಲ್ಲ, ಆ ಬಿಸಿ ಇಟ್ಟಿಗೆ ತೆಗೆದು ಎಸದ್ನಂತೆ ಸ್ವಾಮಿ ಹತ್ರಕ್ಕೆ. ನಾನು ಬರೋ ತನಕ ಇಟ್ಟಿಗೆ ಮೇಲೆ ನಿಂತಿರು ಅಂದಾಗ ಇಟ್ಟಿಗೆ ಮೇಲೆ ನಿಂತು 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 ಸುಸ್ತಾಗಿ ತನ್ನ ಸೊಂಟದ ಮೇಲೆ ಕೈ ಇಟ್ಟನಂತೆ. ಏನ್ ನನ್ನ ಸ್ವಾಮಿ ಹೋದವ್ರು ಎಷ್ಟೊತ್ತಾಯ್ತು ಇನ್ನೂ ಬರ್ಲಿಲ್ಲ ಅಂತ ಹೇಳಿ ತಾಯಿ ಹುಡ್ಕೊಂಡು ಬಂದ್ಲು. ಏನೋ ಪುಂಡರೀಕ, ನನ್ನ ಸ್ವಾಮಿಗೆ ಪಾದದ ಧೂಳಾದ್ರೆ ಸಾಕು ಅಂತ ಜಗತ್ಗಾಯ್ತದೆ, ನೀನು ಈ ಶಿಕ್ಷೆ ಕೊಟ್ಟಿದ್ದೀಯಲ್ಲೋ. ಶಿಕ್ಷೆ ಕೊಟ್ಟಿಲ್ಲಮ್ಮ, ಕಾಯೋ ಕೇಳಿದ್ದೀನಿ ಅಷ್ಟೇ. ಹಾಗಾದ್ರೆ ನಾನು ಎಲ್ಲಿ ನಿಂತಲಿ? ಇನ್ನೂ ಒಂದು ಇಟ್ಟಿಗೆ ಬಿಸಾಕದ್ನಂತೆ, ನೀನು ಇಟ್ಟಿಗೆ ಮೇಲೆ ನಿಂತಿರಮ್ಮ ಅಂತ ಹೇಳಿ. ಹಾಗಾಗಿ ಸ್ವಾಮಿಯ ಪಕ್ಕದಲ್ಲಿ ಲಕುಮಿ ತಾನು ರುಕುಮಾಯಿಯಾಗಿ ಪುಂಡರೀಕನಿಗೆ ಒಲಿದ ಭಗವಂತ. ಅವನಿಗೆ ಮರಾಠಿ, ಪುಂಡರೀಕನ ಕನ್ನಡ. ಇವನು ಕನ್ನಡ ಬರೋದಿಲ್ಲ, ಪರಮಾತ್ಮನಿಗೆ ಪಾಂಡುರಂಗನಿಗೆ ಮರಾಠಿ ಬರೋದಿಲ್ಲ. ಇವತ್ತಿಗೂ ಪಾಂಡುರಂಗ ಮರಾಠಿ ಕಲೀಲಿಲ್ವಂತೆ, ಪುಂಡರೀಕ ಕನ್ನಡ ಕಲೀಲಿಲ್ವಂತೆ. ಆದ್ರೂ ಭಕ್ತ ಭಗವಂತನ ಸಂಭಾಷಣೆ ನಿಂತಿಲ್ವಂತೆ. ಯಾಕಂದ್ರೆ ಅದು ಭಕ್ತಿಗೆ ಒಂದು ಭಾಷೆ ಇದೆ, ಭಾವ ಎನ್ನುವ ಭಾಷೆ. ಅದಕ್ಕೆ ಬೇರೆಯ ಭಾಷೆ ಬೇಕಾಗಿಲ್ಲ. ಹಾಗಾಗಿ ವಿಠ್ಠಲನಿಗೆ ಹಾಗಾದ್ರೆ ಆ ಹೆಸರು ಬಂದಿದ್ದು ಕನ್ನಡಿಗರು ಕೊಟ್ಟ ಹೆಸರು. ನೋಡಿ, ಪ್ರೀತಿ ಜಾಸ್ತಿ ಆದ್ರೆ ನಾವು ಅಡ್ಡ ಹೆಸರು ಕರೀತೀವಿ. ಕೃಷ್ಣನನ್ನ ಕಿಟ್ಟು ಅಂದ್ವಿ, ವಿಷ್ಣುವನ್ನ ವಿಠೂ ಅಂದ್ವಿ. ವಿಠ್ಠಲ ಪದ ಭಾಗ ಮಾಡಿದ್ರೆ ಹೇಳ್ತದೆ ವಿಠ್ಠ ಠಾನ್. ವಿಠ್ಠ ಅಂದ್ರೆ ಜ್ಞಾನ ಇಲ್ಲದೆ ಇರುವವರು ಪೂಜೆ ಮಾಡಿದರು ಒಲಿತಾನ್ರಿ ಭಗವಂತ. ಅವನ ಜ್ಞಾನ ಬೇಕಾಗಿಲ್ಲ, ಅವನಿಗೆ ಮನದೊಳಗಿನ ಭಕ್ತಿ ಬೇಕಾಗಿದೆ. ಇವತ್ತಿಗೂ ನೀವು ಪಂಡರಾಪುರಕ್ಕೆ ಹೋದ್ರೆ ಜಗತ್ತಿನಲ್ಲಿ ಏಕೈಕವಾದಂತಹ ಸನ್ನಿಧಾನ, ಪರಮಾತ್ಮನ ಪಾದ ಮುಟ್ಟಲಿಕ್ಕೆ ಅವಕಾಶ. ಆದರೆ ಅಲ್ಲಿ ಏನುಂಟು? ಅಲ್ಲಿ ಏನೂ ಇಲ್ಲ, ಬರೀ ವಿಠ್ಠಲನ ಭಜನೆ ಅಷ್ಟೇ. ನಾದಪ್ರಿಯಾಮ. ಹಾಗಾಗಿ ನಾದ ಬ್ರಹ್ಮ ಅಂತ ಹೆಸರು. ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ. ಎಲ್ಲರೂ ಕೈಯನ್ನು ತಲೆ ಮೇಲೆತ್ತಿ ಭಗವಂತನ ಪ್ರಾರ್ಥನೆ ಮಾಡೋಣ. ಅಧಿಕ ಮಾಸದಲ್ಲಿ ಅಧಿಕ ಫಲ ನಮಗೆ. ವಿಠ್ಠಲ ವಿಠ್ಠಲ ಪಾಂಡುರಂಗ ಪಂಡರಿನಾಥ ಪಾಂಡುರಂಗ. ವಿಠ್ಠಲ 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 ವಿಠ್ಠಲ. ಪಾಂಡುರಂಗವರದ ಗೋವಿಂದ, ಪುಂಡರೀಕವರದ ಗೋವಿಂದ. ಹಾಗಾಗಿ ಕನ್ನಡಿಗರು ಕೊಟ್ಟ ಹೆಸರು ವಿಠ್ಠಲ ಎನ್ನುವ ಹೆಸರಿನಲ್ಲಿ ಇದ್ದಾನೆ ಭಗವಂತ. ಇದೇ ತಿಂಗಳ ಆಗಸ್ಟ್ 22ನೇ ತಾರೀಕು ಮಂಗಳವಾರ
ಶಿರಸಿ ಮಾರಿಕಾಂಬಾ ಸನ್ನಿಧಾನದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಇದೇ ಕೀರ್ತನೆ ಪಂಢರಿ ಮಹಾತ್ಮೆ. ಹಾಗೆ 23 ಪರಮ ಪೂಜ್ಯರಾಗಿರ್ತಕ್ಕಂಥ ಭಾವಿ ಸಮೀರರು ಎಂದೆನಿಸಿಕೊಂಡಿರ್ತಕ್ಕಂಥ ಸೋದೆಯಲ್ಲಿ ನೆಲೆ ನಿಂತ ವಾದಿರಾಜ ಯತಿವರೇಣ್ಯರ ಸನ್ನಿಧಾನದಲ್ಲಿ ನಮ್ಮ ತಂಡದಿಂದ ಅಲ್ಲೂ ಇದೇ ಕಥೆ ಪಂಢರಿ ಮಹಾತ್ಮೆ. ಇನ್ನು 25 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಸುಬುಧೇಂದ್ರ ತೀರ್ಥ ಸ್ವಾಮಿಗಳ ಚಾತುರ್ಮಾಸ್ಯದ 11ನೇ ವರ್ಷದ ಚಾತುರ್ಮಾಸ್ಯದ ಪ್ರಯುಕ್ತ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಮ್ಮ ತಂಡದಿಂದ ಮಂತ್ರಾಲಯದಲ್ಲಿ ಲಕ್ಷ್ಮೀ ಕಲ್ಯಾಣ ಎನ್ನುವಂಥ ಹರಿಕಥಾ ಸತ್ಸಂಗ. ಹಾಗಾಗಿ ಭಗವಂತ ನಾದಪ್ರಿಯನಾಗಿದ್ದಾನೆ. ಇನ್ನು 3ನೇವನೇ ಯಾರು? ಪರಮಾತ್ಮನಾಗಿರ್ತಕ್ಕಂಥ ಅನ್ನಬ್ರಹ್ಮ, ನಾದಬ್ರಹ್ಮ ಪಂಡರಾಪುರದ ಪಾಂಡುರಂಗ, ವೇದಬ್ರಹ್ಮ ವೆಂಕಟಾಚಲದ ವೆಂಕಟೇಶ್ವರ. ಇನ್ನು ಅನ್ನಬ್ರಹ್ಮ ಯಾರು ಅಂದ್ರೆ ಅವನೇ ಉಡುಪಿಯ ಕೃಷ್ಣ. ಕೃಷ್ಣ ನೀ ಬೇಗನೆ ಬಾರೋ ತಾಯಿಗೆ ಬಾಯೋಳು ಜಗವನ್ನೇ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿಯ ಶ್ರೀ ಕೃಷ್ಣ. ಕೃಷ್ಣ ನೀ ಬೇಗನೆ ಬಾ. ಸ್ವಾಮಿ ಉಡುಪಿಯಲ್ಲಿ ನಿಂತ ಕೃಷ್ಣ ಅನ್ನಬ್ರಹ್ಮ. ಅನ್ನ ಅಂದ್ರೆ ಊಟ ಅಲ್ಲ. ಸಹಸ್ರನಾಮದಲ್ಲಿ ಹೇಳ್ತದೆ ಅನ್ನಂ ಅನ್ನಾದ ಏವಚ. ಅನ್ನ ಅಂದ್ರೆ ಜ್ಞಾನ. ಅನ್ನ ಅಂತೂ ಸುಂದೃತಾವಾಣಿ ಅಂತೂ ಶಾಸ್ತ್ರ. ಒಳ್ಳೆ ಮಾತೆ ಹೊಟ್ಟೆ ತುಂಬಿಸೋ ಜ್ಞಾನ ಅಂತಾರೆ. ಹಾಗಾಗಿ ಕೃಷ್ಣ ಜ್ಞಾನ ಪ್ರಿಯನಾಗಿದ್ದಾನೆ, ಜ್ಞಾನ ಬ್ರಹ್ಮ. ಅರ್ಜುನ ಎನ್ನುವಂತಹ ಜೀವಿಯನ್ನ ನೆಪ ಮಾತ್ರಕ್ಕಿಟ್ಟುಕೊಂಡು ಇಡೀ ಜಗತ್ತಿಗೆ ಗೀತಾಚಾರ್ಯನಾಗಿ ಗೀತೆಯನ್ನು ಬೋಧನೆ ಮಾಡಿ ಜ್ಞಾನದ ಅಮೃತವನ್ನು ಕೊಟ್ಟಿದ್ದಾನೆ. ಹಾಗಾಗಿ ವೆಂಕಟೇಶ್ವರನ ವೇದ, ಪಂಡರಾಪುರದ ನಾದ, ಇದರ ಎರಡೂ ಜೊತೆಗೆ ಕೃಷ್ಣನ ವೇದ ಜ್ಞಾನ ಸ್ವಾದ ಇದೆಲ್ಲ ಇದ್ರೆ ಒಬ್ಬ ಮನುಷ್ಯ ಜೀವನ ಉಜ್ಜೀವನವಾಗ್ಲಿಕ್ಕೆ ಇನ್ನೇನು ತೊಂದರೆ ಇಲ್ಲ. ಹಾಗಾಗಿ ಎದ್ದಾಗ ಕೂತಾಗ ನಿಂತಾಗ ಮಲಗಿದಾಗ ಆಡುವಾಗ ನೋಡುವಾಗ ಮಾಡುವಾಗ ಉಂಬಾಗ ತಿಂಬಾಗ ಸಾಗುವಾಗ ಬಾಗುವಾಗ ಬೀಗುವಾಗ ಗಳಿಗೆ ಗಳಿಗೆ ಉಸಿರು ಉಸಿರು ಭಗವನ್ನಾಮ ಸಂಕೀರ್ತನೆಯನ್ನು ಮಾಡಿ ಈ ಜನ್ಮವನ್ನು ಉಜ್ಜೀವನ ಮಾಡ್ಕೊ ಎನ್ನುವಾಗ ಆ 3 ಬ್ರಹ್ಮರ ಆಶೀರ್ವಾದ ನಮಗಾಯಿತೋ ನಮ್ಮ ಜನ್ಮ ಪಾವನವಾಗ್ತದೆ. ಹಾಗಾಗಿ ಅಂತಹ ಪರಮಾತ್ಮನ ಧ್ಯಾನ ಮಾಡಿ ಕೋಟಿ ಕೋಟಿ ನಮ್ಮ ಕನ್ನಡದ ಹರಿದಾಸರು ಸಾವಿರಾರು ಜನ ಉಜ್ಜೀವನದ ಪಥದತ್ತ ಸಾಗಿದ್ದಾರೆ ಎನ್ನುವಾಗ ಈಗ ಸ್ವಾಮಿಯ ಕಲ್ಯಾಣೋತ್ಸವದ ಜೊತೆಯಲ್ಲಿ ವೆಂಕಟಾಚಲ ಮಹಾತ್ಮೆ ಎನ್ನುವ ಕಥಾಭಾಗ, ಕಥೆಯನ್ನು ಕೇಳುವ ಎಲ್ಲರಿಗೂ ಭಗವದ್ ಅನುಗ್ರಹವಾಗಲಿ. ಕಥಾ ಪ್ರವೇಶಕ್ಕೂ ಮುಂಚಿತವಾಗಿ ಪದ್ಧತಿಯಂತೆ ಭಜನೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಪ್ರವೇಶವನ್ನು ಮಾಡೋಣ. ದಾಸರು ಹೇಳಿಕೊಟ್ಟ ಭಜನೆಯನ್ನ ನೀವೆಲ್ಲರೂ ಕಂಠಾಘೋಷವಾಗಿ ಹೇಳ್ತೀರಿ, ಯಾಕಂದ್ರೆ ಅಭ್ಯಾಸ ಆಗಿದೆ. ಮಧುಸೂದನ್ ದಾಸರ ಕಥೆ ಅಂದ್ರೆ ಅಲ್ಲಿ ಭಜನೆ ಇರ್ತದೆ ಅಂತ ಆಲ್ರೆಡಿ ಫಿಕ್ಸ್ ಆಗೋಗಿದೆ, ಒಂದು ಟಸ್ಸೆ ಮುದ್ರೆ ಒತ್ತದಾಗೆ. ಹಾಗಾಗಿ ಎಲ್ಲ ಸೇರಿ ಭಗವಂತನ ಭಜನೆಯನ್ನ ಶ್ರೀನಿವಾಸ ದೇವರು ವಿರಾಜಮಾನರಾಗಿದ್ದಾರೆ ಶೇಷವಾಹನ ರೂಢರಾಗಿ. ಹಾಗಾಗಿ ಶ್ರೀನಿವಾಸನ ಭಜನೆಯನ್ನ ಒಕ್ಕೊರಲಾಗಿ ಹೇಳೋಣ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಹೇಳ್ತಾ ಇದ್ದಾರೆ ಮುಂದುಗಡೆ ಜಮಖಾನದ ಮೇಲಿರೋರಿಗೆಲ್ಲ 100ಕ್ಕೆ 100, ಚೇರ್ ಮೇಲಿರೋರ್ಗೆ ಇನ್ನೂ ಎಕ್ಸಾಮ್ ಕೊಟ್ಟಿಲ್ಲ, ನೆಕ್ಸ್ಟ್ ಸರದಿ ಅವರದು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಆಪತ್ ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ಅನಾಥ ರಕ್ಷಕ ಗೋವಿಂದ. ಶ್ರೀನಿವಾಸ ಗೋವಿಂದ,
ಇದೆ ಭಜನೆ, ಬಹಳ ಚೆನ್ನಾಗಿ ಹೇಳ್ತಾ ಇದ್ದೆ. ಯಾಕಂದ್ರೆ ಮಂಡ್ಯದ ಮಂದಿ ಬಹಳ ಗಟ್ಟಿಯಾಗಿ ಹೇಳೋರುಂಟು ನಾವು, ಆದ್ರೆ ಹೇಳ್ಕೊಡೋರು ಬೇಕಾಗಿದೆ ಈಗ ಅಷ್ಟೇ. ಹೇಳ್ಕೊಡೋರು ಆನಂದವಾಗಿ ಹೇಳ್ಕೊಟ್ರೆ ತೊಂದ್ರೆ ಏನಿಲ್ಲ, ಜೋರಾಗಿ ಹೇಳುದು. ಬೇಕಾದ್ರೆ 12 ಗಂಟೆ ರಾತ್ರಿ ತನಕಲೂ ಭಜನೆ ಮಾಡಿಸ್ರಿ ದಾಸರ, ನಾವ್ ಹೇಳ್ತೀವಿ ಅಂತ, ತೊಂದ್ರೆ ಏನಿಲ್ಲ. ಹಾಗಾಗಿ ಭಜನೆಯ 2ನೇ ಮೆಟ್ಟಿಲು ಭಗವಂತನಿಗೆ ಹತ್ತಿರವಾಗ್ಲಿಕ್ಕೆ ಇನ್ನೊಂದ್ ಚೂರು 1-2 ಹೆಜ್ಜೆ ಮುಂದಕ್ಕೆ ಹೋದ್ರೆ ಆ ಭಜನೆಯಲ್ಲಿ 2ನೇ ಸೇವೆ ನಮ್ಮ ಕರತಾಡನವನ್ನ ಮಾಡುತ್ತಾ. ಯಾಕಂದ್ರೆ ತಾಳವನ್ನು ತಟ್ಟಿದವ ಕಳರೆದೆಯ ಮೆಟ್ಟಿದವ, ತಾಳವನ್ನು ತಟ್ಟಿದವ ದುರಿತಗಳ ನಟ್ಟಿದವ ಅಂದಿದ್ದಾರೆ ಪುರಂದರದಾಸರು. ಹಾಗಾಗಿ ನಮ್ಮ 2 ಕೈಗಳಲ್ಲಿ ಸ್ವಾಮಿಗೆ ಏನ್ ಕೊಡ್ಲಿಕ್ಕಾಗತ್ರಿ? ನಾವು ಭಗವಂತನಿಗೆ ಏನು ಕೊಡ್ಬೋದು? ಏನಿಲ್ಲ ಅವನ ಹತ್ರ. ಸ್ವಾಮಿ ಬಂಗಾರದ ಕಿರೀಟ ಮಾಡಿ ಸಾಕಿಸ್ತೀವಿ, ಪಕ್ಕದಲ್ಲೇ ಇದ್ದಾಳೆ ಬಂಗಾರಕ್ಕೆ ಅಭಿಮಾನಿ ದೇವತೆ. ಏನು ಬೇಕಾಗಿಲ್ಲ ಅವನಿಗೆ ಬೇಕಾಗಿರೋದು ಭಕ್ತಿ ಒಂದೇ. ಹಾಗಾಗಿ 2ನೇ ಸೇವೆ ಕರತಾಳನವನ್ನ ಮಾಡುತ್ತಾ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಆಪದ್ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ರುಕ್ಮಿಣಿ ನಾಯಕ ಗೋವಿಂದ, ದೇವದೇವನೇ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಬಹಳ ಅದ್ಭುತವಾಗಿ ಸ್ವಾಮಿಗೆ ಕೀರ್ತನಾ ಸೇವೆ, ಅಧಿಕ ಮಾಸದಲ್ಲಿ ಅಧಿಕ ಫಲ ಸ್ವಾಮಿಗೆ ಕೀರ್ತನಾ ಸೇವೆ ಕೊಟ್ಟಿದ್ದೀರಿ. ಇನ್ನು ಭಜನೆಯಲ್ಲಿ ಸಂಪೂರ್ಣ ಸೇವೆ ಅಂತ ಒಂದಿದೆ, ಕೊನೆಯ ಮೆಟ್ಲು. ಆ ಮೆಟ್ಲು ಹತ್ತಿದ್ರೆ ಭಗವಂತನ ಪಾದ. ಯಾಕಂದ್ರೆ ನೋಡಿ, ದೇವಸ್ಥಾನದಲ್ಲಿ ಎಲ್ಲಾ ಬೋರ್ಡ್ ಹಾಕಿ ಕೊನೆಯಲ್ಲಿ ಸಂಪೂರ್ಣ ಸೇವೆಗೆ ಇಷ್ಟು ಅಂತ ಸ್ವಲ್ಪ ಡಿಸ್ಕೌಂಟ್ನ ಒಂದು ಲೆಕ್ಕಾಚಾರ ಹಾಕಿರ್ತಾರೆ. ಹಾಗಾಗಿ ಭಜನೆಯಲ್ಲಿ ಡಿಸ್ಕೌಂಟ್, ಕೊನೆಯಲ್ಲಿ ಸಂಪೂರ್ಣ ಸೇವೆ. ಏನು ಅಂದ್ರೆ ನಮ್ಮ 2 ಕೈಗಳನ್ನ ತಲೆ ಮೇಲ್ಭಾಗದಲ್ಲಿ ಎತ್ತಿ, ಯಾಕಂದ್ರೆ ತಲೆಯ 10 ಅಂಗುಲದ ಮೇಲ್ಭಾಗದಲ್ಲಿ ಭಗವಂತ ಶ್ರೀನಿವಾಸ ತುರ್ಯನಾಮಕ ಎನ್ನುವ ಭಗವಂತನಾಗಿ ನಿಂತಿದ್ದಾನೆ. ಅದಕ್ಕೆ ನೋಡಿ, ನಮ್ಮಲ್ಲಿ ಮಹಾರಾಜರು ಪೇಟ ಧರಿಸುವಾಗ ಜೊತೆಯಲ್ಲಿ ಒಂದಿಷ್ಟುದ್ದ ಗುಚ್ಚು ಬಿಡ್ತಾ ಇದ್ರು, ಕುಚ್ಚುಂತಾರೆ. ಅದಕ್ಕೆ ತುರಾಯಿ ಅಂತ ಹೆಸರು. ಯಾಕೆ? ತುರ್ಯನಾಮಕನಾದ ಭಗವಂತನ ಪಾದವನ್ನು ಯಾವಾಗಲೂ ಮುಟ್ಟುತ್ತಾ ಇದ್ರು ಒಡೆಯರು. ಹಾಗಾಗಿ ನಮ್ಮ ಮಂಡ್ಯ ಇವತ್ತಿಗೂ ಕೂಡ ಹಸಿರುಮಯವಾಗಿದೆ. ಯಾಕಂದ್ರೆ ಒಡೆಯರು ಯಾವಾಗಲೂ ತಾಯಿ ಸೇವೆ, ಚಾಮುಂಡೇಶ್ವರಿಯ ಪಾದ ಮುಟ್ಟುತ್ತಾ ಇದ್ರು ತುರಾಯಿಯಿಂದ. ಚಾಮುಂಡೇಶ್ವರಿ ಅನುಗ್ರಹ ನಮಗಾಯಿತು. ಹಾಗಾಗಿ ನಿತ್ಯ ಹರಿದ್ವರ್ಣದಂತಿದೆ ನಮ್ಮ ಮಂಡ್ಯ ಜಿಲ್ಲೆ ಎನ್ನುವಾಗ ಕೊನೆಯ ಸೇವೆ ನಮ್ಮ ತಲೆಯ ಮೇಲ್ಭಾಗದಲ್ಲಿ ಭಗವಂತನಿಗಾಗಿ 2 ಕೈಗಳಿಂದ ಭಜನೆಯನ್ನು ಮಾಡೋಣ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಆಪದ್ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ, ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ರುಕ್ಮಿಣಿ ಲೋಲ ಗೋವಿಂದ, ದೇವದೇವ ಹರಿ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ,
ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ಇಂದಿರಾರಮಣ ಗೋವಿಂದ. ನೇರವಾಗಿ ಕಥಾ ಪ್ರವೇಶವನ್ನು ಮಾಡೋಣ. ವೆಂಕಟಾಚಲ ಮಹಾತ್ಮೆ. ಯುಗ ಯುಗವನು ತಾನು ಧರಿಸಲಿಕ್ಕಾಗಿ ಗಿರಿಯನ್ನು ಏರಿದ ವೆಂಕಟರಮಣ. ಕಲಿಯುಗದಲ್ಲಿ ತನ್ನ ಭಕ್ತರ ಸಲಹಲು ಗಿರಿಯನ್ನೇರಿದ ತಿರುಮಲೇಶ. ತಿರುಮಲೆಯಲ್ಲಿ ತಿಮ್ಮಪ್ಪನಾಗಿ, ತಿರುಮಲೆಯಲ್ಲಿ ತಿಮ್ಮಪ್ಪನಾಗಿ ಕುಳಿತಿಗನೋ ನನ್ನ ಸರ್ವೇಶ. ತಿರುಮಲೆಯಲ್ಲಿ ತಿಮ್ಮಪ್ಪನಾಗಿ ಕುಳಿತಿಗನೋ ನನ್ನ ಸರ್ವೇಶ. ಭಜರೆ ಗೋಪಾಲಂ ಮಾನಸ ಭಜರೆ ಶ್ರೀಲೋಲಂ. ಭಜರೆ ಗೋಪಾಲಂ ಮಾನಸ ಭಜರೆ ಶ್ರೀಲೋಲಂ. ಮಾನಸ ಭಜರೆ ಶ್ರೀಲೋಲಂ. ಮಾನಸ ಭಜರೆ ಶ್ರೀಲೋಲಂ. ಗಂಗಾ ನದಿಯ ತೀರದಲ್ಲಿ ಸೂತ ಮಹಾಪುರಾಣಿಕರು ಶೌನಕಾದಿಗಳಿಗೆ ಗಂಗಾ ನದಿ ತೀರದಲ್ಲಿ ಕೂತಿದ್ದಾರೆ ಶೌನಕಾದಿಗಳು. ಸೂತ ಮಹಾಪುರಾಣಿಕರು ಬರ್ತಾ ಇದ್ದಾರೆ. ಶುಕಾಚಾರ್ಯರಿಂದ ಎಲ್ಲವನ್ನ ವೇದ ಶಾಸ್ತ್ರ ಅರ್ಥ ಮೀಮಾಂಸೆ ಇದನ್ನೆಲ್ಲವನ್ನ ಅಭ್ಯಾಸ ಮಾಡಿದವರು. ಶುಕಾಚಾರ್ಯರೇನು ಸಾಮಾನ್ಯರಲ್ಲ, ವೇದವ್ಯಾಸರಿಗೆ ಮಗ. ಹಾಗಾಗಿ ಸೂತ ಮಹಾಪುರಾಣಿಕರು ಬರುವಾಗ ಶೌನಕಾದಿಗಳು ಕೇಳ್ತಾ ಇದ್ದಾರೆ, ಗುರುಗಳೇ ನಮಗೆ ಸ್ವಾಮಿಯ ಲೀಲಾ ವಿಲಾಸವನ್ನು ಹೇಳ್ಕೊಡ್ಬೇಕು. ಆ ತಿರುಮಲೆಯ ಬೆಟ್ಟಕ್ಕೆ ಯುಗ ಯುಗದಲ್ಲೂ ಒಂದೊಂದು ಹೆಸರು ಕರೀತಾರೆ ಅಂತಲ್ಲ, ಹೇಗೆ ಕರೀತಾರೆ, ಯಾಕೆ ಹಾಗೆ ಕರೀತಾರೆ, ದಯಮಾಡಿ ನಮಗೆ ವೆಂಕಟಾಚಲ ಮಹಾತ್ಮೆಯನ್ನ ಹೇಳಬೇಕು ಅಂತ ಕೇಳಿದಾಗ, ನೋಡಿ ಗುರುಗಳು ಬಂದಾಗ ಏನು ಕೇಳಬೇಕೋ ಅದನ್ನು ಕೇಳ್ಕೊಂಡ್ರು. ನಮ್ಮಲ್ಲಿ ಬಹಳ ಕಷ್ಟ ಆಗಿದೆ, ಗುರುಗಳನ್ನು ಕೇಳೋದನ್ನೇ ಬಿಟ್ಬಿಟ್ರು ಈಗೆಲ್ಲ. ಎಲ್ಲ ಆನ್ಲೈನ್ ಕ್ಲಾಸ್, ಗುರುಗಳು ಬರೋದು ಕಷ್ಟ, ಇವ್ರು ಕೇಳೋದು ಕಷ್ಟ. ಹಾಗಾಗಿ ಆನ್ಲೈನ್ 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 ಆನ್ಲೈನ್. ಹಾಗಾಗಿ ಭಗವಂತನ ದಯೆ. ಯಾಕಂದ್ರೆ ಒಳ್ಳೆ ಜನ ಹೇಗೆ ಕಾಲ ಕಳಿಬೇಕು ಅನ್ನೋದನ್ನ ಶಾಸ್ತ್ರ ಹೇಳ್ತದೆ. ಒಳ್ಳೆ ಸಜ್ಜನರು ಹೇಗೆ ಟೈಮ್ ಪಾಸ್ ಮಾಡಬೇಕು. ಪ್ರಾತದ್ಯೂತ ಪ್ರಸಂಗೇನ ಮಧ್ಯಾಹ್ನೇ ಶ್ರೀ ಪ್ರಸಂಗತ ರಾತ್ರೌ ಚೌರ್ಯ ಪ್ರಸಂಗೇನ ಕಾಲವು ಗಚ್ಚತಿ ಧೀಮತ. ಒಳ್ಳೆ ಜನರು ಹೇಗೆ ಕಾಲ ಕಳಿಬೇಕು ಅಂದ್ರೆ ಶಾಸ್ತ್ರ ಹೇಳಿದ ಮಾತು, ಪ್ರಾತದ್ಯೂತ ಪ್ರಸಂಗೇನ ಬೆಳಿಗ್ಗೆ ಹೊತ್ತು ಜೂಜಾಡ್ಬೇಕಂತೆ. ಮಧ್ಯಾಹ್ನ ಶ್ರೀ ಪ್ರಸಂಗತ ಮಧ್ಯಾಹ್ನದ ವೇಳೆ ಹೆಣ್ಣು ಮಕ್ಕಳ ಸಹವಾಸ ಮಾಡ್ಬೇಕಂತೆ. ರಾತ್ರೌ ಚೌರ್ಯ ಪ್ರಸಂಗೇನ ರಾತ್ರಿ ಹೊತ್ತು ಕಳ್ಳತನ ಮಾಡ್ಬೇಕಂತೆ. ಹಿಂಗ್ ಟೈಮ್ ಪಾಸ್ ಮಾಡ್ರಿ. ಏನ್ರಿ ದಾಸ್ರೆ, ಜನಗಳನ್ನ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ ಬಂದಿದ್ದೀರೋ, ಇದೇನು ಹೀಗೆ ಹೇಳ್ಕೊಡ್ತಾ ಇದ್ದೀರಲ್ಲ. ಮೇಲಿನ ಅರ್ಥ ಕೆಟ್ಟದ್ದಾಗಿರಬಹುದು, ಇದರ ಗೂಢಾರ್ಥವನ್ನ ನೋಡೋದಾದ್ರೆ ಪ್ರಾತದ್ಯೂತ ಪ್ರಸಂಗೇನ ಬೆಳಿಗ್ಗೆ ಹೊತ್ತು ಜೂಜಾಟವನ್ನಾಡಿ ಕಾಡಿಗೋಗಿ ಕಷ್ಟವನ್ನು ಅನುಭವಿಸಿದ ಧರ್ಮರಾಯರ ಮಹಾಭಾರತದ ಕಥೆಯನ್ನು ಕೇಳೋ. ಭಾರತದ ಕಥೆಯನ್ನು ಕೇಳಿ ನಿನ್ನ ಜೀವನವನ್ನ ಉಜ್ಜೀವನ ಮಾಡ್ಕೋ. ಮಧ್ಯಾಹ್ನ ಶ್ರೀ ಪ್ರಸಂಗತಃ ಮಧ್ಯಾಹ್ನದ ವೇಳೆ ಹೆಣ್ಣು ಮಕ್ಕಳು ಅಂದ್ರೆ ಯಾರು? ಸೀತಾ, ಸಾವಿತ್ರಿ, ಮಂಡೋದರಿ, ದ್ರೌಪದಿ, ಅಹಲ್ಯೆ. ಇಂಥವರ ಕಥೆಯನ್ನು ಕೇಳಿ ಈ ಜಗತ್ತಿನಲ್ಲಿ ಭವ್ಯ ಭಾರತ ದೇಶದಲ್ಲಿ ಸನಾತನ ಧರ್ಮದಲ್ಲಿ ಸ್ತ್ರೀ ಶಕ್ತಿ ಹೇಗಿತ್ತು ಅನ್ನೋದನ್ನು ನೀನು ಕೇಳಿ ಜೀವನವನ್ನು ಉಜ್ಜೀವನಕ್ಕೆ ಹೋಗು. ಈಗಲೂ ಶಕ್ತಿ ಬಹಳ ಚೆನ್ನಾಗಾಗಿದೆ ರೀ, ತೊಂದರೆ ಏನಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಗಂಡಸ್ರಿಗೆ ಬಹಳ ಮರ್ಯಾದೆ. ಈಗ ಕಂಡಕ್ಟ್ರು ಗಂಡಸ್ರು ನೋಡಿದ್ರೆ ಕೈ ಮುಗಿತಾರೆ, ಬನ್ನಿ ಮಂಡಿಗೆ ಹೋಗುತ್ತೆ, ಬನ್ನಿ ಮುಂದ್ಗಡೆ ಸೀಟಲ್ಲಿ ಕೂತ್ಕೊಳ್ಳಿ. ಮೊದಲು 4 ಸೀಟು ಹೆಂಗಸರಿಗೆ ಅಂತ ಬರೆದಿತ್ತು, ಈಗ ಮುಂದ್ಗಡೆ 4 ಸೀಟು ಗಂಡಸರಿಗೆ ಅಂತ ಬರಿಬೇಕಾಗಿದೆ. ಹಾಗಾಗಿ ಮಧ್ಯಾಹ್ನ ಶ್ರೀ ಪ್ರಸಂಗತಃ ಮಧ್ಯಾಹ್ನದ ವೇಳೆ ಸೀತಾ, ಮಂಡೋದರಿ ಇವ್ರ ಕಥೆ ಕೇಳು. ರಾತ್ರೌ ಚೌರ್ಯ ಪ್ರಸಂಗೇನ ರಾತ್ರಿ ವೇಳೆ ಕಳ್ಳತನ ಮಾಡಿ ಬೆಣ್ಣೆ ಕದ್ದ, ನವನೀತ ಚೋರ, ಮಾವನನ್ನು ಕೊಂದ ಕೃಷ್ಣನ ಕಥೆ ಕೇಳಿ ನಿನ್ನ ಜೀವನವನ್ನ ಉಜ್ಜೀವನ ಮಾಡಿಕೋ ಅಂತ ಶಾಸ್ತ್ರ.
ಹಾಗಾಗಿ ಸೂತ ಪುರಾಣಿಕರು ಕೇಳ್ತಾ ಇದ್ದಾರೆ, ಏನು ಹೇಳ್ಬೇಕ್ರಪ್ಪ ಸ್ವಾಮಿ, ವೆಂಕಟಾಚಲ ಮಹಾತ್ಮೆಯನ್ನು ಹೇಳಿ ಎನ್ನುವಾಗ, ಹೇಳುವೆ ನಾನೀಗ ಶ್ರೀಗಿರಿಯ ವೆಂಕಟಾಚಲದ ಮಹಿಮೆಯನ, ವೆಂಕಟಾಚಲದ ಮಹಿಮೆಯನ ಹೇಳುವೆ ನಾನೀಗ. ಆನಂದವೀವನು ಆನಂದದೊಡೆಯನು, ಆನಂದವೀವನು ಆನಂದದೊಡೆಯನು, ಪುಷ್ಕರಣಿ ತೀರ ನಿಂತ ಗಿರಿವರನು. ಆನಂದವೀವನು ಆನಂದದೊಡೆಯನು, ಪುಷ್ಕರಣಿ ತೀರ ಗಿರಿ ವಿಹಾರನು, ಪರಮ ಪುರುಷನು ಮಧುಸೂದನ ವಿಠಲನು. ಪರಮ ಪುರುಷನು ಮಧುಸೂದನ ವಿಠಲನು, ನಿಂತ ಗಿರಿಯ ಮಹಿಮೆ ಇದನ್ನ ಹೇಳುವೆನು, ನಿಂತ ಗಿರಿಯ ಮಹಿಮೆ ಇದನ್ನ ಹೇಳುವೆನು, ಹೇಳುವೆ ನಾನೀಗ ಶ್ರೀಗಿರಿಯ ವೆಂಕಟಗಿರಿಯ ಮಹಿಮೆಯನ ಹೇಳುವೆ ನಾನೀಗ. ನಾನೇ ಕೃತೆ ವೃಷಾದ್ರಿಂ ಅಕ್ಷಂತಿ ತ್ರೇತಾಯಾಂ ಅಂಜನಾಚಲ, ದ್ವಾಪರೆ ಶೇಷಾದ್ರಿ ಕಾಲೌ ಶ್ರೀ ವೆಂಕಟಾಚಲ. ಶೌನಕಾದಿಗಳೇ, ಈ ಬೆಟ್ಟವನ್ನ ಕೃತಯುಗದಲ್ಲಿ ವೃಷಭಾಚಲ ಅಂತ ಕರೆದ್ರು, ತ್ರೇತಾಯುಗದಲ್ಲಿ ಅಂಜನಾದ್ರಿ, ದ್ವಾಪರಾಯುಗದಲ್ಲಿ ಶೇಷಾಚಲ, ಕಲಿಯುಗದಲ್ಲಿ ವೆಂಕಟಾಚಲ. ಸ್ವಾಮಿ, ಯಾಕೆ ಕೃತಯುಗದಲ್ಲಿ ವೃಷಭಾಚಲ ಅಂತ ಕರೆದ್ರು ಅಂದ್ರೆ, ಆ ಗುರುಗಳಾದಂಥ ಸೂತ ಮಹಾಪುರಾಣಿಕರು ಹೇಳ್ತಾ ಇದ್ದಾರಪ್ಪ, ಕೃತಯುಗದಲ್ಲಿ ಈ ಬೆಟ್ಟದ ಮೇಲೆ ಓರ್ವ ರಾಕ್ಷಸ ವಾಸವಿದ್ದ, ಅವನೇ ವೃಷಭಾಸುರ. ವೃಷಭಾಸುರ ಅವ ಹುಟ್ಟಿದ್ದು ರಾಕ್ಷಸರ ಕುಲದಲ್ಲೇ ಆಗಿರಬಹುದು, ಆದ್ರೆ ಅವ ಪರಮ ದೈವಿ ಭಕ್ತ, ನರಸಿಂಹಸ್ವಾಮಿಯ ನಿತ್ಯ ಆರಾಧಕ. ನರಸಿಂಹಸ್ವಾಮಿಯ ಸಾಲಿಗ್ರಾಮಕ್ಕೆ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದವ. ನಮ್ ನಾರಸಿಂಹ ಪೊರೆಯೋ ಅನವರತ, ನಾರಸಿಂಹ ಪೊರೆಯೋ, ನಾರಸಿಂಹ ಪೊರೆಯೋ ಅನವರತ, ನಾರಸಿಂಹ ಪೊರೆಯೋ. ಕಂಬದಿ ಬಂದು ಅಸುರರ ಕೊಂದು, ಕಂಬದಿ ಬಂದು ಅಸುರರ ಕೊಂದು, ಕಂಬದಿ ಬಂದು ಅಸುರರ ಕೊಂದು, ದಿವಿಜರನ್ನು ಕಾಯ್ದಂತ ಹರಿಯೇ ನಾರಸಿಂಹ ಪೊರೆಯೋ, ಪೊರೆಯೋ ನಾರಸಿಂಹ ಪೊರೆಯೋ. ಪಾಪವಿದೂರ ಕಲಿ ಸಂಹಾರ, ಪಾಪವಿದೂರ ಕಲಿ ಸಂಹಾರ, ಲಕುಮಿಲೋಲ ಪ್ರಾಣಪ್ರಿಯ, ಲಕುಮಿಲೋಲ ಪ್ರಾಣಪ್ರಿಯ, ಅಳಗಿರಿ ರಂಗ ಮಧುಸೂದನ ವಿಠಲ, ಅಳಗಿರಿ ರಂಗ ಮಧುಸೂದನ ವಿಠಲ. ಎಮ್ಮನು ನೀನೆ ಕಾಯೋ, ಎಮ್ಮನು ನೀನೆ ಕಾಯೋ, ನಾರಸಿಂಹ ಪೊರೆಯೋ, ಪೊರೆಯೋ ನಾರಸಿಂಹ ಪೊರೆಯೋ. ನರಸಿಂಹ ದೇವರ ಆರಾಧಕ ಈ ವೃಷಭಾಸುರ.
ಹೇಗೆ ಪೂಜೆ ಮಾಡ್ತಾನಂದ್ರೆ ಅವನು ತುಳಸಿ ಗಿಳಸಿ ಇಟ್ಟು ಪೂಜೆ ಮಾಡ್ತಾ ಇರ್ಲಿಲ್ಲ, ಮತ್ತೆ ತುಳಸಿಯ ಬದಲಾಗಿ ತನ್ನ ಕೈ ಬೆರಳುಗಳನ್ನೇ ಕತ್ತರಿಸ್ಕೊಡ್ತಾ ಇದ್ದ. ಕೊನೆಯಲ್ಲಿ ಕದಳಿ ಫಲಂ ಸಮರ್ಪಯಾಮಿ ಅಂತ ಹೇಳಿ, ಕದಳಿ ಅಂದ್ರೆ ಬಾಳೆಹಣ್ಣನ್ನು ಇಡ್ತಾ ಇರ್ಲಿಲ್ಲ, ತನ್ನೇ ಕತ್ತರಿಸಿ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದ. ನರಸಿಂಹ ಸಾಲಿಗ್ರಾಮಕ್ಕೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಕೈ ಬೆರಳುಗಳು ಮತ್ತೆ ಬಂದು ಜೋಡಿಸ್ಕೊಳ್ತಿದ್ವು, ರುಂಡ ಬಂದು ಮುಂಡದ ಮೇಲೆ ಸೇರ್ಕೊಳ್ತಾ ಇದ್ವು. ಹೀಗೆ ಒಂದಲ್ಲ ಎರಡಲ್ಲ 5,000 ವರ್ಷ ಸ್ವಾಮಿಯ ಸೇವೆ ಮಾಡಿದ್ದಾನೆ. ನರಸಿಂಹ ಸ್ವಾಮಿಯ ಸೇವೆಯನ್ನ ಆ ವೃಷಭಾಸುರ ಆ ಬೆಟ್ಟದ ಮೇಲೆ. ಯಾಕಂದ್ರೆ ಸಾಲಿಗ್ರಾಮ ಶಿಲೆ ಎಲ್ಲಿರ್ತದೋ, ಸಾಲಿಗ್ರಾಮ ಮೂರ್ತಿ ಎಲ್ಲಿರ್ತದೋ ನೋಡಿ. ಸಾಲಿಗ್ರಾಮದ ಒಂದು ವಿಶೇಷ ಏನು ಅಂದ್ರೆ, ಬೇರೆ ಮೂರ್ತಿಗಳು ದೇವಸ್ಥಾನದೊಳಗಿದ್ದು ಅದಕ್ಕೆ ಅಭಿಷೇಕ ಪೂಜೆ ನಡೀತಾ ಇದ್ದು ಸ್ವಲ್ಪ ಏನಾದ್ರೂ ಎಡರು ತೊಡರಾಗಿ ಸ್ವಲ್ಪ ಭಿನ್ನ ಆಯ್ತು ಅಂದ್ರೆ ಅದಕ್ಕೆ ಪೂಜೆ ಮಾಡೋ ಹಾಗಿಲ್ಲ. ಆದ್ರೆ ಸಾಲಿಗ್ರಾಮ ಮೂರ್ತಿ ಬಿದ್ದು ಒಡೆಯಿತು ಅಂದ್ರೆ ಅದರ ಒಂದು ಕಣ ಇದ್ರೂ ಕೂಡ ಆ ಒಂದು ಕಣದ ಚೂರಿಗೂ ಪೂಜೆ ಮಾಡಬಹುದು, ಅಷ್ಟು ವಿಶೇಷ. ಸಾಲಿಗ್ರಾಮ ಶಿಲೆ ಎಲ್ಲಿದೆಯೋ ಅಲ್ಲಿಂದ 3 ಮೈಲಿಗಳ ದೂರದ ತನಕವೂ ಅದರ ಪಾಸಿಟಿವ್ ಎನರ್ಜಿ ವೈಬ್ರೇಟ್ ಆಗ್ತದಂತೆ. ಇದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಿದ್ದಾರೆ. ಯಾರು ಸಾಲಿಗ್ರಾಮದ ಪೂಜೆಯನ್ನ ಮಾಡಿ ಅದರ ತೀರ್ಥವನ್ನ ಪ್ರತಿನಿತ್ಯ ಪ್ರೋಕ್ಷಣೆ ಮಾಡ್ತಾರೋ, ಅದನ್ನ ಅಪೋಷಣೆ ಮಾಡಿಕೊಳ್ತಾರೋ ಅಂಥವರಿಗೆ ಸರ್ವ ದುಃಖಗಳನ್ನು ದೂರ ಆಗ್ತದೆ ಅಂತ ಹೇಳಿ ಶಾಸ್ತ್ರ. ಸಾಲಿಗ್ರಾಮದ ವರ್ಣನೆಯೇ ಇದೆ. ಶ್ರೀಮದಾಚಾರ್ಯರು ಬರೆದಿರತಕ್ಕಂಥ ಸಾಲಿಗ್ರಾಮ ವರ್ಣನೆಯಲ್ಲಿ, ಸಾಲಿಗ್ರಾಮ ಶಿಲಾಸ್ಪರ್ಶಂ ಏ ಕುರ್ವಂತೆ ದಿನೇ ದಿನೇ ವಾಂಚಂತಿ ಕರ ಸಂಸ್ಪರ್ಶಂ ತಸ್ಯ ದೇವಾಸವಾಸವ. ಶ್ರೀಮದಾಚಾರ್ಯರು ಹೇಳ್ತಾರೆ, ಸಾಲಿಗ್ರಾಮ ಶಿಲೆಯನ್ನು ಪ್ರತಿನಿತ್ಯ ಪೂಜೆ ಮಾಡಿ ಆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದವರಿಗೆ ಪ್ರತಿನಿತ್ಯ ಬಂದು ದೇವರ ಕೈ ಕೊಡ್ತಾನಂತೆ ರೀ. ಥ್ಯಾಂಕ್ಸ್ ಹೇಳಿದಾಗ ಸೆಕೆಂಡ್ ಮಾಡ್ತಾನಂತ ಭಗವಂತ ಬಂದು. ಏನ್ರಿ ನಿಜವೇ? ಖಂಡಿತ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ. ಹಾಗಾಗಿ ಯಾಕಂದ್ರೆ ಕೆಲವ್ರಿಗೆ ಏನ್ ಸಿಕ್ಕಿದ್ರು ಸಾಲಿಗ್ರಾಮ ಅಲ್ಲ, ಬಲಮುರಿ ಶಂಕ ಅಲ್ಲ, ಭಗವಂತನೇ ಬಂದ್ರು ನಂಬೋದಿಲ್ಲ. ನಡಿಯಪ್ಪ, ನಾಟಕದ ಕಂಪ್ನಿ ನಾಟಕ ಆಡಿ ಮೇಕಪ್ ತೊಳಿದೆ ಬಂದಿದ್ಯಾ, ಹೋಗಿ ಮೇಕಪ್ ತೊಳ್ಕೊಂಬ, ಆಮೇಲೆ ಮಾತಾಡುವ, ಟೀ ಕಾಫಿ ಕುಡ್ಕೊಂಡು ಅಂತೀವಿ. ಯಾಕಂದ್ರೆ ನೋಡಿ, ಅಧಮನಿಗೆ, ಮಧ್ಯಮನಿಗೆ, ಉತ್ತಮನಿಗೆ ಭಗವಂತ ಸಿಕ್ಕಿದ್ರೆ ಹೇಗೆ ಅದನ್ನು ಉಪಯೋಗಿಸ್ಕೊಳ್ತಾನೆ. ಯಾರೋ ಒಬ್ಬ ಅಧಮ ಕಪ್ಪೆ ಚಿಪ್ಪುಗಳನ್ನ ಒಡೆದು ಸುಣ್ಣ ತೆಗೆಯುವಂಥವನು, ಅಂಥವನಿಗೆ ಕಪ್ಪೆ ಚಿಪ್ಪು ಮಧ್ಯದಲ್ಲಿ ಬಲಮುರಿ ಶಂಕ ಸಿಕ್ಬಿಡ್ತು. ಬಲಮುರಿ ಶಂಕ ಪ್ರತಿದಿನ ಶುಕ್ರವಾರದಕ್ಕೆ ಅಭಿಷೇಕ ಮಾಡ್ಕೊಂಡು ಬಂದ್ರೆ ಲಕ್ಷ್ಮಿ ಬಂದ ಮನೇಲಿ ಕೂತ್ಕೊಳ್ತಾಳಂತ್ರಿ. ಬಲಮುರಿ ಶಂಕದ ಮಹಾತ್ಮೆ ಅದು. ನೀವು ಬೇಕಾದ್ರೆ ನೋಡಿ, ಯಾರನ್ನಾದ್ರೂ ಕೇಳಿ, ಹಿಡಿಯಿರೋ ಆಚಾರ್ಯರಿದ್ದಾರೆ ಅವ್ರನ್ನೆಲ್ಲರೂ ಕೇಳಿ. ಆದ್ರೆ ಇವನೇನು ಮಾಡ್ದ, ಹೊಡಿಲಿಕ್ಕೆ ಪ್ರಯತ್ನ ಪಟ್ಟ, ಸುಣ್ಣ ತೆಗಿಯೋಣ ಇದರಿಂದಲೂ ಅಂತ. ಹೊಡಿಯೋಕ್ಕಾಗಲಿಲ್ಲ. ಅಯ್ಯೋ, ಏನು ಮಾಡೋದು, ಒಳ್ಳೆ ಶಂಕ ತಗೊಂಡೋಗಿ ತಿಪ್ಪೆಗೆ ಬಿಸಾಕದ. ಅಯ್ಯೋ, ಈ ಶಂಕ ಕುಟ್ಟೋ ಸಮಯದಲ್ಲಿ ಇನ್ನೊಂದಷ್ಟು ಕಪ್ಪೆ ಚಿಪ್ ಕುಟ್ಟಿದಿದ್ರೆ ಒಂದಷ್ಟು ಸುಣ್ಣನಾದ್ರೂ ಬರ್ತಿತ್ತು, ಲಾಭ ಆಗ್ತಿತ್ತು. ಅಯ್ಯೋ ಅಂತ ಹೇಳಿ ತೂತ್ ತಿಪ್ಪೆಗೆ ಬಿಸಾಕದ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ, ಶಂಕ ಮನೇಲಿ ತಗೊಂಡೋಗಿ ಇಟ್ಕೊಂಡಿದ್ರೆ ನಿನ್ ತಿಪ್ಪೆಗೆ ನಿನ್ನನ್ನು ಹಾಕೋತಾನೆ ಇರ್ಲಿಲ್ಲ, ತಾಯಿನೇ ಬಂದಲ್ಲಿ ನಿಂತ್ಕೊಳ್ತಿಲ್ದು ನಿಮ್ಮ ಮನೇಲಿ ಅಂತ. ಆದ್ರೆ ನೋಡಿ, ಅಧಮನಕ್ಕೆ ಸಿಕ್ಕಿದ್ರೆ ಈ ರೀತಿ ಆಗ್ತದೆ. ಮಂಗನ ಕೈಲಿ ಮಾಣಿಕ್ಯ ಕೊಟ್ರೆ ಅದು ಸುಮ್ಮನೆ ಆ ಕಡೆ ನೋಡ್ತದೆ, ತೂದು ಬಿಸಾಕ್ತದೆ. ಆದ್ರೆ ಮಧ್ಯಮನಕ್ಕೆ ಸಿಕ್ಕಿದ್ರೆ ಏನ್ ಮಾಡ್ತಾನೆ, ಹಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಹಾರಾಜ, ಇದೋ ನೋಡಿ ಬಲಮುರಿ ಶಂಕ, ಈ ಶಂಕ ಇದ್ರೆ ಲಕ್ಷ್ಮಿ ಬರ್ತಾಳಂತೆ, ಲಕ್ಷ್ಮಿ ನಿಂತ್ಕೊಳ್ತಾಳಂತೆ. ಇವನು ಗೊತ್ತು, ಆದ್ರೂ ಇಟ್ಕೊಳ್ಳಲ್ಲ, ದುಡ್ಡು ಮಾಡೋ ಆಸೆ. ಮಹಾರಾಜರು 5,000 ರೂಪಾಯಿ ಕೊಟ್ರು. ಹೊರಗಡೆ ಬಂದು ಸದ್ಯ ಮಹಾರಾಜರಿಗೆ ಟೋಪಿ ಹಾಕದೆ, ಗೊತ್ತಿಲ್ಲ ಅವನೇ ಟೋಪಿ ಹಾಕೊಂಡಿದ್ದಾನೆ. ಇವನ್ ಮನೇಲೆ ಬಲಮುರಿ ಶಂಕ ಇದ್ದಿದ್ರೆ ತಾಯಿ ಅನುಗ್ರಹ ಆಗ್ತಾ ಇತ್ತು. ಆದ್ರೆ ಮಹಾರಾಜರು ಉತ್ತಮರು, ಅದ್ರ ಬಗ್ಗೆ ತಿಳಿದವರು, ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿದ್ರು, ಲಕ್ಷ್ಮಿ ಬಂದ ಆ ರಾಜ್ಯದಲ್ಲಿ ನೆಲೆಸಿದ್ಲು. ಹಾಗಾಗಿ ಪರಮಾತ್ಮನ ಅನುಸಂಧಾನ, ವೃಷಭಾಸುರನ ಭಕ್ತಿಗೆ ಒಲಿದು ಕೇಶವನೇ ತಾನು ಬಂದಿದ್ದಾನೆ, ಮುರಹರನೆ ಬಂದಿದ್ದಾನೆ. ಬಂದವನೇ ಪ್ರತ್ಯಕ್ಷನಾಗಿದ್ದಾನೆ ವೃಷಭಾಸುರ. ವೃಷಭಾಸುರ ನೋಡ್ತಾ ಇದ್ದಾನ. ಬಂದಯ್ಯ ಸ್ವಾಮಿ, ಬಂದನಪ್ಪ, ಏನು ವರ ಬೇಕು ಕೇಳು. ನಾವ್ಯಾರಾದ್ರೂ ಕೇಳಿದ್ರೆ ಏನೇನಾದ್ರೂ ಕೇಳ್ಕೊಳ್ತಿದ್ವೇನೋ. ಆದ್ರೆ ವೃಷಭಾಸುರ ಏನ್ ಹೇಳ್ದ, ತನ್ನ ಅಸುರಿ ಪ್ರವೃತ್ತಿ, ಸ್ವಾಮಿ ನಾನ್ ನಿನ್ ಜೊತೆ ಯುದ್ಧ ಮಾಡಬೇಕು, ಯುದ್ಧ ಮಾಡ್ಬೇಕು ನಾನ್ ನಿನ್ ಜೊತೆ ಅಂದ. ಸ್ವಾಮಿ ಆಯ್ತು ಬಾ, ಇದೇ ವರ ಬೇಕು ನಿನ್ಗೆ, ಯುದ್ಧ ಮಾಡಬೇಕು ನನ್ ಜೊತೆ. ಹೌದು ಸ್ವಾಮಿ, ಯುದ್ಧ ಮಾಡಬೇಕು. ವೃಷಭಾಸುರನಿಗೂ ಹಾಗೂ ಆ ಸ್ವಾಮಿ ಕೇಶವನಿಗೂ ಶ್ರೀಮನ್ನಾರಾಯಣನಿಗೂ ಘನಘೋರವಾದ ಯುದ್ಧ ನಡೆಯಿತು. ಕಲಕಿತ ಪರಿವಿಂದದಿ ನೋಡೆ ಸುರರಂಬರದಲ್ಲಿ ಬಾಣಗಳೆರೆಯೇ
ಬಾಣಗಳ ಮೇಲೆ ಬಾಣಗಳು ಹೊರಟವಾಗ ಬಾಣಗಳು ಯುದ್ಧ ಘನಘೋರ ಯುದ್ಧ ಘನಘೋರ ಯುದ್ಧ. ಎಷ್ಟು ವರ್ಷ ಯುದ್ಧ ಮಾಡಿದ್ರು ಯುದ್ಧದಲ್ಲಿ ಗೆಲ್ಲಿಲ್ಲ ರೀ. ವೃಷಭಾಸುರನು ಗೆಲ್ಲಿಲ್ಲ, ನಾರಾಯಣನು ಗೆಲ್ಲಿಲ್ಲ. ಕೊನೆಗೆ ಶ್ರೀಮನ್ ನಾರಾಯಣನ ಇಷ್ಟು ವರ್ಷ ಯುದ್ಧ ಮಾಡಿದ್ದನ್ನು ನೋಡಿ ವೃಷಭಾಸುರ ಅಂದ, ಸ್ವಾಮಿ ನೀನು ಬಹಳ ವರ್ಷದಿಂದ ನನ್ನ ಜೊತೆ ಯುದ್ಧ ಮಾಡ್ತಾ ಇದ್ದೀಯೇ, ನಿನ್ನ ಯುದ್ಧಕ್ಕೆ ನಾನು ಮೆಚ್ಚಿದ್ದೀನಿ, ಏನ್ ವರ ಬೇಕು ನೀನೇ ಕೇಳ್ಕೊ, ನಾನೇ ಕೊಡ್ತೀನಿ ಅಂತ. ನೋಡ್ರಿ ಹೇಗಿದೆ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಇಡದ್ನಂತೆ. ನಿನಗೆ ಏನ್ ವರ ಬೇಕು ಕೇಳ್ಕೊ, ನಾನೇ ವರ ಕೊಟ್ಬಿಡ್ತೀನಿ ಅಂದ ವೃಷಭಾಸುರ. ಸ್ವಾಮಿ ಇದನ್ನೇ ಕಾಯ್ತಾ ಇದೆ, ಯಾಕಂದ್ರೆ ಭಗವಂತ ಬುದ್ಧಿವಂತನಲ್ವೇನು, ಬಿಟ್ಟಿಡಿಬೇಕು ಅಂತಾರ ನೋಡಿ, ಇದನ್ನೇ ಬಿಟ್ಟಿಡಿಬೇಕು ಅನ್ನೋದು. ಸ್ವಾಮಿ ಏನ್ ವರ ಬೇಕು? ಖಂಡಿತ ಕೊಡ್ತೀನಪ್ಪ ವೃಷಭಾಸುರ. ಹೌದು ಕೊಡ್ತೀನಿ ಹೇಳು, ರಾಕ್ಷಸರು ಮಾತಪ್ಪ ಅವರೆಲ್ಲ. ಹಾಗಾದ್ರೆ ನನ್ನ ಈ ಸುದರ್ಶನ ಚಕ್ರಕ್ಕೆ ನಿನ್ನ ಕಂಠ ಕಡಿದು ಈ ಮಣ್ಣಿನ ಮೇಲೆ ಬೀಳಬೇಕು, ನೀನು ಪ್ರಾಣ ತ್ಯಾಗ ಮಾಡಬೇಕು. ಬಂದು ಪಾದದ ಮೇಲೆ ಬಿದ್ದ, ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿದ್ದಾನೆ ಸ್ವಾಮಿ. ಅವನ ಕಂಠ ಕತ್ತರಿಸಿತು, ಕಂಠ ಬಂದು ಆ ರುಂಡ ಬಂದು ಸ್ವಾಮಿಯ ಪಾದದ ಮೇಲೆ ನಿಂತು ಸ್ವಾಮಿಯ ಧ್ಯಾನವನ್ನು ಮಾಡ್ತಾ ಇದೆ. ಸ್ವಾಮಿ ವೃಷಭಾಸುರ, ಈಗಲಾದ್ರೂ ಕೇಳ್ತೀನಿ, ಏನು ಬರಬೇಕು? ನನ್ನ ಹೆಸರು ಆಚಂದ್ರಾರ್ಕವಾಗಿ ಉಳ್ಕೊಳ್ಬೇಕು ಸ್ವಾಮಿ. ಈ ಮಣ್ಣಿಗೆ ನನ್ನ ಹೆಸರು ಇಟ್ಟುಬಿಡು ಅಂದ್ರೆ 5,000 ವರ್ಷಗಳ ಕಾಲ ನಾರಸಿಂಹ ಸಾಲಿಗ್ರಾಮವನು ಪೂಜಿಸಿದ ನಿನ್ನಿ ಭಕುತಿಗೆ ಮೆಚ್ಚಿ ಇಂದಿನಿಂದ ಈ ಬೆಟ್ಟಕ್ಕೆ ವೃಷಭಾಚಲ ಎನ್ನುವ ಹೆಸರನ್ನ ನೀಡ್ತಾ ಇದ್ದೇನೋ. ಕೃತಾರ್ಥನಾದೆ ಸ್ವಾಮಿ, ಕೃತಾರ್ಥನಾದೆ. ಮೊರೆ ಹೊಕ್ಕವರ ಕಾವ ಬಿರುದು, ಮೊರೆ ಹೊಕ್ಕವರ ಕಾವ ಬಿರುದು, ಅಡಿಗಳಿಗೆ ರಘುವೆ ದುರಿತಗಳೆಲ್ಲವ ತರಿದು, ದುರಿತಗಳೆಲ್ಲವ ತರಿದು, ಪುರಂದರ ವಿಠಲ ಎನ್ನನು ಪೊರೆದು, ಪುರಂದರ ವಿಠಲ ಎನ್ನನು ಪೊರೆದು, ದಾಸನ ಮಾಡಿಕೊ ಎನ್ನ ಸ್ವಾಮಿ. ಸಾಸಿರ ನಾಮದ ವೆಂಕಟರಮಣ, ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊ ಎನ್ನ. ಆ ವೃಷಭಾಸುರನಿಗೆ ಒಲಿದು ಕೃತಯುಗದೊಳಗೆ ಆ ಬೆಟ್ಟಕ್ಕೆ ವೃಷಭಾಚಲ ಅಂತ ಹೆಸರಿಟ್ಟಿದ್ದಾನೆ ಸ್ವಾಮಿ. ಹಾಗಾದ್ರೆ ತ್ರೇತಾಯುಗದಲ್ಲಿ ಯಾಕೆ ಸ್ವಾಮಿ ಅಂಜನಾಚಲ ಅಂತ ಕರೆದ್ರು? ಅಂಜನಾದ್ರಿ ಅಂತ ಯಾಕೆ ಆ ಹೆಸರು ಬಂತು? ಬೇಗ ಮುಗಿಸೋಣ, ಅಡ್ಡಿ ಇಲ್ಲ. ಮಳೆ ಬರೋದಿಲ್ಲ, ಅಡ್ಡಿ ಇಲ್ಲ, ಬೇಗ ಮುಗಿಸೋಣ, ಆದಷ್ಟು ಬೇಗ ಮುಗಿಸೋಣ. ಹಾಗಾಗಿ ಅಮ್ಮವರು 7:15 5:15 ಶುರು ಮಾಡಿ 7:15 ಕತೆ ಮುಗಿಬೇಕು ಅಂತ ಹೇಳಿದ್ರು. ದಾಸರ ಕೈಗೆ ಮೈಕ್ ಬಂದಾಗ 6:15 ಆಗಿತ್ತು. ಹಾಗಾಗಿ ಈಗ 7:20 ಆಗಿದೆ. ಬೇಗ ಮುಗಿಸ್ಬಿಡ್ರಿ, ಒಂದು 8:15 ಮುಗಿಸೋಣವಾ? 8 ಗಂಟೆ ಆಯ್ತು ಆಗ್ಬೋದು ನೋಡಿ. ಆಗ್ಲೇ 8:15 ಅಂದ ತಕ್ಷಣ ಎದ್ಬಿಟ್ರು. ಭಗವಂತನಿಗೆ ಆ ಬೆಟ್ಟಕ್ಕೆ ತ್ರೇತಾಯುಗದಲ್ಲಿ ವೆಂಕಟೇಶ ಪೊರೆಯೋ ಅನ್ನಪರದ ವೆಂಕಟೇಶ ಪೊರೆಯೋ, ವೆಂಕಟೇಶ ಪೊರೆಯೋ ಸಂಚಿತ ಪಾಪಗಳ, ವೆಂಕಟೇಶನೇ ಪೊರೆಯೋ ಸಂಚಿತ ಪಾಪಗಳ, ಪರಿಹರಿಸಿ ನೀನು ಸಂಕಟ ಹರಣ, ವೆಂಕಟೇಶ ಪೊರೆಯೋ. ವೆಂಕಟೇಶ ಸ್ವಾಮಿ ತ್ರೇತಾಯುಗದಲ್ಲಿ ಯಾಕೆ ಆ ಹೆಸರಾಯಿತು ಅನ್ನೋದಾದ್ರೆ, ತ್ರೇತಾಯುಗದಲ್ಲಿ ಕೇಸರಿ ಎನ್ನುವಂಥ ಕಪಿಯ ಹೆಂಡತಿ ಅಂಜನಾದೇವಿ ಮಕ್ಕಳಿಲ್ಲದೆ ಓಡೋಡಿ ಬಂದಿದ್ದಾಳೆ. ಎಲ್ಲಿಗೆ? ಮತಂಗ ಮುನಿಗಳ ಆಶ್ರಮಕ್ಕೆ. ಕಪಿಕುಲ ಉದ್ಧಾರ ಆಗೋದು ಯಾವಾಗ ಗುರುಗಳೇ? ಮದುವೆಯಾಗಿ ಎಷ್ಟೋ ವರ್ಷಗಳಾಯಿತು, ಇನ್ನೂ ನಮ್ಮ ಗರ್ಭದೊಳಗೆ ಮಕ್ಕಳ ಭಾಗ್ಯವಾಗಲಿಲ್ವಲ್ಲ, ಮಕ್ಕಳ ಭಾಗ್ಯ ಆಗ್ಲಿಲ್ಲ. ಅದಕ್ಕೆ ಕನಕದಾಸರು ಹೇಳ್ತಾರೆ ಏನಂತ, ಮಕ್ಕಳಿಲ್ಲದ
ಸಿರಿಯು ಕೊಳೆತ ತೆಂಗಿನ ತೊರೆಯು. ಕನಕದಾಸರ ಅಪ್ಪಣೆ ಕೊಡಿಸ್ತಾರೆ. ಒಕ್ಕಲಿಲ್ಲದ ಊರು ಕೊಳೆತ ತೆಂಗಿನ ನಾರು, ಭರ್ತೃವಿಲ್ಲದ ಕೂಟ ಅದುವೆ ಕಾಲಕೂಟ. ಅಹುದಾದರಹುದನ್ನಿ ಅಲ್ಲವಾದರಲ್ಲವೆನ್ನಿ. ಮಕ್ಕಳ ಭಾಗ್ಯ ಇಲ್ಲ, ಎಷ್ಟೊತ್ತು ದಶರಥನ ಕಂದ, ರಾವಣನ ಕೊಂದ, ಸೀತೆ ತಂದ, ಮುಗ್ದೋಯ್ತು ರಾಮಾಯಣ. ಒಂದು ವಾರ ಮಾಡಿದ್ರು ಇದೇ ಕಥೆ. ಸೆಕೆಂಡ್ ರಾಮಾಯಣ ಅಂತ, ಸೆಕೆಂಡ್ ರಾಮಾಯಣ. ಈಗೆಲ್ಲ ಪುರ್ಸೊತ್ ಇಲ್ವಲ್ರಿ, ಎಲ್ಲ ಇದೆ ನಮ್ಮವ್ರು, ಪುರ್ಸೊತ್ ಕಮ್ಮಿ. ಏನ್ರಿ ಬನ್ರಿ ಕತೆ ನಡೀತಾ ಇದೆ, ಓಲ್ಡ್ ಟೌನ್ ಅಲ್ಲಿ ಹೋಗೋಣ. ಇಲ್ಲ ಗೀತಕ್ಕ, ಇಲ್ಲ ಬರೋಕ್ ಆಗಲ್ಲ. ಯಾಕೆ? ಏನಾದ್ರು ಕೆಲ್ಸ ಏನಿಲ್ಲ, ಮತ್ತೆ ಪುರ್ಸೊತ್ತಿಲ್ಲ, ಕೆಲ್ಸ ಏನೂ ಇಲ್ಲ, ಪುರ್ಸೊತ್ತಿಲ್ಲ. ಅಲ್ಲೋಗಿ ಮತ್ತೆ ರಿಪಿಟೇಷನ್, ಭಾಗ್ಯಲಕ್ಷ್ಮಿ, ಅಂತರ್ಪಟ, ಬಿಗ್ ಬಾಸ್ ಅವೆಲ್ಲ ಬೆಳಗ್ಗೆ ನೋಡ್ಬೋದು, ತೊಂದರೆ ಇಲ್ಲ. ಆಯ್ತು ಬೇಗ ಮುಗಿಸೋಣ ಅನ್ನುವಾಗ ಅಲ್ಲಿ ಅಂಜನಾದೇವಿ ತಾನು ಬಂದು ಕೇಳುವಾಗ ಮತಂಗ ಮಹರ್ಷಿಗಳು ಹೇಳ್ತಾ ಇದ್ದಾರಮ್ಮ, ವೃಷಭಾಚಲಕ್ಕೆ ಹೋಗಿ ವಾಯುದೇವರ ಧ್ಯಾನವನ್ನ ಮಾಡು ಅನ್ನುವಾಗ ಈ ವೃಷಭಾಚಲಕ್ಕೆ ಬಂದಿದ್ದಾಳೆ ಅಂಜನಾದೇವಿ. ವಾಯುದೇವರು ಪ್ರತಿನಿತ್ಯವೂ ಕೂಡ ಒಂದು ಮಾವಿನ ಹಣ್ಣನ್ನ ತಂದು ಆ ಅಂಜನಾದೇವಿ ಕೊಡ್ತಾ ಇದ್ದಾರೆ. ಗುಹೆ ಒಳಗಡೆ ಕೂತ್ ತಪಸ್ ಮಾಡಿರವಳಿಗೆ. ಒಂದು ದಿವಸ ರುದ್ರದೇವರು ಕೊಟ್ಟಂತಹ ರುದ್ರದೇವರು ಕೊಟ್ಟಂತಹ ಮಾವಿನ ಹಣ್ಣನ್ನು ತರುವಾಗ ತನ್ನ ಅಂಶವನ್ನ ಹಣ್ಣಿನೊಳಗಿಟ್ಟು ಆ ಅಂಜನಾದೇವಿಗೆ ಕೊಟ್ಟಾಗ ವಾಯುದೇವರು ಮಾವಿನ ಹಣ್ಣಿನ ರೂಪದಲ್ಲಿ ಆಕೆಯ ಗರ್ಭವನ್ನ ಸೇರಿದ್ದಾರೆ. ಹೇಗೆ ಸೇರಿದ್ದಾರೆ? ಹೋಗುವಾಗಲೇ ತಾನು ಕೌಪೀನವನ್ನ ಧರಿಸಿ ಹೋಗ್ತಾ ಇದ್ದಾರೆ. ಹೇಮ ಕಚ್ಚುಟವನ್ನ, ಯಾಕಂದ್ರೆ ತನ್ನ ಗುಪ್ತಾಂಗ ಎಲ್ಲಿ ತಾಯಿಯ ಗರ್ಭಕ್ಕೆ ಕರುಳಿಗೆ ಸೋಕಿದರೆ ನನ್ನ ಬ್ರಹ್ಮಚರ್ಯ ವ್ರತ ಹಾಳಾಗುವುದೋ ಎಂದು ತಾಯಿಯ ಗರ್ಭ ಪ್ರವೇಶ ಮಾಡುವಾಗಲೇ ತನ್ನ ಗುಪ್ತಾಂಗಕ್ಕೆ ಕೌಪೀನವನ್ನ ಕಟ್ಟಿಕೊಂಡು ಹೊರಡ್ತಾ ಇದ್ದಾರೆ. ಅದಕ್ಕೆ ವಿಜಯದಾಸರು ಹೇಳ್ತಾರೆ ಏನಂತ? ಹೇಮ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರ ಗೀತ, ಕಾಮಾದಿ ವರ್ಗರ ಗೀತ, ವ್ಯೋಮಾದಿ ಸದನ ನಿರ್ಭೀತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ, ರಾಮಚಂದ್ರನ ನಿಜ ದೂತ. ಯಮಯಮಕ್ಕೆ ನಿನ್ನಾರಾಧಿಸುವುದಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವ ತೋರುತ್ತ ಪಾಮರ ಮತೆಯನ್ನು ನೀ ಮಾಡಿಸುವುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ದಹನಾ ಕಚ್ಚೂಟ ಉಪವೀತ, ಬಂಗಾರದ ಉಪವೀತವನ್ನು ಧರಿಸಿ ತಾಯಿಯ ಗರ್ಭದಲ್ಲಿ ಬೆಳೆದು ಹನುಮಂತ ಅಂತ ಹೇಳಿ ಆ ಮಗುವಿಗೆ ಹೆಸರನ್ನಿಟ್ರು ಎಲ್ಲ ದೇವಾನ ದೇವತೆ. ಹನ ಅಂದ್ರೆ ಜ್ಞಾನ, ವಂತ ಅಂದ್ರೆ ಉಳ್ಳವನು, ಹಣ ಉಳ್ಳವನು ಹಣವಂತ, ಗುಣ ಉಳ್ಳವನು ಗುಣವಂತ, ಧನ ಉಳ್ಳವನು ಧನವಂತ. ಈಗ ಹೇಗೆ ಗುಣಸಂಧಿ ಬಂತೋ ಹಾಗೆ ಹನ ಅಂದ್ರೆ ಜ್ಞಾನ ಉಳ್ಳವನು ಜ್ಞಾನವಂತ ಹನುಮಂತನಾದ. ಹನುಮಂತ ಇಡೀ ಜಗತ್ತೇ ಪ್ರಳಯದಲ್ಲಿ ಮುಳುಗಿ ಹೋದರೂ ಮುಳುಗದೆ ಇರುವ ಜ್ಞಾನವನ್ನು ಸಂಪಾದನೆ ಮಾಡತಕ್ಕಂಥವನು. ಹಾಗಾಗಿ ಹನುಮಂತ ಎನ್ನುವ ಹೆಸರಾಗಿ ಆ ಹನುಮಂತನನ್ನ ಪಡೆದುಕೊಂಡ ಬೆಟ್ಟ ಅದಾದ್ದರಿಂದ ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಥವಾ ಅಂಜನಾಚಲ. ಹಾಗಾದ್ರೆ ಗುರುಗಳಿದೆ, ದ್ವಾಪರಾಯುಗದಲ್ಲಿ ಶೇಷಾಚಲ ಅಂತ ಯಾಕೆ ಕರೆದ್ರು? ಒಂದ್ಸಾರಿ ಸ್ವಾಮಿಯ ಹಾಸಿಗೆಯಾದಂಥ ಶೇಷದೇವರಿಗೆ ನಾನು ಅನ್ನೋ ಗರ್ವ ಬಂದ್ಬಿಡ್ತಂತೆ. ನೋಡಿ, ಈಗಲೂ ಶೇಷವಾಹನ ಕೂತಿದ್ದಾನೆ ಸ್ವಾಮಿ. ಏನ್ ಶೇಷದೇವರು 7 ತಲೆಯ ಆ ಆದಿಶೇಷ. ಅವನಿಗೆ ಜ್ಞಾನತ್ವ ಬಂದಾಗ ಸ್ವಾಮಿ ಯೋಚನೆ ಮಾಡ್ದ, ನನ್ನ ಜೊತೆ ಇರೋ ಇವನಿಗೆ ಜ್ಞಾನತ್ವ ಬಂತಲ್ಲ ಅಂತ ಹೇಳಿ ಒಂದು ನಾಟಕ ಮಾಡ್ದ. ಶೇಷ,
ಏನ್ ಸ್ವಾಮಿ, ನಾನು ಅಮ್ಮ ಸ್ವಲ್ಪ ಏಕಾಂತದಲ್ಲಿ ಏನೋ ಮಾತನಾಡೋದಿದೆ, ನೀನು ಬಾಗಿಲಲ್ಲಿ ನಿಂತ್ಕೋ, ಯಾರನ್ನೂ ಒಳಗಡೆ ಬಿಡಬೇಡ ಎನ್ನುವಾಗ ಶೇಷದೇವರು ಬಾಗಿಲಲ್ಲಿ ನಿಂತ ಪರಮಾತ್ಮನ ದರ್ಶನಕ್ಕೋಸ್ಕರವಾಗಿ ವಾಯುದೇವರಲ್ಲಿಗೆ ಬಂದರು. ಶೇಷದೇವರೇ ಸ್ವಲ್ಪ ಅವಕಾಶ ಕೊಂಡು, ಸ್ವಾಮಿ ಹೇಳಿದ್ದಾನೆ ಯಾರನ್ನೂ ಬಿಡೋ ಹಾಗಿಲ್ಲ. ಯಾರನ್ನೂ ಬಿಡೋ ಹಾಗಿಲ್ಲ ಅಂದ್ರೆ ಹೊರಗಡೆಯಿಂದ ಬಂದವ್ರನ್ನ ಬಿಡೋ ಹಾಗಿಲ್ಲ, ಸ್ವಾಮಿ ಒಳಗಡೆ ಇರೋವನ್ ನಾನು. ಅಂತರಂಗ ಭಕ್ತ ವಾಯುದೇವರು. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ವಾಯುದೇವರು ನಾನಿರ್ತೀನಿ, ನಾನು ಯಾವಾಗಲೂ ಕೂಡ ಭಗವಂತನ ಸೇವೆ ಮಾಡ್ತಕ್ಕಂಥವ್ರು. ನನ್ನನ್ನು ಬಿಡೋದಿಲ್ಲ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಯಾಕಂದ್ರೆ ನಾನು ಸ್ವಲ್ಪ ತಡವಾದ್ರೆ ಇಡೀ ಜಗತ್ತೇ ನಶ್ವರ ಆಗೋಗ್ತದೆ, ಬೇಗ ಬಿಡಿ. ಇಲ್ಲ ಇಲ್ಲ ಬಿಡೋದಿಲ್ಲ, ಇಲ್ಲ ಇಲ್ಲ ಬಿಡೋದಿಲ್ಲ. ಇಬ್ರಿಗೂ ಗಲಾಟೆ. ಸ್ವಾಮಿ ಬಂದ, ಏನಾಯ್ತರೋ ಸ್ವಾಮಿ ನೋಡಿ ನೀವು ಬಿಡಬೇಡಿ ಅಂದಿದ್ರಿ, ಹಾಗೂ ವಾಯುದೇವರು ಬಂದಿದ್ದಾರೆ, ನಾನು ಮೇಲೂ ಅನ್ನುವಂಥ ವಾದ ವಿವಾದ ನಡೆಯುತ್ತಾ ಇತ್ತು. ಆಗ ಸ್ವಾಮಿ ಶೇಷನಿಗೆ ಈಗ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ, ಶೇಷ ಹೋಗು, ಆ ವೃಷಭಾಚಲವನ್ನು ನೀನು ಭದ್ರವಾಗಿ ಸುತ್ತಕೋ. ಬಂದು ಇವತ್ತಿನ ವೃಷಭಾಚಲವನ್ನ ವೆಂಕಟೇಶ ನಿಂತಿರುವಂತ ತಿರುಪತಿ ಬೆಟ್ಟವನ್ನ ಸುತ್ತಕೊಂಡ್ರು ಶೇಷದೇವರು. ನೋಡೋ, ನೀನು ಗಟ್ಟಿತನ ಇದ್ರೆ ಅದನ್ನ ಎಂದಿಗೂ ಬಿಟ್ಟುಕೊಡ್ಬೇಡ. ವಾಯುದೇವರೇ, ನಿಮ್ಮಲ್ಲಿ ನೀವೇ ದೊಡ್ಡವರು ಅನ್ನೋದೇನಾದ್ರೂ ಸಾಬೀತಾಗಬೇಕಾದ್ರೆ ಆ ಶೇಷದೇವರು ಸುತ್ತಕೊಂಡಿರುವಂತಹ ಬೆಟ್ಟವನ್ನ ನಿಮ್ಮ ಶಕ್ತಿಯಿಂದ ಮುಂದಕ್ಕೆ ತಳ್ಳಿ ನೋಡೋಣ. ವಾಯುದೇವರಾಗಬಹುದು ಅಂತ ಹೇಳಿ ತನ್ನ ಸರ್ವ ಶಕ್ತಿಗಳನ್ನು ಬಿಟ್ಟು ಆ ಶೇಷದೇವರು ಸುತ್ತಕೊಂಡಿರುವಂತ ವೆಂಕಟಾಚಲವನ್ನ, ಶೇಷಾದ್ರಿಯನ್ನ, ಆ ಅಂಜನಾದ್ರಿಯನ್ನ ಮೇಲಕ್ಕೆ ಎತ್ತುವಾಗ ಆ ಬೆಟ್ಟದ ಮೇಲಿದ್ದ ಕೋಟಿ ಕೋಟಿ ಋಷಿಮುನಿಗಳು, ಕ್ರಿಮಿಕೀಟಾದಿಗಳು ಎಲ್ಲರೂ ಗೋವಿಂದನ ಧ್ಯಾನ ಮಾಡ್ತಾ ಇವೆ. ಸ್ವಾಮಿ ಶ್ರೀಮನ್ ನಾರಾಯಣ ನಾರಾಯಣ ಅಂದ್ರೆ ಶೇಷದೇವರಿಗೆ ಭಯ ಆಗ್ತಾ ಇದೆ. ಎಲ್ಲಿ ನನ್ನನ್ನು ತೂರು ಬಿಸಾಡ್ಬಿಟ್ರೆ, ಎಲ್ಲೋ ನಾನು ಹೊರಟೋದ್ರೆ, ಸ್ವಾಮಿ ತಪ್ಪಾಯ್ತು ತಪ್ಪಾಯ್ತು ಅಂದಾಗ ವಾಯುದೇವರನ್ನ ಮುಂದೆ ಇಟ್ಕೊಂಡು ಶ್ರೀಮನ್ ನಾರಾಯಣ, ಅಹಂಕಾರ ಪಡಬೇಡ ಶೇಷ, ಒಂದು ಮರಕ್ಕಿಂತ ಒಂದು ಮರ ದೊಡ್ಡದಾಗಿರ್ತದೆ, ಅಹಂಕಾರ ಹೀನನಾಗು, ತಪ್ಪಾಯಿತು ಸ್ವಾಮಿ ಅಂತ ಹೇಳಿ ಆ ಶೇಷದೇವರು ಸುತ್ತಿದ್ದರಿಂದ ಆ ಬೆಟ್ಟ ಇವತ್ತಿಗೂ ಶೇಷನ ರೀತಿ ಕಾಂಬೋದ್ರಿಂದ, 7 ಸರ್ಪಗಳೇ ಕಾಣುವ ರೀತಿಯಲ್ಲಿರೋದ್ರಿಂದ ಆ ದ್ವಾಪರಾಯುಗದಲ್ಲಿ ಶೇಷಾಚಲ ಎನ್ನುವ ಹೆಸರಾಯಿತು. ಕಲಿಯುಗದಲ್ಲಿ ಭಗವಂತ ಈ ಬೆಟ್ಟದ ಮೇಲೆ ಬಂದ ಲಕ್ಷ್ಮೀದೇವಿ ಜೊತೆ ಅಲ್ಲಿ ವಾದ ವಿವಾದಗಳಾಗಿ ಭೃಗು ಮಹರ್ಷಿ ಒದ್ದ ಎನ್ನುವಂತ ಅಪವಾದಕ್ಕೆ, ನಾನಿರುವ ವಕ್ಷಸ್ಥಳಕ್ಕೆ ಭೃಗು ಒದ್ದಿದ್ದಾನೆ, ನಿನಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ, ಅವನು ಸೇವೆ ಮಾಡಿದೆಯಲ್ಲ ಸ್ವಾಮಿ ಅಂತ ಹೇಳಿ ಮುನಿಸ್ಕೊಂಡು ಲಕ್ಷ್ಮೀದೇವಿ ಕೊಲ್ಹಾಪುರಕ್ಕೆ ಬಂದ್ಬಿಟ್ಲು. ಇವತ್ತಿನ ಕೊಲ್ಹಾಪುರ ಆವತ್ತು ಕರವೀರಪುರ ಅನ್ನೋ ಹೆಸರು. ನೋಡಿ, ಗಂಡನ ಜೊತೆ ಜಗಳ ಕುಡ್ಕೊಂಡು ಬೇರೆಯವ್ರ ಮನೆಗೆ ಹೋಗೋದು, ತವ್ರ ಮನೆಗೆ ಹೋಗೋದು, ಹೆಣ್ಣು ಮಕ್ಕಳಿಗೆ ನೆನ್ನೆ ಮೊನ್ನೆ ಶುರುವಾಗಿದ್ದಲ್ಲ. ಇದನ್ನ ಫಸ್ಟ್ ತೋರಿಸ್ಕೊಟ್ಟವಳೆ ಲಕ್ಷ್ಮೀದೇವಿ. ಈಗ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ ನಮ್ಮ ತಾಯಂದ್ರು. ಗಂಡ ಒಂಚೂರು ಅಂದ್ರೆ ಬಡ್ಕೊಂಡ ನಮ್ಮ ಅಪ್ಪನಿಗೆ, ಕೊಡಬೇಡ ಈ ಆಳು ಮನೆಗೆ ಅಂದ್ರೆ ತಂದು ಮಡಗ್ಬಿಟ್ರು. ನಂದಿದೆ ಆಯ್ತು, ಹೋಗಿ ಬರ್ತೀನ್ರಿ ಅಂತ ಹೇಳಿ 9:00 ಸೂಟ್ ಕೇಸ್ ಹಿಡ್ಕೊಂಡು ಹೋದವಳು. ಸಂಜೆ 6:30 ಆದ್ರೂ ಪತ್ತೆ ಇಲ್ಲ. ಈ ಪುಣ್ಯಾತ್ಮ ಬಾಮೈಕ್ಳಿಗೆ ಫೋನ್ ಮಾಡಿದೆ, ಏನೋ ನಿಮ್ಮ ಅಕ್ಕ ಬಂದ್ಲ, ಮೊನ್ನೆ ಗೌರಿ ಹಬ್ಬದಲ್ಲಿ ರೇಷ್ಮೆ ಸೀರೆ ತೆಗೆಸ್ಕೊಂಡು ಹೋಗೋಳೆ ತಿರುಪತಿ ಟೆಕ್ಸ್ಟೈಲಲ್ಲಿ, ಅಕ್ಕ ಬಂದ್ಲ ಅಂತ ಕೇಳ್ತಾ ಇದ್ರಿ. ಒಂಚೂರು ಎಡವಟ್ಟಾಗಬೇಕು ಬಾವಾ, ಶಶಿಕಿರಣ ಕನ್ವೆನ್ಷನ್ ಹಾಲಲ್ಲಿ 150 ಗ್ರಾಮ್ ಚಿನ್ನ ಕೊಟ್ಟಿರೋದು ಫೋಟೋ ತೆಗೆದು ಮಡಗಿದ್ದೀನಿ, ಕಂಪ್ಲೇಂಟ್. ಆಗ್ಲೇ BP ಡೌನು. ಇನ್ನು ಎಲ್ಲಾ ಕಡೆ ಹುಡುಕ್ದ, ಎಲ್ಲೂ ಇಲ್ಲ. ನೀವು ಕರೆ ಮಾಡುತ್ತಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ಅಂತ ಇದೆ ಮೊಬೈಲ್. ಇನ್ನು ನಾನು ಇರೋದು ಬೇಡ ಅಂತ ಫ್ಯಾಕ್ಟ್ರಿ ಸರ್ಕಲ್ಗೆ ಯಾವುದೋ ಕಬ್ಬಿನ ಲಾರಿ ಬರ್ತದೆ, ತಲೆ ಕೊಟ್ಟು ಬಿಡೋಣ ಅಂತ ಹೇಳಿ ಸರ್ಕಲ್ಗೆ ಬಂದು ಇನ್ನೇನು ಕಬ್ಬಿನ ಲಾರಿಗೆ ತಲೆ ಕೊಡಬೇಕು. ಪಕ್ಕಕ್ಕೆ ನೋಡ್ತಾನೆ, ಅಮ್ಮ ಗೋಬಿ ಮಂಚೂರಿ ಅಂಗಡಿಲಿ 1/2 ಪ್ಲೇಟ್ ಗೋಬಿ ಆರ್ಡರ್ ಮಾಡಿ ತಿಂತಾವಳೆ. ದೇನೇ ನೀನಿಲ್ಲಿ, ಎಲ್ಲಿಗೆ ಹೋಗ್ಲಿ? ನಿಮ್ಮ ಅಪ್ಪನ ಮನೆ? ನಾನ್ಯಾಕೆ ಹೋಗ್ಲಿ? ಮತ್ತೆ ಸೂಟ್ ಕೇಸು ತಗಸ್ ತೋಡಿಸ್ತಾಳೆ, ಬರೀ ಖಾಲಿ ಸೂಟ್ ಕೇಸು ಎದುರ್ಸಕ್ಕಿಟ್ಟಿರ್ತಾಳೆ. ಹಾಗಾಗಿ ತಾಯಿ ಬಂದಾಗ ಅವಳನ್ನ ಹುಡುಕೊಂಡು ಸ್ವಾಮಿ ಬಂದಾರೆ. ಸ್ವಾಮಿ ಬಂದು ಈ ಬೆಟ್ಟದ ಮೇಲೆ ಕಾಲಿಟ್ಟ. ಈ ಬೆಟ್ಟವನ್ನ ಆಗಲೇ ಸ್ವಾಮಿಯ ಹಿಂದಿನ ಅವತಾರವಾದ ವರಾಹ ಅವತಾರ ಇಲ್ಲಿಗೆ ಕ್ಷೇತ್ರಪಾಲಕನಾಗಿದ್ದ. ವರಾಹಾದ್ರಿ ಅಂತಲೂ ಕರೀತಾರೆ. ಇವತ್ತಿಗೂ ನೀವು ತಿರುಪತಿಗೆ ಹೋದ್ರೆ ಮೊಟ್ಟ ಮೊದಲು ವರಹಸ್ವಾಮಿಯ ದರ್ಶನ ಮಾಡಬೇಕು, ಕ್ಷೇತ್ರಪಾಲನ ದರ್ಶನ ಮಾಡಬೇಕು. ಮಂಡಿಕ್ ಬಂದ್ರೆ ಮೊದಲು ಲಕ್ಷ್ಮೀ ಜನಾರ್ದನ್ ದರ್ಶನ ಮಾಡ್ಬೇಕಪ್ಪ, ನಿನ್ ಜಾಗಕ್ಕೆ ಬರ್ತಾ ಇದ್ದೀನಪ್ಪ ಅಂತ ಹೇಳಿ ಒಂದು ಸೆಲ್ಯೂಟ್ ಹೊಡೆದು ಹೋಗ್ಬೇಕಂತ. ಹಾಗಾಗಿ ಸ್ವಾಮಿ ಇಲ್ಲಿಗೆ ಬಂದ. ಲಕ್ಷ್ಮೀ 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 ಅನ್ಕೊಂಡು ಬರುವಾಗ ಮಳೆ ಗಾಳಿಗೆ ಹೆದರದೆ ಸ್ವಾಮಿ ಒಂದು ಕಡೆ ಕುಳಿತಿರುವಾಗ, ಅಯ್ಯೋ ನನ್ನ ಮಗ ಮಳೆಯಲ್ಲಿ ನೆನೀತಾ ಇದ್ದಾನಲ್ಲ, ಅಯ್ಯೋ ನನ್ನ ಕಂದ ಬಿಸಿಲಲ್ಲಿ
ಪಾಪ ಬೆಂದು ಸುಟ್ಟು ಹೋಗ್ತಾ ಇದ್ದಾನಲ್ಲ ಅಂತ ಹೇಳಿ ಹಿಂದೆ ದ್ವಾಪರ ಯುಗದಿ ತಾಯಿಯಾದ ದೇವಕಿ ತಂದೆಯಾದ ವಸುದೇವ. ಹಿಂದಿನ ಜನ್ಮದಲ್ಲಿ ಸ್ವಾಮಿಯೇ ಕೃಷ್ಣ, ದೇವಕಿ ಅವನಿಗೆ ಜನ್ಮ ಕೊಟ್ಟವಳು. ನನ್ನ ಮಗ ಮಳೆಯಲ್ಲಿ ನೆನೀತಾನಲ್ಲ ಅಂತ ಹೇಳಿ ಸ್ವಾಮಿ ಕೂತಿದ್ದ ಸ್ವಲ್ಪ ಮೇಲ್ಭಾಗದಲ್ಲಿ ದೊಡ್ಡ ಹುತ್ತವಾಗಿ ಬೆಳೆದ್ಲು ರೀ. ನನ್ನ ಮಗನಿಗೆ ಬಿಸಿಲು ಬರಬಾರದು ಅಂತ ಹೇಳಿ ವಸುದೇವ ತಿಂತಿರಣಿಯ ಮರ ಆದಾರಿ, ಅಂದ್ರೆ ಹುಣಸೆ ಮರವಾದ. ಸ್ವಾಮಿ ಹಗಲು ರಾತ್ರಿ ಆ ಹುತ್ತದೊಳಗಡೆ ಕೂತ್ಕೊಂಡು ಅವನಿಗೇನು ಗೊತ್ತಿಲ್ಲ, ಭೂಲೋಕಕ್ಕೆ ಬಂದಿರೋದ್ರಿಂದ ಹಸುವಿನಿಂದ ನರಳಾಡ್ತಾ ಇದ್ರೆ ನಾರದರು ಬಂದು ಕರವೀರಪುರದಲ್ಲಿ ಲಕ್ಷ್ಮಿಗೆ ಹೇಳ್ತಾ ಇದ್ದಾರಂತೆ, ಅಮ್ಮ ಲಕ್ಷ್ಮಿ. ಯಾರು? ನಾನಮ್ಮ ನಾರದ. ಒಳಗೆ ಬಾರೋ. ಇಲ್ಲಮ್ಮ, ನಮ್ಮಂಥ ಕಾವಿ ಧರಿಸಿದವ್ರಿಗೆ ಒಂದು ರೀತಿ ರಿವಾಜಿದೆ. ಏನು? ಪತಿ ಇಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಬರಬಾರದಮ್ಮ. ಪತಿ ಇಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಬರಬಾರದಮ್ಮ. ಪತಿ ತೊರೆದ ಸತಿ ಮುಖವ ನೋಡಲೇಬಾರದು ಎಂತೆಮ್ಮ ವ್ರತವಿರುವುದಮ್ಮ. ಪತಿ ತೊರೆದ ಸತಿ ಮುಖವ ನೋಡಲೇಬಾರದು ಎಂತೆಮ್ಮ ವ್ರತವಿರುವುದಮ್ಮ. ಅಮ್ಮ ಎಂತೆಮ್ಮ ವ್ರತವಿರುವುದಮ್ಮ, ಎಂತೆಮ್ಮ ವ್ರತವಿರುವುದಮ್ಮ. ಅಮ್ಮ, ಪತಿ ಇಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಬರಬಾರದಮ್ಮ. ಗಂಡ ಬಿಟ್ಟ ಹೆಣ್ಣಿನ ಮುಖವನ್ನು ನೋಡ್ಲೇಬಾರದು ಅನ್ನೋ ಶಾಸ್ತ್ರ ಇದೆ ತಾಯಿ. ನೋಡ್ರಿ ಹೇಗಿದೆ ಶಾಸ್ತ್ರ. ಆದ್ರೆ ಇವತ್ತು ಬಹಳ ಕಷ್ಟ ಆಗಿದೆ. ಸರ್ವ ತ್ಯಾಗಿಯಾಗಿ ಕಾವಿ ಹಾಕೊಳ್ಬೇಕು ಅಂತಾರೆ. ಅದಕ್ಕೆ ಒಂದು ಮಾತಿದೆ, ಕಾವಿ ಕತ್ತೆ ಮೇಲಿದ್ರು ಕೈ ಮುಗಿ ಅಂತ. ಅದು ಕತ್ತೆಗಲ್ಲ ಬೆಲೆ, ಮತ್ತೆ ಹಾಕಿದ ಕಾವಿ ಬಟ್ಟೆಗೆ ಬೆಲೆ, ಅಷ್ಟು ಬೆಲೆ ಉಂಟು. ಹಾಗಾಗಿ ಇಲ್ಲಿ ಮಹಾಜ್ಞಾನಿ ಆದಂತಹ ಆ ನಾರದರು ಬಂದು, ಅಮ್ಮ ನೀನೇನೋ ಬಂದ್ಬಿಟ್ಟೆ, ಸ್ವಾಮಿ ಹಗಲು ರಾತ್ರಿ ಉಪವಾಸದಿಂದ ನರಳಾಡ್ತಾ ಇದ್ದಾನಲ್ಲಿ ಅಂದ್ರೆ ತಾಯಿಗೆ ಕರುಳು ಚುರ್ರ ಅನ್ನಿಸ್ತು. ಅಯ್ಯೋ, ಜಗತ್ತಿಗೆ ಅನ್ನವನ್ನ ಕೊಡುವ ಅನ್ನ ಅನ್ನಾದಿ ಏವಚ ಎನ್ನುವಂತಹ ಅನ್ನ ಅಂತಂದ್ರೆ ಅವನು, ಅನ್ನ ಅಂದ್ರೆ ನನ್ನ ಸ್ವಾಮಿ. ಅನ್ನಮ್ಮ ಅನ್ನಾದಿ ಏವಚ ಅಂತದ ಶಾಸ್ತ್ರ. ನನ್ನ ಸ್ವಾಮಿಯ ಹೆಸರೇ ಜಗತ್ತಿಗೆ ಅನ್ನ ಕೊಡವನು. ಅಯ್ಯೋ, ನೆಪ ಮಾತ್ರಕ್ಕೀಗ ಬ್ರಹ್ಮ ಬಂದಿದ್ದಾನೆ. ಬ್ರಹ್ಮ ಶಿವ ರುದ್ರದೇವರು ಬಂದಿದ್ದಾರೆ. ಬ್ರಹ್ಮನನ್ನ ಹಸು ಮಾಡಿದ್ಲು, ರುದ್ರದೇವರನ್ನ ಕರು ಮಾಡಿದ್ಲು, ಹಸುವಿನ ಕೆಚ್ಚಲಿಗೆ ಅಮೃತವನ್ನ ತುಂಬಿದ್ಲು. ಆ ಚೋಳಮಂಡಲದಲ್ಲಿ ಚೋಳರಾಜನ ಆಸ್ಥಾನಕ್ಕ ಹಸುವನ್ನು ಮಾರಾಟ ಮಾಡಿದ್ಲು. ಬ್ರಹ್ಮದೇವರಿಗೆ ಹೇಳ್ತಾಳೆ ಕಿವಿಲಿ, ಕಂದ ನಿನ್ನನ್ನ ಹಸು ಮಾಡಿ ಕಾಮಧೇನು ಮಾಡಿ ನಿನ್ನ ಕೆಚ್ಚಲಿಗೆ ಅಮೃತ ತುಂಬಿರೋದು ಬೇರೆ ಯಾರಿಗೋ ಕೊಡು ಅಂತಲ್ಲ, ಸ್ವಾಮಿ ಎಲ್ಲಿದ್ದಾನೆ ಹುಡುಕೊಂಡೋಗಿ ಅವನು ಕೊಡು ಈ ಅಮೃತವನ್ನ ಎನ್ನುವಾಗ ಪ್ರತಿನಿತ್ಯ ಬರೋದು ಆ ಹುತ್ತಕ್ಕೆ ಹಾಲು ಕರೆಯೋದು, ಪ್ರತಿನಿತ್ಯ ಬರೋದು ಹುತ್ತಕ್ಕೆ ಹಾಲು ಕರೆಯೋದು, ಪ್ರತಿನಿತ್ಯ ಬರೋದು ಹುತ್ತಕ್ಕೆ ಹಾಲು ಕರೆಯೋದು. ಹೀಗೆಲ್ಲ ಆಗುವಾಗ ಆ ಗೋಪಾಲಕ ಕೈಯಲ್ಲಿದ್ದಂತಹ ಕೊಡಲಿಯಿಂದ ಒಂದು ಬಾರಿ ಆ ಹಸುವಿಗೆ ಕಾಮಧೇನುವಿಗೆ ಹೊಡೆದ. ತಿನ್ನೋದು ನಮ್ಮನೆ ಮೇವು, ಮಲಗೋದು ನಮ್ಮನೆ ಕೊಟ್ಟಿಗೆ, ಹಾಲು ಕರೆಯೋದು ಹುತ್ತಕ್ಕೋ. ಆ ಹಸು ಪಕ್ಕಕ್ಕೆ ಹಾಯಿತು. ಅದೇ ಗುರಿಗೆ ನೇರವಾಗಿ ಹುತ್ತದೊಳಗಿದ್ದ ಶ್ರೀನಿವಾಸನ ಹಣೆಗೆ ಪೆಟ್ಟು ಬಿತ್ತು. ಅಮ್ಮ ಅಂದ್ರೆ ಎತ್ತು ಕರುಳು ಹಿಂಡ್ತಾ ಇದೆ ರೀ. ಬೆಟ್ಟದ ಮೇಲಿರುವ ಬಕುಳಾದೇವಿ ಓಡೋಡ್ ಬರ್ತಾ ಇದ್ದಾಳೆ. ಯಾರು? ಮಗನೇ. ಹೇಳಿದ್ರು ನಾರದರು, ನಿನ್ನ ಮಗ ಬರ್ತಾನಮ್ಮ, ಕಾಯ್ಕೊಂಡಿರು, ಶ್ರೀನಿವಾಸ ಬರ್ತಾನೆ. ಶ್ರೀ ಅಂದ್ರೆ ಲಕ್ಷ್ಮಿ, ನಿವಾಸ ಅಂದ್ರೆ ಮನೆ. ಸ್ವಾಮಿಯ ಹೃದಯದಲ್ಲಿ ಲಕ್ಷ್ಮಿಯೇ ಮನೆ ಮಾಡ್ಕೊಂಡಿರೋದ್ರಿಂದ ಶ್ರೀನಿವಾಸ ಅನ್ನೋ ಹೆಸರಾಯ್ತು ಸ್ವಾಮಿ. ಗೋಪಾಲಕ ರಕ್ತ ನೋಡಿದ ತಕ್ಷಣ ಮೂರ್ಛೆ ತಪ್ಪಿಟ್ಟಾರ್ರಿ, ಪ್ರಾಣನೇ ಬಿಟ್ಬಿಟ್ಟಾರ್ರಿ. ಇವತ್ತಿಗೂ ಸ್ವಾಮಿ ದರ್ಶನ ಮಾಡ್ಕೊಂಡು ಈಚೆಗೆ ಬನ್ನಿ, ಗೊಲ್ಲ ಮಂಟಪ ಅಂತ ಒಂದು ಮಂಟಪ ಇದೆ. ತಿರುಪತಿಗೆ ಹೋದವರು ಇವತ್ತು ನೀವು ಸ್ವಾಮಿ ದರ್ಶನ ಮಾಡ್ಕೊಂಡು ಹೊರಗಡೆಗೆ ಬನ್ನಿ, ಅಲ್ಲಿ ಸ್ವಾಮಿ ದೇವಸ್ಥಾನ ಮುಂದೆ ಗೊಲ್ಲ ಮಂಟಪ, ಗೋಪಾಲಕ ಹೊಡೆದ ಜಾಗ ಅದು. ಆ ಕಾಮಧೇನು ಬಂತು, ಚೋಳರಾಜನ ಕರ್ಕೊಂಡು ಬಂತು. ಗೋಪಾಲಕ ಪ್ರಜ್ಞೆ ತಪ್ಪು ಪ್ರಾಣ ಬಿಟ್ಟು ಹೋಗಿದ್ದಾನೆ. ಈ ಶ್ರೀನಿವಾಸನ ಹಣೆಯಲ್ಲಿ ರಕ್ತ ಸುರಿಯುತ್ತಾ ಇದೆ. ಪ್ರಭುವಿನ ಹಣೆಯಲ್ಲಿ ರಕ್ತವನ್ನು ಕಂಡು ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಗೋಪಾಲಕ ನನ್ ಕೊಂದಿದ್ದೀಯಲ್ಲೋ, ನೀನೇನು ಮನುಷ್ಯನೋ ರಾಕ್ಷಸನೋ ಅಂದ. ಹಿಂದೆ ಮುಂದೆ ತಿಳಿಯದೆ ನನ್ನನ್ನೇ ರಾಕ್ಷಸ ಅಂತ ಇದೆಯಲ್ಲ, ನೀನಲ್ವೇನಯ್ಯ ರಾಕ್ಷಸ ಅಂತ ಹೇಳಿ ಸ್ವಾಮಿ ತಥಾಸ್ತು ಅಂದ. ಬ್ರಹ್ಮ ರಾಕ್ಷಸನಾಗಿ ಹೋದ ಚೋಳರಾಜ.
ಸ್ವಾಮಿ ಶಾಪ ವಿಮೋಚನೆ ಯಾವಾಗ? ನಾನು ಬಂದಿರೋದೇ ಎಲ್ಲರ ಶಾಪವನ್ನ ವಿಮೋಚನೆ ಮಾಡ್ಲಿಕ್ಕೆ. ಶುಕ್ರವಾರದ ದಿವಸ ನನ್ನ ಮಾವನಾದವನು ನನ್ನ ತಲೆಗೆ ಕೋಟಿ ಭೂಭಾರವುಳ್ಳಂತ ಬಂಗಾರದ ಕಿರೀಟ ಹಾಕ್ತಾನೆ. ಆ ಕಿರೀಟ ಯಾವಾಗ ನನ್ನ ತಲೆ ಮೇಲೆ ಬೀಳುತ್ತೋ ಆಗ ನಿನ್ನ ಶಾಪ ವಿಮೋಚನೆ ಅಂತಿದ್ದಾನೆ ಸ್ವಾಮಿ. ಆಗ ಅಲ್ಲಿದ್ದಂಥ ನಾರದರು ಹೇಳ್ತಾ ಇದ್ದಾರೆ, ಸ್ವಾಮಿ ನಿನ್ ತಾಯಿ ಕಾಯ್ತಾ ಇದ್ದಾಳೆ, ಹೋಗೋ. ಆಗ ನೆನಪಾಯಿತು, ದ್ವಾಪರ ಯುಗದಲ್ಲಿ ಕೊನೆಯ ಗಾಲದಲ್ಲಿ, ದ್ವಾಪರ ಯುಗದ ಕೊನೆಯಲ್ಲಿ ಪ್ರಾಣ ಹೋಗುವಾಗ ಯಶೋದೆ ಬಂದು ಕೇಳಿದ್ಲು, ಮಗನೇ ನಿನ್ನ ಮದುವೆ ನೋಡ್ಲಿಲ್ವಲ್ಲೋ ನಾನು. ನಗುತ್ತಾನೆ ಕೃಷ್ಣ, ಅಮ್ಮ ಈಗ ನನ್ನ ಜೀವ ಹೋಗ್ತಾ ಇದೆ, ಈಗ ನಾನು ಮದುವೆ ಮಾಡ್ಕೊಂಡ್ರೆ ಜನ ಆಡ್ಕೊಳ್ತಾರೆ. ಮೊದ್ಲೇ 16,108 ಜನ ಇದ್ರು, ಇನ್ನೂ ಒಂದು ಮದುವೆ ಮಾಡ್ಕೊಂಡಲ್ರಿ ಕೃಷ್ಣ ಪ್ರಾಣ ಹೋಗುವಾಗ ಅಂತೇಳಿ. ಹಾಗಾಗಿ ಒಂದ್ ಕೆಲ್ಸ ಮಾಡು, 28ನೇ ಕಲಿಯುಗದಲ್ಲಿ ನೀನೇ ಬಕುಳಾದೇವಿಯಾಗಿ ಹುಟ್ಟು, ನಾನೇ ನಿನಗಾಗಿ ಶ್ರೀನಿವಾಸನಾಗಿ ಬರ್ತೀನಿ. ಈ ಜನ್ಮದಲ್ಲಿ ನೀನ್ ನನ್ನ ಮದುವೆ ನೋಡ್ಲಿಲ್ವಲ್ಲ, ಮುಂದಿನ ಜನ್ಮದಲ್ಲಿ ನೀನೇ ಮುಂದೆ ನಿಂತು ಮದುವೆ ಮಾಡಿಸು ಅಂತ ಶ್ರೀನಿವಾಸ. ಕೃಷ್ಣ ದ್ವಾಪರಾಯುಗದಲ್ಲಿ ಕೊಟ್ಟ ಮಾತಿಗೆ ಉದ್ಧಾರ ಮಾಡ್ಲಿ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಬಂದಾರಿ. ಆ ತಾಯಿಯ ಮನೆಗೆ ಬಂದಾಗ ಓಡ್ ಬಂದಿದ್ದಾಳೆ, ವೆಂಕಟೇಶ, ಶ್ರೀನಿವಾಸ 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 ಅಂದ್ರೆ ಆ ಶ್ರೀನಿವಾಸನನ್ನ ಕಂಡು ತಾಯಿ ಆನಂದ ಪಡ್ತಾ ಇದ್ದಾಳಂತೆ. ಸ್ವಾಮಿ ಶ್ರೀನಿವಾಸ ಬಂದೇನಯ್ಯ, ಮುದ್ದು ಮುಖದ ಮಗುವೆ ನಿನಗೆ ಮುತ್ತನು ಕೊಡುವೆನು ಬಾರೋ, ಮುದ್ದು ಮುಖದ ಮಗುವೆ ನಿನಗೆ ಮುತ್ತನು ಕೊಡುವೆನು ಬಾರೋ, ನಿರ್ದಯವೇ ನಿನ್ನೊಳಗೆ ನಾನು ಕೊಂದಿದ್ದೇನು ಬಾರೋ, ವೆಂಕಟರಮಣನೆ ಬಾರೋ, ಶೇಷಾಚಲವಾಸನೆ ಬಾರೋ, ಶೇಷಾಚಲವಾಸನೆ ಬಾರೋ. ಆ ಮಗುವನ್ನ, ಯಾಕಂದ್ರೆ ಬೆಳೆದು ದೊಡ್ಡವನಾದ ಶ್ರೀನಿವಾಸನು ಬಕುಳಾದೇವಿಗೆ ಮಗುವೆ. ಅಮ್ಮ ಏನೋ ಬೇಟೆ ಮಾಡ್ಕೊಂಡು ಬರ್ತೀನಮ್ಮ, ನಮಗ್ ಯಾಕೋ ಬೇಟೆ ಮಗ. ಅಮ್ಮ ಬೇಟೆ ಅಂದ್ರೆ ಎಲ್ರನ್ನ ಸಾಯಿಸೋದಲ್ಲ, ಮತ್ತೆ ಕ್ರೂರ ಪ್ರಾಣಿಗಳು ಸಾತ್ವಿಕ ಜೀವಿಗಳಿಗೆ ಯಾರು ಹಿಂಸೆ ಕೊಡ್ತಾರೋ ಅವ್ರಿಗೆ ಬುದ್ಧಿ ಕಲಿಸು ಬರ್ತೀನಿ ಆಗ್ಬೋದು ಅಂತ ಹೇಳಿ ವಾಯುದೇವರೇ ತೊರಗವಾಗಿ ಕೋಟಿ ಮನ್ಮಥ ರೂಪನಾದಂತಹ ಶ್ರೀಮನ್ನಾರಾಯಣ ಶ್ರೀನಿವಾಸ ಕೈಯಲ್ಲಿ ಬಿಲ್ಲು ಬಾಣವನ್ನ ಹಿಡಿದು ಕೋದಂಡರಾಮನಾಗಿ ದರ್ಶನ ಕೊಟ್ಟಿದ್ದಾನೆ ಬಕುಳಾದೇವಿಗೆ. ಅಪ್ಪಾ, ಮೂರ್ ಅವತಾರ ಕಣ್ಣಾರೆ ಕಂಡುಕೊಂಡಲ್ಲೋ. ತ್ರೇತಾಯುಗದ ಕೋದಂಡರಾಮನಾದೆ, ಕಲಿಯುಗದ ವೆಂಕಟೇಶನಾದೆ, ಹಿಂದೆ ದ್ವಾಪರಾಯುಗದಲ್ಲಿ ಕೃಷ್ಣನಿನ ಲೀಲೆ ನೋಡಿದ್ನಲ್ಲೋ. ಬಂದಿದ್ದಾನೆ ಕಾಡಿಗೆ. ಅದೇ ಸಮಯಕ್ಕೆ ಆಕಾಶರಾಜ ಧರಣಿ ದೇವಿಯ ಸುಪುತ್ರಿಯಾದ ಕಮಲದ ಪತ್ರದಲ್ಲಿ ಸಿಕ್ಕಿದ ಪದ್ಮಾವತಿ ಬೆಳೆದು ಪ್ರಾಪ್ತ ವಯಸ್ಸಿಗೆ ಬಂದಿದ್ದಾಳೆ. ಅವಳಿಗೆ ಕಲ್ಯಾಣದ ಸಮಯ ಈಗ. ಅವಳು ಯಾರ್ರೀ? ಹಿಂದೆ ತ್ರೇತಾಯುಗದಲ್ಲಿ ವೇದವತಿ ಅನ್ನೋ ಹೆಣ್ಣಾಗಿದ್ಲು. ಆಚಾರ್ಯರ ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತು ಬರುತ್ತದೆ. ರಾವಣೇಶ್ವರ ಬಂದು ಸೀತೆಯನ್ನು ಹೊತ್ತುಕೊಂಡು ಹೋಗೋದನ್ನ ಕಂಡು ಪಾರ್ವತಿ ದೇವಿ ಬಂದು ಸೀತಾಮಾತೆಯನ್ನ ಕೈಲಾಸ ಕರ್ಕೊಂಡು ಹೋದ್ಲಂತೆ. ಪಾರ್ವತಿ ದೇವಿ ಸೀತಾಮಾತೆ ಪೂಜೆ ಮಾಡ್ತಾ ಇದ್ಲು. ಇಲ್ಲಿ ವರ್ಷ ಅನುಭವಿಸಬೇಕಾದ ಕಷ್ಟವನ್ನ ವೇದವತಿ ಅನ್ನೋ ಹೆಣ್ಣು ಅನುಭವಿಸಿ ಕೊನೆಗೆ ಅಗ್ನಿ ಪ್ರವೇಶ ಮಾಡಿ ಮೇಲಕ್ಕೆ ಬರುವಾಗ ಇಬ್ಬಿಬ್ರು ಸೀತೆಯರು ಬಂದ್ರು. ರಾಮದೇವರಿಗೆ ಆಶ್ಚರ್ಯ ಆಯ್ತು, ಇದ್ರಲ್ಲಿ ನನ್ನ ಸೀತೆ ಯಾರು? ನಿಜವಾದ ಸೀತೆ ಹೇಳ್ತಾಳ್ರಿ, ಸ್ವಾಮಿ ನಾನೇ ನಿಜವಾದ ಸೀತೆ, ನಾನು ಅನುಭವಿಸ್ಬೇಕಾಗಿರೋ ಕಷ್ಟ ಈ ವೇದವತಿ ಅನುಭವಿಸಿದ್ದಾಳೆ ಸ್ವಾಮಿ, ಇವಳನ್ನು ನೀವು ಮದುವೆ ಮಾಡ್ಕೊಳ್ರಿ. ಯಾರಿಗಿಲ್ಲ, ಯಾರಿಗುಂಟು ಈ ಚಾನ್ಸ್? ಮೊದಲನೇ ಹೆಂಡ್ತಿನೇ ಸ್ವಾಮಿ ಇವಳನ್ನು ಮದುವೆ ಮಾಡ್ಕೊಳ್ರಿ ಅಂದಿದ್ರು. ನಮ್ಮವ್ರು ಒಂದೇ 50 ಬೇಕಾದ್ರೂ ಮಾಡ್ಕೊಳ್ಳೋರು. ನನ್ನ ಹೆಂಡ್ತಿಗೋಸ್ಕರ ರೀ, ನನ್ನ ಹೆಂಡ್ತಿಗೋಸ್ಕರ ಅಲ್ವಾ ಆನಂದಣ್ಣ? ಹಾಗಾಗಿ ಆಗ ರಾಮ ಹೇಳ್ದ, ಇಲ್ಲ ಏಕಪತ್ನಿ ವ್ರತಸ್ಥ ಏಕಬಾಣ ನಿಯಾಮಕ, ನನಗೆ ಈ ಜನ್ಮದಲ್ಲಿ ಆಗೋದಿಲ್ಲ, ನಿನಗೋಸ್ಕರ ನಾನು ಇವಳನ್ನ ಮುಂದೆ ಕಲಿಯುಗದಲ್ಲಿ ವಿವಾಹವಾಗ್ತೀನಿ. ಅವಳೇ ವೇದವತಿ, ಈಗ ಪದ್ಮಾವತಿ ಆಗಿದ್ದಾಳೆ. ಆ ಸೀತೆಯೇ ಇವತ್ತು ಲಕ್ಷ್ಮಿ. ನನ್ನ ಗಂಡ ಯಾಕೋ ಕೊಟ್ಟು ಮಾತನ್ನು ಮರ್ತು ಬಿಟ್ನಲ್ಲ ಅಂತ ಹೇಳಿ ಅವನಿಗೆ ಸ್ವಲ್ಪ ಪದ್ಮಾವತಿ ಮುಖ ದರ್ಶನ ಮಾಡಿಸೋಣ ಅಂತ ಕೋಪ ಮಾಡ್ಕೊಳ್ಳೋ ರೀತಿ ನಾಟಕ ಮಾಡಿ ಸ್ವಾಮೀನ್ ಭೂಲೋಕ ಕರ್ಕೊಂಡು ಬಂದಿದ್ದಾಳೆ. ಇದೆಲ್ಲ ಲಕ್ಷ್ಮೀ ದೇವಿ ಮಾಡ್ತಾ ಇರೋ ನಾಟಕ. ಹಾಗಾಗಿ ಪದ್ಮಾವತಿ ತಾನು ಆ ಕಾಡಿಗೆ ಬಂದಿದ್ದಾಳೆ ವನಗೌರಿಯ ಪೂಜೆಗಾಗಿ. ಆ ಗೌರಿಯ ಪೂಜೆಯನ್ನು ಮುಗಿಸ್ಕೊಂಡು ಬರುವಾಗ
ಕೆಲವು ಕ್ರೂರ ಪ್ರಾಣಿಗಳ ಹಾವಳಿಯಾಗಿ ಈ ಪದ್ಮಾವತಿ ಓಡೋಡಿ ಓಡೋಡಿ ಬಂದಿದ್ದಾಳೆ. ಕಾಪಾಡಿ 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 ಎನ್ನುವಾಗ ಆ ಶ್ರೀಮನ್ನಾರಾಯಣ ನಿಂತಿರುವಂತಹ ಚೆಲುವ ವದನಕ್ಕೆ ಓಡಿ ಬಂದು ಆತನ ಎದೆಯ ಮೇಲೆ ಢಮ್ಮನ ಬಿದ್ದಿದ್ದಾಳೆ. ಮೈ ಪುಳಕವಾಗಿದೆ, ರೋಮಾಂಚನವಾಗಿದೆ. ಪಾದವನ್ನ ನೋಡ್ತಾ ಇದ್ದಾಳೆ, ಪಾದದಡಿಯಲ್ಲೇ ಕೂತಿದ್ದಾಳೆ, ತಲೆ ಎತ್ತಿ ಮುಖವನ್ನ ನೋಡ್ತಾ ಇದ್ದಾಳೆ. ಆನಂದವಾದಂತಹ ಮುಖ. ಅದಕ್ಕೆ ಹರಿದಾಸರು, ಧೀರ ವೆಂಕಟೇಶ ದಾಸರು ಹೇಳ್ತಾರೆ, ಆ ಸ್ವಾಮಿಯನ್ನ ಕಂಡಿದ್ದಾಳೆ ಪದ್ಮಾವತಿ. ಕೋಟಿ ರಾವಣ್ಯ ಮನ್ಮಥನ ಮುಖ ನೋಡ್ರಿ. ಸ್ವಾಮಿ ಎದ್ದಿದ್ರು ಚಂದ, ಮಲಗಿದ್ರು ಚಂದ, ಗರುಡ ದೇವರ ಮೇಲಿದ್ರು ಚಂದ, ಐರಾವತದ ಮೇಲಿದ್ರು ಚಂದ, ಶೇಷದೇವರ ಮೇಲಿದ್ರು ಚಂದ. ಆದ್ರೆ ಮನುಷ್ಯರು ನಾವು ಎದ್ದಿದ್ರೆ ಮಾತ್ರ ಚಂದ, ಮಲಗಿದ್ರೆ ಭಯಂಕರ ಅತಿಘೋರ ರೂಪ. ಮೊಬೈಲು ಕಂಡುಹಿಡಿಯೋದಿಲ್ಲ, ದಿಸ್ ಇಸ್ ನಾಟ್ ಫೌಂಡ್ ಅಂತದೆ. ಮೇಕಪ್ ಇಲ್ಲ ಅಂದ್ರೆ ಮೊಬೈಲು ಲಾಕ್ ಓಪನ್ ಆಗೋದಿಲ್ಲ. ಹಾಗಾಗಿ ಇಂಥ ಪ್ರಭುವ ಕಾಣೆನು ಈ ಜಗದೊಳಗಿಂತ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆನೋ, ಶ್ರೀ ಹಿರಿಯ ನಿಲಯ ನಿಂತ ಪ್ರಭುವ ಕಾಣೆನೋ, ಇಂಥ ಪ್ರಭುವ ಕಾಣೆ ಶಾಂತ ಮೂರುತಿಯನೋ. ಸ್ವಾಮಿಯ ಕಂಡಳಾಗ ಪದ್ಮಾವತಿಯು ಇಂಥ ಪ್ರಭುವ ಕಾಣೆನೋ, ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ನಿಗಮತತಿಗಳರಿಯದ ನೀರಜ ಭವವಾದ್ಯ ಗಣಿತ ಸುರರ, ನಿಗಮತತಿಗಳರಿಯದ ನೀರಜ ಭವವಾದ್ಯ ಗಣಿತ ಸುರರ. ಶ್ರೀಹರಿಯೇ ಜಗದೊಳು ಸೇವಾದಿಗಳನ್ನು ಕೊಡುದಿಗ ಅಗಗರ ಮೋಕ್ಷಾದಿಗಳ ಕೊಡುದಿಗ ನಗೆ ಮೊಗದ ಚಂಚಿಗ ನಿಂತನೋ, ಈ ರೂಪದಿಗಿಂತ ಪ್ರಭುವ ಕಾಣೆನೋ, ಈ ಜಗದೊಳಗಿಂತ ಪ್ರಭುವ ಕಾಣೆನೋ. ಪ್ರೇಮ ಅಂಕುರಿಸಿದೆ. ಸ್ವಾಮಿಗೆ ಅರ್ಥ ಆಯ್ತು, ನಾನು ಬಂದಿದ್ದು ಇವಳಿಗಾಗಿ, ಇವಳಿಗೆ ಗೊತ್ತಾಯ್ತು ನಾನು ಹುಟ್ಟಿರೋದೇ ಸ್ವಾಮಿಗಾಗಿ. ಪ್ರತಿನಿತ್ಯ ಇವರಿಬ್ಬರ ಪ್ರೀತಿ ಇಡೀ ತಿರುಪತಿಯ ಬೆಟ್ಟದ ಮೇಲೆ ಪ್ರತಿಯೊಂದು ಕಲ್ಲು, ಮರಳು, ಗಿಡ, ಪಕ್ಷಿ, ಬಾಂದೊರೆ, ಲತೆ ಇದೆಲ್ಲರಿಗೂ ಗೊತ್ತಾಗಿದೆ. ಸ್ವಚ್ಛಂದವಾದ ಪ್ರೀತಿ, ಸ್ವಚ್ಛಂದವಾದ ಪ್ರೇಮ. ಪ್ರತಿನಿತ್ಯ ಬೇಟೆಗೆ ಅಂತ ಶ್ರೀನಿವಾಸ ಬರೋದು, ಪ್ರತಿನಿತ್ಯ ಪೂಜೆಗೆ ಅಂತ ಪದ್ಮಾವತಿ ಬರೋದು. ಯಾಕೋ ಪದ್ಮಾವತಿಯ ತಾಯಿ ಧರಣಿ ದೇವಿಗೆ ಸ್ವಲ್ಪ ಅನುಮಾನ ಆಯ್ತು. ಯಾಕಂದ್ರೆ ತಾಯಿ ಅಂದ್ರು ಗಟ್ಟಿಗಿತ್ತೀರು, ಏನಾದ್ರೂ ಗೊತ್ತಾಗ್ತದೆ. ಏನು ಈ 18 ವರ್ಷ ಆದ್ಮೇಲೆ ನನ್ನ ಮಗಳ ಗೌರಿ ಮೇಲೆ ಇಷ್ಟೊಂದು ಪ್ರೀತಿ ಬಂತಲ್ಲ, ಹೇಗೆ ಪೂಜೆ ಮಾಡ್ತಾಳೆ ನೋಡೋಣ ಅಂತ ಬಂದಿದ್ದಾಳೆ. ಹಿಂಬಾಲಿಸ್ಕೊಂಡು ಶ್ರೀನಿವಾಸನ ಕೈ ಹಿಡಿದು ಪ್ರಣಯ ಪಕ್ಷಿಗಳಂತೆ ಹಾರುತ್ತಿದ್ದಾರೆ ಇಡೀ ಭವಾಂಡದೊಳಗೆ. ಕಂಡು ಕೆಂಡಾಮಂಡಲಳಾದಳು ಪದ್ಮಾ. ಇದೆಯೋ ನಿನ್ನ ವನಗೌರಿಯ ಪೂಜೆ. ನಿನ್ನನ್ನು ಮದುವೆ ಮಾಡ್ಕೊಳ್ಳಕ್ಕೆ ಎಂತೆಂಥ ರಾಜಾದಿರಾಜರು ಬಂದ್ರು. ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಕೊಂಕಣ, ಮಾಳವ, ಸಿಂಧು, ಸೌರಾಷ್ಟ್ರ, ಬರ್ಬರ, ಗುರ್ಜರ, ವಿದರ್ಭ, ಮಳಿಯ, ಮಾಳವ, ಕುಂತಳ, ನೀಳವಾದಿ ಸಮಸ್ತ ಭೂಪ್ರದೇಶದ ರಾಜಾದಿರಾಜರು, ಮಂತ್ರಿಗಳು, ಮಾರ್ಬಲರು ಇವರೆಲ್ಲರ ಕಪ್ಪ ಕಾಣಿಕೆಗಳನ್ನಿತ್ತು ಒಟ್ಟದಿಂದ ಓಡೋಡಿ ಬಂದು ನಿನ್ನ ಅಪ್ಪನಾದ ಆಕಾಶರಾಜನ ಪಾದದ ಮೇಲೆ ಮಂಡಿಯೂರು ಕುಳಿತಿರುವಾಗ, ಕಾಡಿನಲ್ಲಿ ಮೂಗನ್ನೆಡೆದು ಸಂಧ್ಯಾವಂದನೆಯನ್ನು ಮಾಡುವ ಈ ಖಾವಿ ಧರಿಸಿದಂತಹ ಸನ್ಯಾಸಿ ಬಾಲಕನನ್ನು ಮೆಚ್ಚಿದೆಯ? ಚಿಚಿ, ಕರ್ಕೊಂಡೋಗಿದ್ದಾಳೆ, ಮನೆಯಲ್ಲಿ ಕೂಡ ಹಾಕಿದ್ದಾಳೆ. ಅನ್ನ ನೀರು ಕೊಡಬೇಡಿ ಇವಳಿಗೆ. ಶ್ರೀನಿವಾಸ, ಶ್ರೀನಿವಾಸ, ವಿರಹ ವೇದನೆ. ಶ್ರೀನಿವಾಸ ಅನ್ನ ಬಿಟ್ಟ, ಅಲ್ಲಿ ಪದ್ಮಾವತಿ ಅನ್ನ ಬಿಟ್ಲು. ಬಕುಳಾದೇವಿ ಕಣ್ಣೀರಿಡ್ತಾಳೆ. ಏನಾಯ್ತು ಮಗ? ಯಾರಾದ್ರೂ ಬೈದ್ರೇನೋ? ಯಾರಾದ್ರೂ ಹೊಡೆದ್ರೇನೋ? ಯಾರಾದ್ರೂ ಆಡ್ಕೊಂಡ್ರೇನೋ? ಯಾರಾದ್ರೂ ಏನಾದ್ರು ಅಂದ್ರೇನೋ? ಯಾರನ್ನಾದ್ರೂ ಪ್ರೀತಿಸಿದ್ಯೇನೋ? ಗೊತ್ತು ಅಮ್ಮನಿಗೆ. 25 ವಯಸ್ಸವ್ರು ಊಟ ಬಿಟ್ರು ಅಂದ್ರೆ ಇಲ್ಲ, ಪ್ರೀತಿ ಅಂಕುರಿಸೋ ಸಮಯ. ಕಂಡಿಡಿತಾರ್ರಿ ತಂದೆ ತಾಯಿಗಳು. ಯಾಕಂದ್ರೆ ಆ ವಯಸ್ಸನ್ನು ಮೀರಿ ಬಂದವರಲ್ವೇ. ಪ್ರೀತಿಸ್ದೇನೋ? ಹೂನಮ್ಮ, ಮದುವೆ ಮಾಡ್ಕೊಳ್ಬೇಕಮ್ಮ. ಏನ್ ಮಾಡ್ತೀಯ ಮಾ? ಯೋಚನೆ ಮಾಡ್ತಾ ಇರುವಾಗ ಇಲ್ಲಿ ಧರಣಿ ದೇವಿ ಅನ್ಕೊಂಡ್ಲು. 15 ದಿವಸ ಆಯ್ತಲ್ಲ ಅನ್ನ ಬಿಟ್ಟು, ನಿನ್ಗೇನು ಹಿಡ್ದಿದೆಯೇ? ಶ್ರೀನಿವಾಸ ಶ್ರೀನಿವಾಸ ಅಂತ ಇದೆಯಲ್ಲ, ಯಾರು ಬರ್ತಾರೆ?
ಯಾರಾದ್ರೂ ಕೊರವಂಜಿ ಬಂದಿದ್ರೆ ಇವಳಿಗೆ ಯಾವ ಭೂತ ಹಿಡ್ದಿದ್ಯೋ ಕೇಳ್ಬೋದಾಗಿತ್ತಲ್ಲ ಅಂದ್ರೆ ನಗತಾನ್ ಶ್ರೀನಿವಾಸ, ಅತ್ತೆ ನನ್ನ ಮೇಲಿರೋ ಭಕ್ತಿ, ನನ್ನ ಮೇಲೆ ಇಲ್ಲದೆ ಇರೋ ಪ್ರೀತಿ, ಕೊರವಂಜಿ ಮೇಲೆ ವಿಶ್ವಾಸ ಇದೆ ಅಂದ್ರೆ ನನ್ನ ಮದುವೆಗೆ ಬಂದ ವಿಘ್ನವನ್ನ ನಾನೇ ಪರಿಹಾರ ಮಾಡ್ಕೊಳ್ತೀನಿ ಅಂತ ಹೇಳಿ ಸ್ವಾಮಿ ಬರ್ತಾ ಇದ್ದಾನಂತೆ. ಕೊರವಿ ಬಂದಳಮ್ಮ ಕೊರವಂಜಿ ಬಂದಳಮ್ಮ, ಕೊರವಿ ಬಂದಳಮ್ಮ ಕೊರವಂಜಿ ಬಂದಳಮ್ಮ, ಬೇಳುವೆನು ಕಣಿಯ ಎಂದು ಬೇಳುವೆನು ಕಣಿಯ ಎಂದು ಶ್ರೀನಿವಾಸನೇ ಕೊರವಂಜಿಯಾಗಿ ಕೊರವಿ ಬಂದಳಮ್ಮ ಕೊರವಂಜಿ ಬಂದಳಮ್ಮ. ಸರಿಗಮ ಪದನಿಸ ಸನಿರಪ ಮಗರಿಸ ಕೊರವಿ ಬಂದಳಮ್ಮ ಕೊರವಂಜಿ ಬಂದಳಮ್ಮ. ಸರಿ ಸರಿ ಗಮ ಪದನಿ ಸಾನಿ ದಪಮ ಸಾನಿ ಸಾನಿ ದಪ ಮಗರಿ ಕೊರವಿ ಬಂದಳಮ್ಮ ಕೊರವಂಜಿ ಬಂದಳಮ್ಮ ಕೊರವಂಜಿ ಬಂದಳಮ್ಮ ಕೊರವಂಜಿ ಬಂದಳಮ್ಮ. ಕೊರವಿ ರೂಪದಲ್ಲಿ ಶ್ರೀನಿವಾಸನೇ ಬಂದ ಕೊರವಂಜಿ ರೂಪದಲ್ಲಿ. ಕಣಿ ಹೇಳ್ತೀನಿ ಬಮ್ಮ ಇಲ್ಲಿ. ಎಲ್ಲರ ಕಣ್ಣಿಗೂ ಕೊರವಂಜಿಯಾಗಿ ಕಾಣುವ ಶ್ರೀಮನ್ ನಾರಾಯಣ ಈ ತಾಯಿಯ ಕಣ್ಣಿಗೆ ಪದ್ಮಾವತಿಯ ಕಣ್ಣಿಗೆ ಮಾತ್ರ ಶ್ರೀನಿವಾಸನ ಕಾಣ್ತಾ ಇದ್ದ. ಆನಂದ ಪದ್ಮಾವತಿಗೆ ಸ್ವಾಮಿ ಬನ್ನಲ್ಲ. ಅಮ್ಮ ಹಿಡಿದೈತೆ ಗ್ರಹಚಾರ ಹಿಡಿದೈತೆ ಕಣೆ ಕೊರವಂಜಿ, ಗಂಡನ್ನ ಮೆಚ್ಚವಳೆ ಮನಸ್ಸನ್ನ ಕೊಟ್ಟವಳೆ ಹೂನೆ ನಿಜ ಕಣೆ. ಅಮ್ಮ ಹಿಂದೆ ಮುಂದೆ ನೋಡಬೇಡ, ಮುಂದೆ ಹಿಂದೆ ನೋಡಬೇಡ, ತಡ ನೀಡು ಮಾಡಬೇಡ, ಅದು ಇದು ಹೇಳಬೇಡ. ಕೊಟ್ಟು ಲಗ್ನ ಮಾಡಮ್ಮ ಕೊಟ್ಟು ಲಗ್ನ ಮಾಡಮ್ಮ ಕೊಟ್ಟು ಲಗ್ನ ಮಾಡಮ್ಮ ಶ್ರೀನಿವಾಸಗೆ ಕೊಟ್ಟು ಲಗ್ನ ಮಾಡಮ್ಮ ಶ್ರೀನಿವಾಸಗೆ. ಕೊರವಂಜಿ ನೀನು ಅದನ್ನೇ ಹೇಳ್ತೇನೆ. ಅಮ್ಮ ಶ್ರೀನಿವಾಸನ್ ಯಾರು ಅನ್ಕೊಂಡ್ರಿ? ನಿನ್ನ ಮಗಳನ್ನ ಉದ್ಧಾರ ಮಾಡ್ಲಿಕ್ಕಾಗಿ, ನಿನ್ನ 7 ಜನ್ಮದ ಪಾಪ ಪರಿಹಾರ ಮಾಡ್ಲಿಕ್ಕಾಗಿ ಶ್ರೀಮನ್ ನಾರಾಯಣನೇ ಈ ರೂಪದಲ್ಲಿ ಬಂದಿದ್ದಾನೆ. ಅವಳನ್ನ ಕೈ ಹಿಡಿದ್ರೆ ನಿನ್ನ ಮಗಳು ದೇವಲೋಕಕ್ಕೆ ಹೋಗ್ತಾಳೆ ಸೊಸೆಯಾಗಿ. ಹೌದೇನೆ? ಅಷ್ಟರಲ್ಲಿ ಶುಕಾಚಾರ್ಯರು ಬಂದ್ರು. ಆಕಾಶರಾಜನ ಕುಲಗುರುಗಳ ತಥಾಸ್ತು. ಧರಣಿ ಆಕಾಶರಾಜ, ಇನ್ನು ಯೋಚನೆ ಮಾಡಿ ಫಲವಿಲ್ಲ. ಶ್ರೀಮನ್ ನಾರಾಯಣನೇ ಈ ರೂಪದಲ್ಲಿ ಬಂದಿದ್ದಾನೆ. ಆದಷ್ಟು ಬೇಗ ವಿವಾಹವನ್ನ ಮಾಡಿ ನಿಮ್ ಕೈ ತೊಳೆದುಕೊಳ್ಳಿ. ಆನಂದ ಆಗೋಯ್ತು. ಸ್ವಾಮಿ ಅಲ್ಲ, ಹೆಣ್ಣೆತ್ತವ್ರ ಮನೆ ಗಂಡೆತ್ತವ್ರು ಬಂದು ಕೇಳಬೇಕು ನಿಮ್ ಮಗಳನ್ನ ಮದುವೆ ಮಾಡ್ಕೊಳ್ತೀವಿ ಕೊಡಿ ಅಂತ. ನಾವ್ ಹೆಣ್ಣೆತ್ತವ್ರು ನಾವ್ ಹೆಂಗ್ ಹೋಗೋದು? ಆಗ ಕೊರವಂಜಿ ಹೇಳ್ತಾಳೆ, ಯೋಚನೆ ಮಾಡಬೇಡಿ ಅಮ್ಮ, ನಾನು ಈಗ ಹೋದಾಗ ಒಬ್ಬಳು ಮುದುಕಿ ಬರ್ತಾಳೆ. ಆ ಮುಪ್ಪಿನ ತಾಯಿಗೆ ವೀಳ್ಯವನ್ನ ಕೊಟ್ರೆ ನಿಮ್ಮ ಮದುವೆ ತನಗ ತಾನೇ ಆಗ್ತದೆ ಅಂದ್ರೆ ಕೊರವಂಜಿ ರೂಪದಲ್ಲಿದ್ದವನು ಸ್ವಾಮಿ ಮತ್ತೆ ಶ್ರೀನಿವಾಸನ ರೂಪದಲ್ಲಿ ಬಕುಳಾದೇವಿ ಆಶ್ರಮಕ್ಕೆ ಬಂದ. ಅಮ್ಮ ಹೋಗಿ ಬಾರಮ್ಮ, ನಾನೆಲ್ಲ ದಾರಿ ಮಾಡಿ ಇಟ್ಟಿದ್ದೀನಿ, ನೀನು ಹೋದ ತಕ್ಷಣ ಅವ್ರು ಒಪ್ಕೊಳ್ತಾರೆ, ಒಪ್ಪಿದ ವೀಳ್ಯವನ್ನ ಇಸ್ಕೊಂಡು ಬಾ ಅಂತ ಹೇಳಿದ್ರೆ ಬಕುಳಾದೇವಿ ಬರ್ತಾಳೆ. ಏನ್ ಗ್ರಹಚಾರವೋ, ಯಾರನ್ನು ಒಪ್ಪಿದ್ದಾನೆಯೋ, ಯಾರ ಮನೆಗೆ ಹೋಗ್ಬೇಕೋ ಬಂದು ನೋಡ್ತಾಳೆ. ಆಕಾಶರಾಜನ ಅರಮನೆ ಜೀವ ಎದುರು ಹೋಯ್ತು. ನಾವು ನೋಡಿದ್ರೆ ಬೆಟ್ಟದ ಮೇಲೆ ಗೆಡ್ಡೆ ಗೆಣಸು ತಿನ್ಕೊಂಡಿರೋರು, ಇವ್ರು ನೋಡಿದ್ರೆ ಆಕಾಶರಾಜರು, ಇಡೀ ಈ ಒಂದು ವನ ಸಂಸ್ಥಾನಕ್ಕೆ ರಾಜರಾದವರು. ಏನು ಮಾಡಿದ್ದಾನೆಯೋ ನಮ್ಮ ಶ್ರೀನಿವಾಸ. ಒಳಗೋದ ತಕ್ಷಣ ಶುಕಾಚಾರ್ಯರೊಡಗೂಡಿ ಆಕಾಶರಾಜ ಧರಣಿ ದೇವಿಯರು ಬಕುಳಾದೇವಿಯ ಪಾದಕ್ಕೆ ವಂದಿಸಿದ್ದಾರೆ. ಅಮ್ಮ, ನಿಮ್ಮ ಮಗನಾದ ಶ್ರೀನಿವಾಸನನ್ನ ನನ್ನ ಮಗಳಾದ ಆ ಪದ್ಮಾವತಿಯನ್ನ ಲಗ್ನ ಮಾಡಬೇಕಂತ ಹೇಳಿ ನಾವೆಲ್ಲ ನಿಶ್ಚಯ ಮಾಡ್ಕೊಂಡ್ವಿ. ಕಣ್ಣಲ್ಲಿ ಆನಂದದ ನೀರು ಬಂದ್ಬಿಟ್ಟು ಬಕುಳಾದೇವಿಗೆ ಒಪ್ಪಿದ ವೀಳ್ಯ ಕೊಟ್ಟರು. ಲಗ್ನ ಅಲ್ಲೇ ಇಟ್ಬಿಟ್ರು ಶುಕಾಚಾರ್ಯರು. ವೈಶಾಖ ಮಾಸೇ ಶುಕ್ಲ ಪಕ್ಷೇ ನವಮಿ ದಶಮಿ ಏಕಾದಶಿಯಲಿ ಶ್ರೀಮತಿ ಧರಣಿ ದೇವಿ ಆಕಾಶರಾಜನ ಜ್ಯೇಷ್ಠ ಪುತ್ರಿಯಾದ ಪದ್ಮಾವತಿಗೂ ತಿರುಮಲೆಯ ಪುರವಾಸಳಾದ ಬಕುಳಾದೇವಿಯ ಸಾಕು ಮಗನಾದ ಶ್ರೀನಿವಾಸನಿಗೂ ಚಿರಂಜೀವಿ ಶ್ರೀನಿವಾಸನಿಗೂ ಅರಿಶಿಣ ಕುಂಕುಮ ಸೌಭಾಗ್ಯವತಿ ಪದ್ಮಾವತಿಗೂ ಗುರು ಹಿರಿಯರೆಲ್ಲರೂ ಲಗ್ನ ಮಾಡಲು ನಿಶ್ಚಯಿಸಿದಾದ್ದರಿಂದ ಸಕುಟುಂಬ ಪರಿವಾರವಾಗಿ ಶ್ರೀನಿವಾಸನ ವಿವಾಹಕ್ಕೆ ತಾವೆಲ್ಲರೂ ಬರತಕ್ಕದ್ದು. ಶುಭಂ ಭೂಯತ್ ಶುಭಂ ಭೂಯತ್. ಶುಕಾಚಾರ್ಯರು ಲಗ್ನವನ್ನು ಇಟ್ಟುಬಿಟ್ಟಿದ್ದಾರೆ, ಪತ್ರಿಕೆಯನ್ನು ಕೊಟ್ಟು ಕಳಿಸಿದ್ದಾರೆ.
ಇಷ್ಟೆಲ್ಲ ಯಾರಿಂದ? ಕೊರವಂಜಿ ಹೇಳಿದ್ಲಮ್ಮ. ಬಕುಳಾದೇವಿ ಮನೆಗೆ ಬಂದ್ಲು. ಮಗನೇ, ನಮ್ದೇನು ಇಲ್ಲ ಕಣೋ, ಕೊರವಂಜಿ ಅನ್ನೋಳೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದಾಳೆ, ಕೊರವಂಜಿನೇ ಎಲ್ಲ ಕೆಲಸ ಆಗ್ಬಿಟ್ಟಿದೆ. ಅಮ್ಮ ಏನೋ, ನೀನ್ ಅಲ್ಲಿಗೆ ಹೋದ್ಮೇಲೆ ನನಗನ್ನಿಸ್ತು, ಯೋಚನೆ ಮಾಡಿದೆ, ಮದುವೆ ಬೇಡಮ್ಮ. ಮದುವೆ ಬೇಡ? ಇಷ್ಟೆಲ್ಲ ಮಾಡ್ಕೊಂಡು ಬಂದಿದೀವಿ, ಪಾಪ ಕೊರವಂಜಿಗೆ ನಿನ್ನ ಮದುವೆಗೆ ಒಂದು ರೇಷ್ಮೆ ಸೀರೆ ತೆಗಿಬೇಕು ಕಣ. ಈಗೆಲ್ಲ ಮದುವೆ ಅಂದ್ರು ಅಯ್ಯೋ 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 6 ತಿಂಗಳು ಮುಂಚಿತವಾಗೆ ತಕೊಳ್ತಾರ್ರಿ, 6 ತಿಂಗಳು ಮುಂಚಿತವಾಗೆ ಎಲ್ಲ. ಈಗೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಬೇರೆ ಇದೆ, ಮೇಲ್ಕೋಟೆ, ಆಮೇಲೆ ಶ್ರೀರಂಗಪಟ್ಟಣ. ಹಾಗಾಗಿ ಇದೆಲ್ಲ ಬಹಳ ಬ್ಯುಸಿ ಆಗೋಗಿದೆ ಈಗೆಲ್ಲ. ಆಗಿನ್ನೂ ಆ ವೆಡ್ಡಿಂಗ್ ಶೂಟ್ ಇರಲಿಲ್ಲ ಬಿಡಿ, ಪ್ರೀ ವೆಡ್ಡಿಂಗ್ ಶೂಟ್ ಇರಲಿಲ್ಲ. ಹಾಗಾಗಿ ಕೊರವಂಜಿಗೊಂದು ರೇಷ್ಮೆ ಸೀರೆ ತೆಗಿಬೇಕು, ಯಾಕೋ ಮದುವೆ ಬೇಡ. ಅಮ್ಮ, ಆಕಾಶ ರಾಜ ಒಂದು 10 ಛತ್ರನಾದ್ರೂ ಮಾಡ್ತಾನೆ ಮದುವೆಗೆ. ನನಗೆ ನೀನು, ನಿನಗೆ ನಾನು, ನಾವಿಬ್ಬರೇ ಇರೋರು. ಒಂದು ಛತ್ರಕ್ಕೆ ಒಬ್ಬ ಅಂತಲಾದ್ರೂ ಇನ್ನೂ 8 ಜನ ಬೇಕು ಕಣಮ್ಮ ಮದುವೆಗೆ. ನಮಗೆ ಯಾರೂ ಇಲ್ಲ, ಯಾಕೆ ಈ ಮದುವೆ? ಯಾರೂ ಯಾಕೋ ಇಲ್ಲ ನಿನಗೆ. ಬ್ರಹ್ಮಾಂಡವೇ ನಿನ್ನ ಕುಟುಂಬ ಕಾಣು, ಬ್ರಹ್ಮಾಂಡವೇ ನಿನ್ನ ಕುಟುಂಬ. ಕರೆಯೋ ಮಗ, ಕರೆಯೋ ಕಂದ ಅಂದ್ರೆ ಕರೀಲೇನಮ್ಮ? ಬರ್ತಾರ ಏನಮ್ಮ? ಬರ್ತಾರ, ಕರೆಯೋ. ಗರುಡ ರಾಜ ಶೇಷದೇವ. ಸ್ವಾಮಿ ಕೂಗಿದ ಕೂಗಿಗೆ ವೈಕುಂಠದಲ್ಲಿದ್ದ ಗರುಡ ರಾಜ ಶೇಷದೇವರು ಇಬ್ಬರು ಬರ್ರನ್ನು ಬಂದಿದ್ದಾಳೆ. ವಾಯುದೇವರು ಬಂದಿದ್ದಾರೆ. ಸ್ವಾಮಿ ಅತ್ಯಂತ ಪ್ರೀತಿ ಪಾತ್ರರು. ವಾಯುದೇವರಲ್ಲಿ ಹೇಳಿದ್ದಾರೆ, ಶೇಷದೇವರಲ್ಲಿ ಹೇಳಿದ್ದಾರೆ, ಗರುಡ ದೇವರ ಕೈಗೆ ಲಗ್ನ ಪತ್ರಿಕೆಯನ್ನ ಕೊಟ್ಟಿದ್ದಾರೆ. ಗರುಡ, ನೀನು ಎಲ್ರಿಗೂ ತಲುಪಿಸು. ವಾಯುದೇವರ, ನೀವು ವಾಯು ಮಾರ್ಗದಲ್ಲಿ ವೇಗವಾಗಿ ಹೋಗಿ ನನ್ನ ಹಿರಿಯ ಮಗ ಬ್ರಹ್ಮದೇವರಿಗೆ ಹೇಳಿ, ಅವನು ಎಲ್ರನ್ನೂ ಕರ್ಕೊಂಡು ಬರ್ತಾನೆ, ಲಗ್ನ ಪ್ರಾರಂಭವಾಗಲಿ. ನೋಡಿ, ಆ ಗರುಡ ದೇವರು ಎಲ್ರಿಗೂ ಲಗ್ನ ಪತ್ರಿಕೆಯನ್ನು ಕೊಡ್ತಾ ಇದ್ದಾನೆ. ಅಂಗ, ಬಂಗ, ಕಳಿಂಗ, ಕಾಶ್ಮೀರ, ಕೊಂಕಣ, ಮಾಳವ, ಸಿಂಧು, ಸೌರಾಷ್ಟ್ರ, ಬರ್ಬರ, ಗುರ್ಜರ, ವಿದರ್ಭ, ಮಳೆಯ, ಮಾಳವ, ಕುಂತಳ, ನೀಳವ, ಸೌರಾಷ್ಟ್ರಾದಿ ಸಮಸ್ತ ಚಪ್ಪನ್ನಾರು ದೇಶಾದಿ ರಾಜಾದಿರಾಜರುಗಳಿಗೆ ಕೊಟ್ಟು ಬಿಟ್ಟಿದ್ದಾನೆ. ದೇವಾನು ದೇವತೆಗಳಿಗೆ ಕೊಟ್ಟಿದ್ದಾರೆ. ಇಲ್ಲಿ ವಾಯುದೇವರು ಬಂದು ಬ್ರಹ್ಮದೇವರಿಗೆ ಶರಣು ಮಾಡಿದ್ದಾರೆ. ಸ್ವಾಮಿ, ಶ್ರೀಮನ್ನಾರಾಯಣನ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ನಾವೆಲ್ಲ ಹೋಗಬೇಕಂತ. ಏನ್ ಬ್ರಹ್ಮದೇವರು ಖುಷಿಯಾಗೋಯ್ತು, ಎಲ್ಲರನ್ನ ಕರೀತಾರೆ. ಇಂದ್ರ, ರುದ್ರದೇವರೇ, ಎಲ್ರು ಬನ್ನಿ ಹೋಗೋಣ. ಎಲ್ಲಿಗ್ರಿ? ನಮ್ಮ ಅಪ್ಪನ ಮದುವೆಗೆ. ನೋಡಿ, ಜಗತ್ನಲ್ಲಿ ಅಪ್ಪನ ಮದುವೆಗೆ ಎಲ್ರನ್ನೂ ಕರೆದ ಮೊದಲನೇ ಮಗ ಬ್ರಹ್ಮದೇವ ಒಬ್ಬನೇ, ಯಾರಿಗೂ ಇಲ್ಲ ಸೌಭಾಗ್ಯ. ಯಾರ ಮದುವೆ? ನಮ್ಮ ಅಪ್ಪನ ಮದುವೆಗೆ ಹೋಗೋಣ ಬರ್ರಿ. ಯಾಕಂದ್ರೆ ಅಪ್ಪನ ಮದುವೆ ಕಣ್ಣಾರ ನೋಡಿದ ಪುಣ್ಯದೇವ ಆ ಬ್ರಹ್ಮದೇವರು ಅನ್ನುವಾಗ ಎಲ್ರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ರು ಬರುವಾಗ ವಾಯುದೇವರು ಬಂದಿದ್ದಾರೆ. ಸ್ವಾಮಿ, ನಿಮ್ಮ ಮಗ ಎಲ್ರು ಸಮೇತ ಬರ್ತಾ ಇದ್ದಾರೆ. ಹಿಮಗಿರಿ ಬಿಟ್ಟಿದ್ದಾರೆ, ಗಂಗಾ ನದಿ ಬಿಟ್ಟಿದ್ದಾರೆ, ಗೋದಾವರಿ ಬಿಟ್ಟಿದ್ದಾರೆ, ರಾಜಮಂಡ್ರಿ ಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಆಂಧ್ರ ಪ್ರದೇಶ ಅಲ್ವೇ, ರಾಜಮಂಡ್ರಿ ಬಿಟ್ಟಿದ್ದಾರೆ. ಅದಾದ್ಮೇಲೆ ಕೃಷ್ಣೆ ದಾಟಿದ್ದಾರೆ, ಕೊನೆಗೆ ಅಹೋಬೆಲ ಬಿಟ್ಟಿದ್ದಾರೆ. ಇನ್ನೇನು ತುಂಬೂರು ತೀರ್ಥಕ್ಕೆ ಬಂದಿದ್ದಾರೆ. ಅಲ್ಲಿಗೆ ಸ್ವಾಮಿನೇ ಬಂದ. ಅವರಷ್ಟು ದೂರದಿಂದ ಬರ್ತಾ ಇದ್ದಾನೆ. ನನ್ನ ಮಗ ತುಂಬೂರು ತೀರ್ಥಕ್ಕಾದ್ರೂ ಹೋಗಿ ನಾನು ಸ್ವಾಗತ ಮಾಡ್ಕೊಂಡು ಬರೋಣ. ನೋಡ್ರಿ, ಈಗಲೂ ತಿರುಪತಿ ಬೆಟ್ಟದಲ್ಲಿ ಎಲ್ಲ ತೀರ್ಥಗಳಿದೆ. ತುಂಬೂರು ತೀರ್ಥ, ಕಪಿಲ ತೀರ್ಥ, ಅಸ್ಥಿ ತೀರ್ಥ, ಆಕಾಶಗಂಗೆ, ಸ್ವಾಮಿ ಪುಷ್ಕರಣಿ. ಸಾಕ್ಷಾತ್ ಯಮುನಾ ದೇವಿಯೇ ಬಂದು ಸ್ವಾಮಿಗೆ ಪುಷ್ಕರಣಿಯಾಗಿ ನಿಂತಿದ್ದಾಳಲ್ಲಿ. ಗಂಗೆಗೆ ಸಮನಾದದ್ದು ಸ್ವಾಮಿ ಪುಷ್ಕರಣಿ. ಸಕಲ ದೇವಾನು ದೇವತೆಗಳು ಬರ್ತಾ ಇದ್ದಾರೆ ಬ್ರಹ್ಮದೇವರಿಂದೊಡಗೂಡಿ. ಎಲ್ಲರನ್ನು ಕಂಡು ತುಂಬೂರು ತೀರ್ಥದಲ್ಲಿ ಆ ಶ್ರೀನಿವಾಸ ಬಕುಳಾದೇವಿಯಿಂದೊಡಗೂಡಿ ಮಗನೇ ಎಂದಿದ್ದಾನೆ. ಓಡಿ ಬಂದು ಪಾದಕ್ಕೆ ಬಿದ್ದ ಬ್ರಹ್ಮದೇವರು. ಚೆನ್ನಾಗಿದೆಯೇನೋ? ಎಷ್ಟೋ ವರ್ಷ ಆಗೋಯ್ತು, ನೋಡ್ಬೇಕು ಅನ್ನಿಸ್ತಾ ಇತ್ತೇನೋ. ಚೆನ್ನಾಗಿದೆಯಾ ಕಂದ? ಚೆನ್ನಾಗಿದ್ದೀನಿ ತಂದೆ. ಎಲ್ಲ ಸಿದ್ಧವಾಗಬೇಕು, ಮದುವೆಗೆಲ್ಲ ಸಿದ್ಧವಾಗ್ತಾ ಇದೆ, ಮದುವೆಗೆಲ್ಲ ಸಿದ್ಧವಾಗ್ತಾ ಇದೆ. ಎಲ್ರನ್ನೂ ಕೂರಿಸ್ಕೊಂಡ, ಎಲ್ಲ ತಯಾರಿ ಮಾಡ್ಬೇಕಲ್ರಿ. ಎಲ್ರಿಗೂ ಕೆಲಸ ಕೊಡ್ತಾ ಇದ್ದಾನೆ ಶ್ರೀನಿವಾಸ ದೇವರು. ಶ್ರೀನಿವಾಸ ಕಲ್ಯಾಣಕ್ಕೆ ಬಪ್ಪ ಇಲ್ಲಿ ಬ್ರಹ್ಮದೇವರ ಜೊತೆಯಲ್ಲಿ ವಾಯುದೇವರು ಬಂದಿದ್ದಾರೆ, ರುದ್ರದೇವರು ಬಂದಿದ್ದಾರೆ. ಅಗ್ನಿದೇವರು ಬಂದಾಗ ಕುಳಿತಿದ್ದ ಶ್ರೀಮನ್ನಾರಾಯಣ ಥಟ್ಟನ ಮೇಲಕ್ಕೆದ್ದ. ಬ್ರಹ್ಮದೇವರು ಅಂದ್ರು, ಸ್ವಾಮಿ ಯಾರು ಬಂದ್ರು? ಅಗ್ನಿ ಬಂದ ನೋಡ. ಅದಕ್ಕೆ ನೀವ್ಯಾಕೆ ಎದೊಳಬೇಕು? ನಮಗಿಂತಲೂ ದೊಡ್ಡವರು ನಾವು ಹೋದಾಗ ಎದ್ದು ಬಂದಿದ್ದಾರೆ ಅಂದ್ರೆ ನಮಗೇನೋ ಕೆಲಸ ಮಡಗವ್ರೆ ಅಂತಲೇ ಅರ್ಥ ಮಾಡ್ಕೊಳ್ಬೇಕು. ಅಗ್ನಿದೇವರನ್ನು ಕಂಡು, ಅಗ್ನಿ ಬಂದೇನೋ? ಬಂದೇ ಸ್ವಾಮಿ. ನೀವ್ಯಾಕೆ ಎದೊಳಕ್ ಹೋದ್ರಿ? ಕೂತ್ಕೊಳ್ಳಿ. ಇಲ್ಲ ಕಣೋ, ನಿನ್ನಿಂದ ಸ್ವಲ್ಪ ಕೆಲಸ ಆಗ್ಬೇಕು. ಏನ್ ಸ್ವಾಮಿ? ಮದುವೆಗೆ ಎಲ್ಲ ಅಡಿಗೆ ಉಸ್ತುವಾರಿ ನಿಂದು. ಸ್ವಾಮಿ, ನನಗೆ ಸರ್ವೆಂಟ್ಗಳು ನಿನ್ನ ಹೆಂಡ್ತಿರಿದಾರಲ್ಲ, ಸ್ವಾಹ ಸ್ವದ, ಅವ್ರನ್ನೇ ಹೆಲ್ಪರ್ಗಳ ಮಾಡ್ಕೊಬಿಡು. ಒಟ್ನಲ್ಲಿ ಬಂದವ್ರಿಗೆಲ್ಲ ನೀನ್ ಚೆನ್ನಾಗಿ ಅಡಿಗೆ ಮಾಡಿ ಹಾಕ್ಬೇಕಪ್ಪ. ಆಯ್ತು ಸ್ವಾಮಿ ಅಂತ ಹೇಳಿ ಅಗ್ನಿದೇವರು ಬಂದಾಗ ಪಕ್ಕದಲ್ಲೇ ವಿಶ್ವಕರ್ಮ ಬಂದಿದ್ದಾರೆ, ವಸಿಷ್ಠರು ಬಂದಿದ್ದಾರೆ.
ಎಲ್ಲ ಇಂದ್ರ ಯಮ ಇವರೆಲ್ಲರೂ ಕೂಡ ಬರ್ತಾ ಇದ್ರೆ ವಿಶ್ವಕರ್ಮ ಬಂದ ತಕ್ಷಣ ಸ್ವಾಮಿ ಎದ್ದು ನಿಂತ್ಕೊಂಡು ಬೈತಾ ಇದ್ದಾನೆ, ಏನಯ್ಯ ಇಷ್ಟು ತಡವಾಗಿಯೇ ಬರೋದು, ಹಾಗೆ ಹೀಗೆ. ಯಾಕೆ ಸ್ವಾಮಿ, ನಾನೇನ್ ಮಾಡಿದೆ ಸ್ವಾಮಿ, ಬ್ರಹ್ಮದೇವರ ನಾನೇನ್ ಮಾಡಿದೆ, ಏನೋ ಯಾರು ಗೊತ್ತಪ್ಪ, ಯಾಕಿಷ್ಟು ಬೈತಾ ಇದ್ದಾರೆ, ನನ್ನ ಮದುವೆಗೆ ಇಷ್ಟೆಲ್ಲ ಆಗಬೇಕು, ಛತ್ರ ಇನ್ನೂ ಕಟ್ಟಲಿಲ್ಲ ನೀನು, ಇನ್ಯಾವಾಗ ಛತ್ರ ಕಟ್ಟೋದು, ಇನ್ಯಾವಾಗ ಮದುವೆ ಆಗೋದು, ಹೋಗಿ ಛತ್ರ ಕಟ್ಟು. ಬ್ರಹ್ಮದೇವರಂದ್ರು ಗೊತ್ತಾಯ್ತು, ಛತ್ರಕ್ಕೆ ₹1 ಕೊಡೋದು ಬೇಡ, ಸ್ವಾಮಿಗಳು ಬೈಯೋದು ನಿಲ್ಸಿದ್ರೆ ಸಾಕು ಅಂತ. ಹಾಗಾಗಿ ವಿಶ್ವಕರ್ಮ ಪರಬ್ರಹ್ಮ ಹೋಗಿ ಛತ್ರದ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಕಲ್ಯಾಣ ಮಂಟಪವನ್ನು ಮಾಡ್ತಾ ಇದ್ದಾರೆ. ವಸಿಷ್ಠರಿಗೆ ಪೌರೋಹಿತ್ಯದ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಷಣ್ಮುಖರಿಗೆ ಬಂದವ್ರನ್ನ ಕರೆಯೋ ಕೆಲಸ ಕೊಟ್ಟಿದ್ದಾನೆ. ಯಾಕಂದ್ರೆ ನೋಡಿ, ಕೆಲವರು ಮದುವೆ ಮಂಟಪಕ್ಕೆ ಬಂದು ಅವ್ರು ಮಾತಾಡಿಸ್ಲಿಲ್ಲ ರೀ ನಮಗೆ ಅಂತ ಬೇಜಾರು ಮಾಡ್ಕೊಂಡು ಹೊರಟೋಗ್ತಾರೆ. ವಿಜಯಲಕ್ಷ್ಮಮ್ಮ ಅವ್ರ ಮದುವೆಗೆ ಹೇಳಿದ್ರು ರೀ, ಹೋದ್ವಿ ನಾವು ಮಾತೇ ಆಡಿಸ್ಲಿ, ಪಾಪ ಅವ್ರಿಗೆ ಬಿಸಿ, ಯಾರನ್ನಂತ ಮಾತಾಡಿಸ್ತಾರೆ, ಅಂಬುಜಮ್ಮ ಅವ್ರು ಮಾತಾಡಿಸ್ಬೇಕು, ಗೀತಮ್ಮನ್ ಮಾತಾಡಿಸ್ಬೇಕು, ಶೋಭಕ್ಕನ್ ಮಾತಾಡಿಸ್ಬೇಕು, ಬಂದವ್ರನ್ನ ಮಾತಾಡಿಸ್ಬೇಕು, ನಿಂತವ್ರನ್ನ ಮಾತಾಡಿಸ್ಬೇಕು, ಭಟ್ರನ್ನ ನೋಡ್ಬೇಕು, ಆಚಾರ್ಯನ್ ಮಾತಾಡಿಸ್ಬೇಕು, ಇವರೆಲ್ಲರನ್ನು ಮಾತಾಡಿಸ್ಬೇಕು. ಹಾಗಾಗಿ ಷಣ್ಮುಖ, ನಿನಗೆ 6 ತಲೆ ಇದೆ, 1 ತಲೆ ಕರೀತಾ ಇದ್ರೆ ಇನ್ನು 5 ತಲೆ ರೆಸ್ಟ್ ಮಾಡ್ತಾ ಇದ್ದಾರೆ, ಮತ್ತೆ 5 ಅವರ್ಸ್ಗೆ ಮತ್ತೆ ಇನ್ನೊಂದು ತಲೆ ಕೆಲಸ, ಮತ್ತೆ 5 ಗಂಟೆ ಬಿಟ್ಟು ಇನ್ನೊಂದು ತಲೆ ಕೆಲಸ, ನೀನ್ ಬಂದವ್ರನ್ನ ಹೋದವ್ರನ್ನ ಮಾತಾಡ್ಸ್ಕೊಂಡೇ ನಿಂತಿರು. ಅದಾದ್ಮೇಲೆ ತನ್ನ ಮಗನ ಕರೀತಾನೆ ಶ್ರೀನಿವಾಸ, ರತಿ ಮನ್ಮಥ. ಎದ್ದ ಮನ್ಮಥ, ಸ್ವಾಮಿ ನೀವಿಬ್ರು ಛತ್ರದ ಬಾಗಿಲಲ್ಲಿ ನಿಂತ್ಕೊಂಡು ಬಂದು ಹೋದವರಿಗೆ ಪನ್ನೀರನ್ನ ಒಳಗೆ ಕಳಿಸ್ಬೇಕು. ಎಲ್ಲ ಬಂದು ಛತ್ರದ ಬಾಗಿಲಲ್ಲೇ ನಿಂತು ಬಿಟ್ರಿ. ಯಾಕಂದ್ರೆ ರತಿ ಮನ್ಮಥರು, ಸೂರ್ಯನ ಕಿರಣಕ್ಕೆ ಸೂರ್ಯನ ಸಾಟಿ ಹೋಲಿಕೆ ಯಾರಿಲ್ಲ, ಮನ್ಮಥನ ಚೆಲುವೆಗೆ ಮನ್ಮಥನ ಸಾಟಿ ಇನ್ಯಾರು ಇಲ್ಲ. ಪಕ್ಕದಲ್ಲಿ ಹೇಳ್ತಾರೆ, ಇವ್ರ ಚೆಲುವೆ ಏನ್ರಿ, ಒಳಗ್ ಮದುವೆ ಆಗ್ತಾ ಇರೋದು ಇವ್ರ ಅಪ್ಪಂದು ಮದುವೆ, ಮನ್ಮಥನಿಗೆ ಜನ್ಮ ಕೊಟ್ಟ ಒಂದು ಮದುವೆ, ಆ ಚೆಲುವನ್ನು ನೋಡ್ಲಿಕ್ಕೆ ಬಂದ್ರಿ. ಅದಕ್ಕೆ ದಾಸರಿಗೆ ಹೇಳ್ತಾರೆ, ಈ ಪರಿಯ ಸೊಬಗು ಇನ್ನಾವ ದೇವರುಳು ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗು ಇನ್ನಾವ ದೇವರುಳು ನಾ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಗಗನದಲ್ಲಿ ಸಂಚರಿಪ ಗರುಡ ದೇವರೇ ತುರಗ ಜಗದೀಧರ ಶೇಷ ಪರ್ಯಂಕ ಶಯನ ನಿಗಮ ಗೋಚರನಮ್ಮ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೆ, ಈ ಪರಿಯ ಸೊಬಗು ಸೊಬಗು ಸೊಬಗು. ರತಿ ಮನ್ಮಥರಿಗೆ ರಿಸೆಪ್ಷನಿಸ್ಟ್ ಕೆಲಸ ಕೊಟ್ಟ. ಪಕ್ಕದಲ್ಲಿ ವರುಣದೇವರು, ಏನ್ ಸ್ವಾಮಿ ನನಗೇನ್ ಕೆಲಸ, ಅಡಿಗೆ ಆಗಿ ಊಟ ತಿಂದು ನಾಷ್ಟ ಮಾಡಿ ಇನ್ನೇನು ನಲ್ಲಿ ಹತ್ರ ಹೋಗ್ತಿದ್ದಂಗೆ ನೀರು ಬರಬೇಕು. ಕಲ್ಯಾಣ ಮಂಟಪದಲ್ಲಿ ನೀರಿಲ್ಲ ಅಂತ ಹೇಳಿ ಯಾರು ಜಗಳ ಮಾಡೋ ಹಾಗಿಲ್ಲ. ಆಯ್ತು, ಇನ್ನು ರಾತ್ರಿ ಹೋದ್ರೆ ಕರೆಂಟ್ ಹೋಗ್ತದ್ರಿ, ಶೆಡ್ಯೂಲ್ ತೆಗಿತಾರೆ. ಹಾಗಾಗಿ ಚಂದ್ರ 24x7 ನೀನು ಇಡೀ ಛತ್ರಕ್ಕೆ ಇಡೀ ಬೆಟ್ಟಕ್ಕೆ ಬೆಳಕು ಕೊಡ್ತಾ ಇರ್ಬೇಕು. ಆಯ್ತು ಸ್ವಾಮಿ. ಯಮ, ಸ್ವಾಮಿ ನನಗೇನಪ್ಪ ಕೆಲಸ, ನಿಂದು ಛತ್ರದ ಬಾಗಿಲಲ್ಲಿ ಡ್ಯೂಟಿ, ಕೋಣದ ಮೇಲೆ ನಿಂತ್ಕೊಂಡಿರು, ನಿನ್ನ ನೋಡಿದ್ರು ಅಂದ್ರೆ ಕಳ್ಳರ ಕಾಕರಕ್ಕೆ ಭಯ ಆಗ್ತದೆ. ಧರ್ಮಕ್ಕದಿ ದೇವತೆ ನೀನು. ಕೆಲವ್ರು ನೋಡಿ ಛತ್ರದಲ್ಲಿ ಬಂದವ್ರನ್ನ ಯಾರ ಕಡೆಯವರು ಅಂತ ಕಂಡುಹಿಡಿಯೋದೇ ಗೊತ್ತಾಗಲ್ಲ. ಚೆನ್ನಾಗಿರ್ತಾರೆ, ಗಂಡನ ಕಡೆಯವರು ಅಲ್ಲೇ, ಹೆಣ್ಣನ ಕಡೆಯವರು ಅಲ್ಲ, ಮತ್ತೆ ಸೂಟ್ ಕೇಸ್ ಕಡೆಯವರು ಅವರು. ಏನ್ರಿ ಕಲ್ಯಾಣ ಆಗ್ಲಿಲ್ಲ, ತಾಳಿ ಕಟ್ಲಿಲ್ಲ, ಆಗ್ಲೇ ಹೊರಟು ಬಿಟ್ರಿ, ಆಮೇಲೆ ಹೊರಟ್ರೆ ನಾನ್ ಸಿಗಾಕೋಗ್ತೀನಿ, ಅದಕ್ಕೆ ಮುಂಚಿತವಾಗಿ ಹೋಗ್ತಾ ಇದ್ದೀನಿ ಅಂತ. ನಿನ್ನ ಧರ್ಮ ದೇವತೆ ನಿಂತ್ಕೊಂಡು ಸುಮ್ಮನೆ ಕಣ್ಣು ಬಿಡು, ಸೂಟ್ ಕೇಸ್ ಯಾರ್ದು ಅನ್ನೋ, ನಮ್ದಲ್ಲ ಅಂತಾರೆ. ಧರ್ಮವನ್ನು ನೋಡಿಸು. ಹಾಗಾಗಿ ಕುಬೇರ, ನಿನ್ನ ಕೆಲಸ ಬಂದವ್ರಿಗೆಲ್ಲ ಒಳ್ಳೆ ಜವಳಿ ಕೊಡ್ಬೇಕಪ್ಪ. ಆಯ್ತು ಸ್ವಾಮಿ. ಆಮೇಲೆ ಅಷ್ಟಾವಸುಗಳೇ ನಿಮ್ ಕೆಲಸ, ಪಾತ್ರೆ ತೊಳೆಯೋ ಕೆಲಸ. ಆಯ್ತು ಸ್ವಾಮಿ. ನವಗ್ರಹಗಳೇ ಸ್ವಾಮಿ ನಮ್ ಕೆಲಸ, ನಿಮ್ ಕೆಲಸ ಅಡಿಗೆ ಛತ್ರದಲ್ಲಿ ಬಂದವ್ರಿಗೆಲ್ಲ ದೊನ್ನೆ ಲೋಟ ಹಾಕಬೇಕು ಸ್ವಾಮಿ. ಹಾಗಾದ್ರೆ ಮದುವೆಗೆ ನೀವ್ಯಾಕ್ರೋ ಬರ್ತೀರಾ, ನಿಮ್ ವಕ್ರ ದೃಷ್ಟಿ ನೋಡಿದ್ರೆ ಬಂದಿರೋರ್ಗೆಲ್ಲ ಭಯ ಆಗೋಗ್ತದೆ. ನೀವು ಕಲ್ಯಾಣ ಆಗೋ ತನಕ ಮದುವೆ ಒಳಗಡೆಗೆ ಬರಬೇಡಿ, ಛತ್ರದೊಳಗಡೆ. ನಿಮ್ ಕೆಲಸ ಏನಿದ್ರು ಅಡುಗೆ ಮನೆಯಲ್ಲಿ ಅಂತ ಹೇಳಿ ಎಲ್ರಿಗೂ ಕೆಲಸವನ್ನ ಹಾಕಿ
ಎಣ್ಣೆ ಹಚ್ಚೋ ಶಾಸ್ತ್ರ ಪ್ರಾರಂಭ ಆಗಿದೆ. ಈಗೆಲ್ಲ ಶಾಸ್ತ್ರಕ್ಕೆ ಎಣ್ಣೆ ಆಗಿದೆ ಅಷ್ಟೇ, ಎಣ್ಣೆ ಹಚ್ಚೋ ಶಾಸ್ತ್ರ ಆಗ್ಲಿಲ್ಲ. ಶಾಸ್ತ್ರಕ್ಕೆ ಎಣ್ಣೆ ಏನೋ ಒಂದ್ 4 ಜನ ಹೆಂಗ್ ತೋರಿಸ್ಬಿಟ್ಟು ಅವ್ರೇನ್ ತೋರ್ಸಿದ್ರು, ಇವ್ರೇನ್ ನೋಡಿದ್ರು. ಅಮ್ಮ ಎಣ್ಣೆ ಹಚ್ಚೋ ಶಾಸ್ತ್ರಕ್ಕೆ ಹೆಣ್ಣು ಮಕ್ಳು ಇಲ್ವಲ್ಲೇ, ಈಗೇನ್ ಮಾಡ್ಬೇಕು? ಲಕ್ಷ್ಮೀ ದೇವಿನ ಕರ್ಕೊಂಡ್ ಬರೋಗ್ರ. ಯಾರು ಹೋಗೋದು? ಸೂರ್ಯ ನೀನು ಹೋಗಪ್ಪ. ಯಾಕೆ ಸ್ವಾಮಿ? ನೀನು ಅಂದ್ರೆ ನನ್ನ ಹೆಂಡತಿಗೆ ಬಹಳ ಇಷ್ಟ ಲಕ್ಷ್ಮೀ ದೇವಿಗೆ. ಯಾಕಂದ್ರೆ ನೀನ್ ಬಂದ್ರೆ ಕಮಲದ ಹೂವು ಅರಳೋದು, ಕಮಲ ಅರಳಿದ್ರೆ ತಾಯಿ ನಗೋದು. ಹಾಗಾಗಿ ಕಮಲದ ಕಣ್ಣೋಳೆ ಕಮಲದ ಮೊಗದೋಳು, ಕಮಲವ ಕೈಯಲ್ಲಿ ಪಿಡಿದೋಳು. ಕಮಲದ ಕಣ್ಣೋಳೆ ಕಮಲದ ಮೊಗದೋಳು, ಕಮಲವ ಕೈಯಲ್ಲಿ ಪಿಡಿದೋಳು. ನನ್ನ ಹೆಂಡತಿ ಕೊಲ್ಲಾಪುರದಲ್ಲಿದ್ದಾಳೆ, ಹೋಗ ಅವಳನ್ನು ಕರ್ಕೊಂಡು ಬಾ. ಕರವೀರಪುರದಲ್ಲಿ ಸ್ವಾಮಿ ಏನ್ ಹೇಳಿ? ಏನಿಲ್ಲ ಸ್ವಾಮಿ ನಾರಾಯಣ ಹೃದಯಾಲಯದಲ್ಲಿದ್ದಾನೆ ಎಂದು ಬಿಡು. ನಾರಾಯಣ ಹೃದಯಾಲಯ ಅಲ್ಲ ಸ್ವಾಮಿ, ನಿನಗೊಂದ್ ದಿವಸ ತಲೆನೋವು ಬಂದಿದ್ದು ನಮಗ್ ಗೊತ್ತಿಲ್ಲ. ನಾರಾಯಣ ಹೃದಯ ನೀನ್ ಹೇಳೋ, ಅವಳು ಗೊತ್ತಾಗುತ್ತೆ. ಎಲ್ಲರ ಹೃದಯ ನಾರಾಯಣನ ಆಲಯ ಅಂತ ಅವಳು ಗೊತ್ತು. ಅವಳು ಎಲ್ರೂ ಹೃದಯದಲ್ಲಿದ್ದಾನೆ ಅಂತ ಅರ್ಥ ಮಾಡ್ಕೊಳ್ತಾಳೆ. ಹೋಗು, ಸ್ವಾಮಿಗೆ ಹೀಗಾಗಿದೆ ಇನ್ನು ಅವಳೇ ಓಡ್ ಬರ್ತಾಳೆ ಎನ್ನುವಾಗ ಲಕ್ಷ್ಮಿ ಓಡೋಡ್ ಬಂದಿದ್ದಾಳಂತೆ. ಸ್ವಾಮಿ ಬ್ರಹ್ಮದೇವರು ವಾಯುದೇವರ ಮೇಲೆ 2 ಕೈ ಹಾಕೊಂಡು ಬರ್ತಾ ಇದ್ದ. ಲಕ್ಷ್ಮಿ ನೋಡಿದ ತಕ್ಷಣ ಇಬ್ಬರನ್ನು ತಳ್ಳಿಬಿಟ್ಟ. ಲಕ್ಷ್ಮಿ ಬಂದಿಯಾ? ಸ್ವಾಮಿ ನಿನಗೋಸ್ಕರ ಈ ಮದುವೆ. ಆಹಾ, ನನ್ನ ಮೇಲೆ ಏನು ಪ್ರೀತಿ ಸ್ವಾಮಿ. ಲಕ್ಷ್ಮೀ ದೇವಿ ಎಣ್ಣೆ ಶಾಸ್ತ್ರ ಮಾಡಿ ಆರತಿಯನ್ನ ಮಾಡಿ ಆ ಬೆಟ್ಟದ ಮೇಲಿಂದ ಮದುವೆ ಗಂಡನ್ನ ಅಲಂಕಾರ ಮಾಡಿಕೊಂಡು ಶ್ರೀನಿವಾಸ ದೇವರನ್ನ ಪಲ್ಲಕ್ಕಿ ಮೇಲೆ ಕೂರಿಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿದ್ದವರಿಗೆಲ್ಲ ಊಟ ಹಾಕಿಸ್ಬೇಕು ಬ್ರಾಹ್ಮಣೋತ್ತಮರಿಗೆ ಅಂತ ಹೇಳಿ ಕುಬೇರನ ಬಳಿ ಸಾಲ ಕೇಳಲಿಕ್ಕೆ ಕರ್ಕೊಂಡು ಹೋಗಿದ್ದಾರೆ ರುದ್ರದೇವರು ಬ್ರಹ್ಮದೇವರು. ಸ್ವಾಮಿ ಕುಬೇರ ಹೇಳಿದ್ದಾನೆ, ಸಾಲ ಕೊಡ್ತೀನಿ, ಆದ್ರೆ ಈ ಪತ್ರಕ್ಕೆ ರುಜು ಹಾಕ್ಬೇಕು. ಏನು ಪತ್ರ? ಸಾಲದ ಪತ್ರ. ಕಲಿಯುಗ ಮುಗಿಯೋ ತನಕ ಬರೀ ಬಡ್ಡಿ ಮಾತ್ರ ಕಟ್ಟಬೇಕು, ಕಲಿಯುಗ ಮುಗಿದ ಮೇಲೆ ಅಸಲು ಬಡ್ಡಿ ಎರಡನ್ನೂ ತೀರಿಸಬೇಕು. ಅಂದ್ರೆ ಕಲಿಯುಗದಲ್ಲಿ ನನ್ನ ಭಕ್ತರ ಹಾಕಿದ ಕಾಣಿಕೆಗೆ ನಿನಗೆ ಬಡ್ಡಿಯಾಗಿ ವಜವಾಗ್ಲಿ ಅಂತ ಹೇಳಿ ಸ್ವಾಮಿ ರುಜು ಮಾಡಿ ನಾನು ನೇರವಾಗಿ ಬರ್ತಾ ಇದ್ರೆ ಇಲ್ಲಿ ಕಾಯ್ತಾ ಇದ್ದಾನೆ ಆಕಾಶ ರಾಜ. ಪಲ್ಲಕ್ಕಿ ಬರ್ತಾ ಇದೆ, ಗಂಡನ ಪಲ್ಲಕ್ಕಿ ಬರ್ತಾ ಇದೆ, ಪಲ್ಲಕ್ಕಿ ಬರ್ತಾ ಇದೆ. ಓಡೋಡಿ ಬರ್ತಾ ಇದ್ದಾನೆ ಆಕಾಶ ರಾಜ. ತನ್ನ ಮಡದಿಯಾದಂಥ ಧರಣಿ ದೇವಿಯಿಂದೊಡಗೂಡಿ ಅಳಿಯ ದೇವರ ಪಾದ ಪೂಜೆ ಮಾಡಿದ್ದಾರೆ. ಅಳಿಯಂದ್ರ ಪಾದ ಪೂಜೆಯನ್ನು ಮಾಡಿ ಭೂಭಾರವುಳ್ಳಂತ ಕಿರೀಟವನ್ನ ಸ್ವಾಮಿಯ ತಲೆಯ ಮೇಲೆ ಹಾಕಿದ್ದಾರೆ ನೋಡಿ. ಆಗಲೇ ಚೋಳರಾಜನ ಬ್ರಹ್ಮ ಪದವಿ, ಆ ಬ್ರಹ್ಮ ಪಿಶಾಚಿಯ ಪದವಿ ದೂರ ಆಯಿತು. ಆ ಸ್ವಾಮಿಯ ಪಾದಕ್ಕೆ ಆನಂದವಾಗಿ ನಮಿಸಿದ್ದಾರೆ. ಪಾದ ಕಂಡು ಪಾವನಾದೆನು ಶ್ರೀ ಹಿರಿಯ ನಿಲಯನ, ಪಾದ ಕಂಡು ಪಾವನಾದೆನು, ಪಾದ ಕಂಡು ಪಾವನಾದೆನು, ಮಾಧವನ ಪ್ರಸಾದ ಪಡೆದನು, ಅದಿ ಕಾಣದೆ ಪರಮ ದುರ್ಬದ ಬಾಧೆಯೊಳು ಬಿದ್ದು ಬಳಲಿ ಮೆದಿನಿಯೊಳು ಜನುಮ ತಾಡಿ ಅಭೇದ ಮತದ ಆದಿ ಬಿಟ್ಟು, ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ, ಪಾದ ಕಂಡು ಪಾವನಾದೆನು. ಉದಯ ಕಾಲದಿ ಬಾಲನವತಾರ, ಮಧ್ಯಾಹ್ನ ಕಾಲದಿ ಸದಮಲಾಂಗದ ಯೌವನಾಕಾರ, ಸಂಧ್ಯಾ ಕಾಲದಿ ಮುದುಕನಾಗಿ ಕಾಂಬ ಮನೋಹರ, ಬಬು ಮಗಿಮೇಗಾರ, ಪದುಮವದನ ಮದನನಯ್ಯ, ಪದುಮಾವತಿಯ ಪ್ರಾಣ ಪ್ರಿಯ, ಪದುಮವದನ ಮದನನಯ್ಯ, ಪದ್ಮಾವತಿಯ ಪ್ರಾಣ ಪ್ರಿಯ, ಒದಗಿ ಬಂದ ಭಕ್ತ ಜನರ ಸುಜಯದಿಂದ ಕರೆದು ಪ್ರಸಾದ, ಪಾದ ಕಂಡು ಪಾವನಾದೆನು ಶ್ರೀ ಹಿರಿಯ ನಿಲಯನ, ಪಾದ ಕಂಡು ಪಾವನಾದೆನು ಶ್ರೀಗಿರಿಯ ನಿಲಯನ, ಪಾದ ಕಂಡು ಪಾವನಾದೆನು. ಕಾಶಿ ಯಾತ್ರೆ ಶಾಸ್ತ್ರವನ್ನು ಮುಗಿಸಿದ್ದಾರೆ. ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ವಸಿಷ್ಠರು ತಾವು ಸುಲಗ್ನೋ ಸಾವಧಾನ, ಶುಭಮುಹೂರ್ತೋ ಸಾವಧಾನೋ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನೋ. ಯಾರಲ್ಲಿ ಮದುವೆ ಹೆಣ್ಣನ್ನು ಕರ್ಕೊಂಡು ಬನ್ನಿ ಅಂದ್ರೆ ಆನಂದವಾಗಿ ಹಸೆಮಣೆ ಮೇಲೆ ಶ್ರೀನಿವಾಸ ಕೂತಿದ್ದಾನೆ. ಎಲ್ಲ ದೇವಾನು ದೇವತೆಗಳು ನೋಡ್ತಾ ಇದ್ದಾರೆ. ಆರ್ಮೊಗ, ಚಾರ್ಮೊಗ, ಪಂಚಶಿರ
ಎಲ್ಲರೂ ಬಂದಿದ್ದಾರೆ. ಸ್ವಾಮಿಯ ಕಣ್ಣನ್ನ ಆನಂದದಿಂದ ತಮ್ಮ ಕಣ್ಣಲ್ಲಿ ಮದುವೆ ನೋಡ್ತಾ ಇರುವಾಗ ಲಕ್ಷ್ಮೀದೇವಿ ಪದ್ಮಾವತಿಯನ್ನು ಅಲಂಕಾರ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾಳಂತೆ. ಆ ಲಕ್ಷ್ಮೀದೇವಿ ತಾನು ಪದ್ಮಾವತಿಯನ್ನು ಅಸಮಣೆಯ ಮೇಲೆ ಕೂರಿಸಿ ಆ ಒಬ್ಬರಿಗೊಬ್ಬರು ಹಾರ ಬದಲಾಯಿಸಿಕೊಂಡು ವಸಿಷ್ಠರು ಹೇಳ್ತಾ ಇದ್ದಾರೆ ಬ್ರಹ್ಮದೇವರಿಗೆ, ಯಾರಲ್ಲಿ ಗಟ್ಟಿಮೇಳ ಎನ್ನುವಾಗ ಆ ಇಡೀ ಗಂಧರ್ವರೆಲ್ಲರೂ ಕೂಡ ವಾದ್ಯವಾದಗಳನ್ನು ನುಡಿಸ್ತಾ ಇದ್ದಾರೆ. ರಂಭಪೂರ್ವಶರು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವಂ ಶರದರ್ಶತಂ ಮಾಂಗಲ್ಯಧಾರಣಂ ಸಮರ್ಪಯಾಮಿ ಮಾಂಗಲ್ಯಧಾರಣಂ ಸಮರ್ಪಯಾಮಿ ಮಾಂಗಲ್ಯಧಾರಣಂ ಸಮರ್ಪಯಾಮಿ. ಮದುವೆಯನ್ನು ಮಾಡಿಕೊಟ್ಟು ಗಂಡನ ಪಾದ ಪೂಜೆಯನ್ನು ಮಾಡಿ ಒಡವೆ ವಸ್ತ್ರಾದಿಗಳನ್ನೆಲ್ಲವನ್ನ ಕಳಚಿ ತಂದೆ ಕೈ ಕೊಟ್ಟಿದ್ದಾಳಂತಪ್ಪ. ನನ್ನ ಗಂಡನಿಗೆ ಏನೂ ಇಲ್ಲ, ಆಕಾಶರಾಜ ನಿನ್ನ ಮನೆಯ ಒಡವೆ ವಸ್ತ್ರ ನನಗೆ ಯಾಕೆ ಬೇಕು? ಹೊರಡ್ತಾ ಇದ್ದಾಳೆ ತಾಯಿ. ಹೊರಡ್ತಾ ಇದ್ರೆ ಇಡೀ ಆಕಾಶರಾಜನ ನಾರಾಯಣಪುರವೇ ಗದ್ಗದಿತವಾಯಿತು. ಆಕಾಶರಾಜನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಎಂಥ ಕಟುಕ ಕಲ್ಲಿನ ಹೃದಯವುಳ್ಳ ಗಂಡಾದರೂ ತನ್ನ ಹೆಣ್ಣು ಮಗಳನ್ನ ದಾರೆ ಎರೆದು ತನ್ನ ಮನೆಯಿಂದ ಅಳಿಯಂದ್ರನ ಜೊತೆಯಲ್ಲಿ ಗಂಡನ ಮನೆಗೆ ಕಳಿಸುವಾಗ ಕಣ್ಣೀರಿಡದೆ ಇರುವಂತಹ ತಂದೆಯೇ ಇಲ್ಲ ರೀ ಜಗತ್ತಿನೊಳಗೆ. ಅರಿಶಿಣ ಕುಂಕುಮವನ್ನು ತಂದು ತನ್ನ ಅರಮನೆಯ ಪೂಜಾ ಮಂದಿರದಲ್ಲಿ ಸುರಿದಿದ್ದಾನೆ. ಪದ್ಮಾವತಿಯ ಕೈ ಹಿಡ್ಕೊಂಡು ಬಂದು ಆ ಅರಿಶಿಣ ಕುಂಕುಮದ ಮೇಲೆ ನಿನ್ನ ಕಾಲನ್ನಿಡು ಮಗಳೇ ಅಂತೇಳಿ ಬೇಡ್ಕೊಳ್ತಾ ಇದ್ದಾನೆ. ಯಾಕಪ್ಪ, ನಿನ್ನನ್ನು ನೋಡಬೇಕು ಅಂದಾಗೆಲ್ಲ ನಿನ್ನ ಈ ಪಾದದ ಗುರುತನ್ನು ಕಂಡು ಮಗಳೇ, ನಿನ್ನನ್ನು ನೋಡ್ಬೇಕು ಅಂತ ನನಗನ್ನಿಸ್ದಾಗೆಲ್ಲ ಈ ಪಾದದ ಗುರುತನ್ನ ಕಂಡು ನಾನು ನನ್ನ ಮಗಳು ಎಲ್ಲಾದ್ರೂ ಇರ್ಲಿ ಹೇಗಾದ್ರೂ ಇರ್ಲಿ ನನ್ನ ಮಗಳ ಆಶೀರ್ವಾದ, ನಿನ್ನ ಈ ಒಂದು ಸುನ್ನಡತೆ, ಈ ಒಂದು ಪರಿಚಾರಕ, ಇದನ್ನೆಲ್ಲವನ್ನ ನನಗೆ ಜ್ಞಾಪಿಸ್ಕೊಳ್ತೀನಮ್ಮ ಅಮ್ಮ ಅಂತ ಹೇಳಿ ಆ ಮಗಳನ್ನ ಪಾದದ ಮೇಲಿಟ್ಟು, ಹೋಗು ಮಗಳೇ, ಕೊಟ್ಟ ಮನೆಗೂ ಮೆಟ್ಟಿದ ಮನೆಗೂ ಹುಟ್ಟಿದ ಮನೆಗೂ ಕೀರ್ತಿ ತರುವಂತವಳಾಗು ಮಗಳೇ. ಮಗಳಾದವಳು ತಂದೆಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳಪ್ಪ. ತನ್ನ ತಾಯಿಯ ಕೈ ಹಿಡಿದಿದ್ದಾಳೆ. ಅಮ್ಮ, ಇಂದಿನಿಂದ ಅಪ್ಪ ಜೋಪಾನ ಕಾಣೆ, ಅಪ್ಪ ಜೋಪಾನ ಕಾಣೆ, ಅಪ್ಪ ಜೋಪಾನ ಕಾಣೆ ಅಂತ ಹೇಳಿ ಮಗಳು ಹೊರಡುವಾಗ ಪುರಂದರದಾಸರು ಪದ್ಮಾವತಿಯನ್ನು ನೆಪ ಇಟ್ಟುಕೊಂಡು ಇಡೀ ನಮ್ಮ ಕನ್ನಡ ನಾಡಿನ ಹೆಣ್ಣು ಮಕ್ಕಳಿಗೆಲ್ಲ ಹೇಳ್ತಾರೆ. ಅದು ಪದ್ಮಾವತಿಗೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ಅವಳು ಲಕ್ಷ್ಮೀ ಗುಣದಿಂದ ಬಂದವಳು. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಪರಿಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಮಗಳೇ, ಹೋಗಿ ಬಾ ಕಂದ, ಹೋಗಿ ಬಾ ಅಂತ ಹೇಳಿ ಅತ್ತೆ ಮಾವರಿ ಗಂಜಿಕೊಂಡು ನಡೆಯಬೇಕಮ್ಮ ಮಗಳೇ. ಚಿತ್ತದ ವಲ್ಲಭನ ಅಕ್ಕರೆಯ ಪಡೆಯಬೇಕಮ್ಮ. ಹೊತ್ತು ಹೊತ್ತಿಗೂ ಮನೆಯ ಕೆಲಸ ಮಾಡಬೇಕಮ್ಮ, ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಮ್ಮ. 10 ಮಂದಿ ಒಪ್ಪುವಂತೆ ನಡೆಯಬೇಕಮ್ಮ, ನೀನತ್ತು ಮಂದಿ ಒಪ್ಪುವಂತೆ ನಡೆಯಬೇಕಮ್ಮ. ಬುದ್ಧಿ ಮಾತು ಬುದ್ಧಿ ಮಾತು ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಪರಿಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ನೆರೆಹೊರೆಯಗೆ ನ್ಯಾಯವನ್ನು ಹೇಳಬೇಡಮ್ಮ, ಗರ್ವ ಕೋಪ ಮಾತ್ಸರ್ಯ ಬಿಟ್ಟು ಬಿಡಮ್ಮ. ಅಕ್ಕಪಕ್ಕಕ್ಕೆ ನ್ಯಾಯವನ್ನು ಹೇಳಬೇಡಮ್ಮ, ಗರ್ವ ಕೋಪ ಮಾತ್ಸರ್ಯ ಬಿಟ್ಟು ಬಿಡಮ್ಮ. ಪರರ ನಿಂದಿಪ ಹೆಂಗಳೊಡನೆ ಸೇರಬೇಡಮ್ಮ, ಪರರ ನಿಂದಿಪ ಹೆಂಗಳೊಡನೆ ಸೇರಬೇಡ
ಅಮ್ಮ ಪುರಂದರ ವಿಠಲನನ್ನು ಮರೆಯಬೇಡಮ್ಮ. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ. ಪರಿಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಪರಿಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಪರಿಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಬಾಳಬೇಕಮ್ಮ. ಅಮ್ಮ ಬುದ್ಧಿ ಮಾತು ಹೇಳಿದ್ರೆ ನೀನು ಕೇಳಬೇಕು ಅಂತ ಹೇಳಿ ಆ ತಾಯಿಗೆ ಬುದ್ಧಿವಾದವನ್ನು ಹೇಳಿ ಕಳಿಸ್ಕೊಟ್ಟಿದ್ದಾರೆ. ಆ ಪದ್ಮಾವತಿ ಆದ್ರೂ ಕೂಡ ತನ್ನ ಪ್ರಾಣಪ್ರಿಯನಾಗಿರತಕ್ಕಂತ ವೆಂಕಟೇಶನ ಶ್ರೀನಿವಾಸನ ಮನೆಗೆ ಬಂದು ಆನಂದವಾಗಿ ಕಾಲವನ್ನ ಕಳೆಯುವಾಗ ಭಗವಂತ ವೈಕುಂಠ ನನಗೆ ಬೇಡ ಅಂತ ಹೇಳಿ ಇವತ್ತಿನ ತಿರುಪತಿಯ ಬೆಟ್ಟದ ಮೇಲೆ ಸ್ವಾಮಿ ತಾನು ಆನಂದವಾಗಿ ವಿರಾಜಮಾನನಾಗಿದ್ದಾನೆ. ಹರಿಯು ತಾನು ಯುಗ ಯುಗದಲ್ಲಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕಾಗಿ ಸಾಲಿಗ್ರಾಮ ಶಿಲೆಯಾಗಿ ಮೂರ್ತಿಯಾಗಿ ನಿಂತ. ವರದ ಹಸ್ತವನ್ನು ನೀಡಿ ಕಟಿಯಲ್ಲಿ ಕರವನಿಟ್ಟು ವೆಂಕಟೇಶ ನಿಂತ. ಸ್ವಾಮಿಯ ಪಾದ ಸೇವೆಯನ್ನು ಮಾಡಿ ಪದ್ಮಾವತಿ ಅಲಮೇಲು ಮಂಗಾಪುರದಲ್ಲಿ ಅಲಮೇಲು ಮಂಗೆಯಾಗಿ ನಿಂತಳು. ಮಹಾಲಕ್ಷ್ಮಿ ಕರವೀರಪುರದಲ್ಲಿ ಕೊಲ್ಹಾಪುರದಲ್ಲಿ ಲಕುಮಿಯಾಗಿ ನಿಂತಳು. ಬರುವ ಭಕ್ತರಿಗೆಲ್ಲ ಕೇಳಿದ ವರಗಳನ್ನ ಕೊಡುತ್ತ ವೆಂಕಟೇಶ ನಿಂತಿದ್ದರಿಂದ ಕಲಿಯುಗದಲ್ಲಿ ವೆಂಕಟಾಚಲ ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸ. ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸ. ಪಂಕಜ ನೇತ್ರಂ ಪರಮ ಪವಿತ್ರಂ. ಪಂಕಜ ನೇತ್ರಂ ಪರಮ ಪವಿತ್ರಂ. ಶಂಖಚಕ್ರಧರ ಚಿನ್ಮಯ ರೂಪ. ವೆಂಕಟಾಚಲ ನಿಲಯ ವೈಕುಂಠ ಪುರವಾಸ. ಆರತಿ ಬರ್ತಾ ಇದೆ. ಭಗವಂತನ ಸೇವೆ ಮಾಡತಕ್ಕಂಥವರು, ದಾಸರಿಗೆ ಕಾಣಿಕೆಯನ್ನು ನೀಡತಕ್ಕಂಥವರು ಆರತಿ ತಟ್ಟೆಗೆ ಹಾಕಬಹುದು. ನೀವು ಕೊಟ್ಟ ಕಾಣಿಕೆ ಭಗವಂತನ ಪಾದಾರ್ಪಿತ. ಅಂಬುಜೋದ್ಭವ ವಿನುತವ ಗಣಿತ ಗುಣಮಾಲ. ಅಂಬುಜೋದ್ಭವ ವಿನುತವ ಗಣಿತ ಗುಣಮಾಲ. ಅಂಬುಜೋದ್ಭವ ವಿನುತಮ್ಮ ಗಣಿತ ಗುಣಮಾಲ. ತುಂಬುರು ನಾರದ ಗಾನವಿಲೋಲ. ತುಂಬುರು ನಾರದ ಗಾನವಿಲೋಲ. ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸ. ಪಾಹಿ ಪಾಂಡವ ಪಕ್ಷಂ ಕೌರವ ಮದಹರಣಂ. ಬಾಹುಚತುಷ್ಟಂ ತೇರ ಮಕರ ಕುಂಡಲಧರ ಮದನ ಗೋಪಾಲ. ಮಕರ ಕುಂಡಲಧರ ಮದನ ಗೋಪಾಲಂ. ಭಕ್ತ ಪೋಷಕ ಶ್ರೀ ಪುರಂದರ ವಿಠಲೋ. ಭಕ್ತ ಪೋಷಕ ಶ್ರೀ ಪುರಂದರ ವಿಠಲ. ವೆಂಕಟಾಚಲ ನಿಲಯಂ ವೈಕುಂಠ ಪುರವಾಸ. ವೈಕುಂಠ ಪುರವಾಸ ಪುರವಾಸ. ಲಕ್ಷ್ಮೀ ರಮಣ ಗೋವಿಂದ. ಲಕ್ಷ್ಮೀ ಜನಾರ್ದನನ ಪಾದವೇ ಗತಿ ಗೋವಿಂದ. ಜಯ ಜಯ ನಂ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಅಧಿಕಸ್ಯ ಅಧಿಕಂ ಫಲಂ ಅನ್ನುವಂತೆ ಈ ಪರಮ ಪವಿತ್ರವಾದ ಅಧಿಕ ಮಾಸದ ಪರ್ವಕಾಲದಲ್ಲಿ ಈ ಒಂದು ಕಾರ್ಯಕ್ರಮದ ಶ್ರೀನಿವಾಸನ ಪೂಜೆಯನ್ನ ಬಹಳ ಆನಂದವಾಗಿ ಏರ್ಪಾಟು ಮಾಡಿದ ಶ್ರೀಮತಿ ವಿಜಯಲಕ್ಷ್ಮಿ ಡಾಕ್ಟರ್ ಕಾಳೇಗೌಡರ ಕುಟುಂಬಕ್ಕೆ ಭಗವಂತನ ಅನುಗ್ರಹವಾಗಲಿ. ನಮ್ಮನ್ನ ಇಲ್ಲಿಗೆ ಬರಮಾಡಿಕೊಟ್ಟಂತ ಅವರಿಗೂ
ಹಾಗೂ ದೇವಸ್ಥಾನದ ಎಲ್ಲ ಬಾಪು ಮಂಡಳಿಯವರಿಗೂ, ಅರ್ಚಕ ವೃಂದದವರಿಗೂ, ಆಚಾರ್ಯರಿಗೂ ಹಾಗೂ ಕಥೆಯನ್ನು ಕೇಳದ ಎಲ್ಲ ಶ್ರೀವತ್ಸ ಭಜನಾ ಮಂಡಳಿ ಹಾಗೂ ಅದರ ರೆಂಬೆಕೊಂಬೆ ಭಜನಾ ಮಂಡಳಿಗಳ ಎಲ್ಲ ಸರ್ವ ಸದಸ್ಯರಿಗೂ ಪರಮಾತ್ಮನ ಅನುಗ್ರಹವಾಗಲಿ. ಇಡೀ ಮಂಡ್ಯದ ಎಲ್ಲ ಈ ಒಂದು ಹಳೆಯ ನಗರದ ವಾಸಿಗಳಿಗೆ ಪರಮಾತ್ಮನ ಅನುಗ್ರಹವಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡೋಣ.